ತುಂಬಾ ಸಂತೋಷ ಪ್ರಿಯರೇ. ನಿಮ್ಮ ಮಧ್ಯ ಮತ್ತೆ ವಾಕ್ಯ ಹಂಚಿಕೊಂಡಿಕ್ಕೆ ದೇವರು ಕೊಟ್ಟಿರುವಂತಹ ಈ ಅವಕಾಶದ ನಿಮಿತ್ತ ಮೊಟ್ಟ ಮೊದಲನೇದಾಗಿ ದೇವರಿಗೆ ಕೃತಜ್ಞತೆ ಹೇಳ್ತಾ, ಹಾಗೆ ಸಭೆಗೆ ವಂದನೆಗಳನ್ನ ಹೇಳ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ ನೀವು ನಮಗೋಸ್ಕರ ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಈ ಮಾತುಗಳ ಬಗ್ಗೆ ಆಲೋಚನೆ ಮಾಡ್ಬೇಕಾದ್ರೆ ಹೇಳ್ತಿರುವಂತಹ ನಮಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಈಗಾಗಲೇ ಪ್ರಕಟಿಸಿರೋ ಹಾಗೆ ನಾವು ಇವತ್ತು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪ್ರಕೃತಿಯ ಪ್ರಸವ ವೇದನೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪ್ರಕೃತಿಯ ಪ್ರಸವ ವೇದನೆ. ಓಕೆ, ಇಷ್ಟಕ್ಕೂ ಪ್ರಸವ ವೇದನೆ ಅಂತ ಹೇಳಿದ್ರೆ ನಮ್ಮ ತಲೆಗೆ ಏನೇನ್ ಬರುತ್ತೆ? ನಾರ್ಮಲ್ ಆಗಿ ಪ್ರಸವ ವೇದನೆ ಅಂತ ಹೇಳಿದ್ರೆ ಒಂದು ವೇದನೆ ಅಂದ್ರೆ ನೋವು. ಪ್ರಸವ ವೇದನೆ ಅಂತ ಹೇಳಿದ್ರೆ ಒಂದು ತಾಯಿ ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ, ಒಂದು ತಾಯಿ ಮಗುವನ್ನ ಹೆರಬೇಕಾದ್ರೆ ಏನು ಬಾಧೆ, ನೋವು, ಸಂಕಟ ಏನಾಗುತ್ತೆ ಅದನ್ನ ಪ್ರಸವ ವೇದನೆ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಓಕೆ, ಹಾಗಾದ್ರೆ ಪ್ರಕೃತಿಗೂ ಸಹ ಇದೇ ರೀತಿಯಾಗಿರುವಂತಹ ವಿಪರೀತವಾಗಿರುವಂತಹ ನೋವು, ಬಾಧೆ ಇದೆಯಂತೆ. ಅದು ಸತ್ಯಕ್ಕೆ ಮಗುವಿಗೆ ದೇಹಕ್ಕೆ ಸಂಬಂಧಪಟ್ಟಂತೆ ಮಗುವಿಗೆ ಜನ್ಮ ಕೊಡ್ತಿಲ್ಲ, ಆದ್ರೂ ಸಹ ಪ್ರಸವ ವೇದನೆಗೆ ಸಮಾನವಾಗಿರುವಂತಹ ವೇದನೆ ಇದೆಯಂತೆ ಪ್ರಕೃತಿಗೆ. ಇಷ್ಟಕ್ಕೂ ಈ ಪ್ರಕೃತಿಗೆ ಏನಕ್ಕೋಸ್ಕರ ಬಾಧೆ, ಏನಕ್ಕೋಸ್ಕರ ನೋವು? ಇಷ್ಟಕ್ಕೂ ನಾವೇನಾಗ್ಬೇಕು ಪ್ರಿಯರ ದೇವರಿಗೆ? ನಾವು ಮಕ್ಕಳಾಗ್ಬೇಕು, ನಿಜನ? ಪ್ರಕೃತಿ ಏನಾಗ್ಬೇಕು? ಪ್ರಕೃತಿ ಇಷ್ಟಕ್ಕೂ ಯಾರು? ದೇವದೂತರು. ಇದು ಸುಮಾರು ಸಂದೇಶಗಳಲ್ಲಿ ಈಗಾಗಲೇ ನೀವೆಲ್ಲರೂ ಕೇಳಿದ್ದೀರಾ. ಓಕೆ, ಈಗ ಪ್ರಕೃತಿ ಅನ್ನುವಂತಹದ್ದು ದೇವದೂತರಾದ್ರೆ ಪ್ರಕೃತಿಯಲ್ಲಿ ಏನೇನಿದೆ ಅಂತ ಹೇಳಿ ನೀವು ನನಗೆ ಉದಾಹರಣೆ ಕೊಡಿ ಅಂತ ಹೇಳಿ ಕೇಳಿದ್ರೆ, ಆಕಾಶ, ಭೂಮಿ, ನಿಮ್ಮ ಮುಂದೆ ಕಾಣುವಂತಹ ಪಶುಗಳು, ಜಂತುಗಳು, ಪಕ್ಷಿಗಳು, ಇದೆಲ್ಲ ಪ್ರಕೃತಿಯಲ್ಲಿ ಒಂದೊಂದು ಭಾಗ. ಓಕೆ, ಈಗ ನಾವು ಮನುಷ್ಯರು ಭೂಮಿಯ ಮೇಲೆ ಏನಿದ್ದೀವಿ, ನಾವು ದೇವರಿಗೆ ಮಕ್ಕಳಾಗ್ಬೇಕು. ಈ ಪ್ರಕೃತಿ ಏನಾಗ್ಬೇಕು? ಈ ಪ್ರಕೃತಿ ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ ದೇವರು? ನಮಗೆ ಸೇವೆ ಮಾಡ್ಲಿಕ್ಕೋಸ್ಕರ ಪ್ರಕೃತಿಯನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಇದಿಷ್ಟು ಸಹ ನಿಮ್ಮ ತಲೆಯಲ್ಲಿ ಇರ್ಲಿ. ಅಂದ್ರೆ ನಿಮ್ಗೆ ಅರ್ಥ ಆಗುವಂತಹ ಭಾಷೆ ಹೇಳ್ಬೇಕಂದ್ರೆ, ಮನುಷ್ಯರು ದೇವರಿಗೆ ಮಕ್ಕಳಾದ್ರೆ ಪ್ರಕೃತಿ ಅನ್ನುವಂತಹದ್ದು ಮನುಷ್ಯರಿಗೆ ಸೇವೆ ಮಾಡ್ಲಿಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿರುವಂತಹ ದೇವದೂತರು. ಎಷ್ಟು ನಿಮ್ಮ ಮನಸ್ಸಲ್ಲಿರ್ಲಿ. ಈಗ ಇಷ್ಟಕ್ಕೂ ಪ್ರಕೃತಿಗೆ ಏನಕ್ಕೋಸ್ಕರ ಬಾಧೆ, ಪ್ರಕೃತಿಗೆ ಏನಕ್ಕೋಸ್ಕರ ನೋವು, ಇಷ್ಟಕ್ಕೂ ಈ ಸಂದೇಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ವಿ, ಇವಾಗ ಗೊತ್ತಾಗುತ್ತೆ ಉದಾಹರಣೆಯ ಮೂಲಕ. ಪ್ರಕೃತಿ ಸೇವಕರು, ನಿಜನ? ಇಷ್ಟೊತ್ತರೆಗೂ ಅದೇ ಅಲ್ಲ ಮಾತಾಡಿರುವಂತಹದ್ದು. ಪ್ರಕೃತಿ ಅಂದ್ರೆ ನೇಚರ್ ಅನ್ನುವಂತಹದ್ದು ಮನುಷ್ಯರಿಗೆ ಸೇವೆ ಮಾಡ್ಲಿಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿರುವಂತಹದ್ದು. ಓಕೆ, ಈಗ ಈ ನೇಚರ್, ಈ ಪ್ರಕೃತಿ ಏನಿದೆ, ಇದು ನಮಗ್ ಸೇವೆ ಮಾಡ್ಲಿಕ್ಕೆ ಏನೋ ಸೃಷ್ಟಿ ಮಾಡಿರುವಂತಹದ್ದು. ನಮಗ್ ಸೇವೆ ಮಾಡ್ಲಿಕ್ಕೋಸ್ಕರ ದೇವರು ಇದನ್ನ ಸೃಷ್ಟಿ ಮಾಡಿದ್ರೆ ಇದು ನಮಗ್ ಸೇವೆ ಸಲ್ಲಿಸ್ತಿದ್ಯಾ? ಈ ಪ್ರಕೃತಿಯನ್ನ ನಾವು ಯೂಸ್ ಮಾಡ್ಕೊಳ್ತಿದೀವ? ಸೇವೆ ಸಲ್ಲಿಸ್ತಿದ್ಯಾ? ಆ ಪ್ರಕೃತಿಯಿಂದ ನಾವು ಅನುಕೂಲತೆಯನ್ನ ಪಡಿತಿದೀವಿ. ಆದ್ರೆ ಇಲ್ಲಿ ನೋಟ್ ಮಾಡ್ಬೇಕಾಗಿರುವಂತಹ ಪಾಯಿಂಟ್ ಏನು ಅಂದ್ರೆ, ಪ್ರಕೃತಿ ನಮಗೆ ಯಾವಾಗ್ಲೂ ಸೇವೆ ಮಾಡ್ತಾನೆ ಇದೆ, ಯಾವತ್ತೂ ಸಹ ತಿರಸ್ಕಾರ ಮಾಡಿಲ್ಲ. ನಮಗ್ ಸೇವೆ ಮಾಡ್ತಾ ಇದೆಯಾ? ಮಾಡ್ತಿದೆ. ಆದ್ರೆ ಯಾವ ತರ ಸೇವೆ ಮಾಡ್ತಿದೆ ಅನ್ನುವಂತಹದ್ದೇ ಪ್ರಶ್ನೆ. ಈ ಪ್ರಕೃತಿಯ ಸೇವೆಯನ್ನ ನಾವು ಪಡಿತಿದೀವಿ. ಸೇವಕರು, ಈ ಪ್ರಕೃತಿ ಯಾರು? ನಮಗೆ ಸೇವಕರು. ಓಕೆ, ಈ ಪ್ರಕೃತಿಯ ಸೇವೆಯನ್ನು ನಾವು ಪಡಿತಿದೀವಿ. ಸೂರ್ಯನ ಬೆಳಕನ್ನ ಪಡಿತಿದೀವಿ. ಭೂಮಿಯಿಂದ ಆಹಾರವನ್ನ ಬೆಳೆದು ತಿಂತಿದೀವ. ಹಾಗಾದ್ರೆ ಸೂರ್ಯ, ಭೂಮಿ ಇದೆಲ್ಲ ಏನು? ಪ್ರಕೃತಿ. ಹಸುವಿನ ಹಾಲನ್ನ ಕುಡಿತಿದೀವ? ಹೌದು. ಹಾಗಾದ್ರೆ ಪ್ರಾಣಿಗಳೆಲ್ಲ ಏನು? ಪ್ರಕೃತಿಯಲ್ಲಿ ಒಂದು ಭಾಗ. ಈಗ ಈ ಪ್ರಕೃತಿಯಿಂದ ನಾವು ಸೇವೆ ಪಡಿತಿದೀವಿ ಅಂತ ಹೇಳಿದ್ರೆ, ಈ ಪ್ರಕೃತಿ ನಮಗ್ ಸೇವೆ ಮಾಡ್ತಿರುವಂತಹದ್ದು ಇಷ್ಟಪಟ್ಟ, ಕಷ್ಟಪಟ್ಟ? ಅದು ಇಂಪಾರ್ಟೆಂಟ್ ಕ್ವೆಶ್ಚನ್. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಪ್ರಕೃತಿ ನಮಗ್ ಸೇವೆ ಮಾಡ್ತಿದೆ, ಪ್ರಕೃತಿಯ ಸೇವೆಯನ್ನ ನಾವು ದಿನನಿತ್ಯವೂ ಸಹ ಅನುಭವಿಸ್ತಿದೀವಿ. ಈಗ ಆ ಪ್ರಕೃತಿ ನಮಗ್ ಮಾಡ್ತಿರುವಂತಹ ಸೇವೆ ಇಷ್ಟಪಟ್ಟು ಮಾಡ್ತಿದ್ಯಾ ಪ್ರಕೃತಿ ನಮಗ್ ಸೇವೆ, ಅಥವಾ ಕಷ್ಟಪಟ್ಟು ಮಾಡ್ಬೇಕಲ್ವಾ ಅಂತ ಅನ್ಕೊಂಡ್ ಮಾಡ್ತಿದ್ಯಾ ಅನ್ನುವಂತಹದೇ ಕ್ವೆಶ್ಚನ್. ನಾರ್ಮಲ್ ಆಗಿ ಇದು ಮನುಷ್ಯರಿಗೆ ಕೇಳಿ ನೋಡಿ. ನೀವು ನಾರ್ಮಲ್ ಆಗಿ ಒಬ್ಬ ಮನುಷ್ಯನಿಗೆ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಏನು ಅರ್ಥ ಆಗೋದಿಲ್ಲ, ನಿಜನ? ಕ್ರೈಸ್ತರಾಗಿ ನಮಗ್ ತಿಳಿಸ್ಕೊಟ್ಟಿದ್ದಾರೆ ದೇವರು ಸತ್ಯವೇದದಲ್ಲಿ, ಪ್ರಕೃತಿ ಯಾರು? ಪ್ರಕೃತಿ ದೇವದೂತರು. ಪ್ರಕೃತಿ ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ? ಪ್ರಕೃತಿಯನ್ನು ನಮಗ್ ಸೇವೆ ಮಾಡ್ಲಿಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ ದೇವರು. ಇದೆಲ್ಲ ನಮಗ್ ಗೊತ್ತು. ಈಗ ನಿಮಗೆ ನಾನೊಂದು ಪ್ರಶ್ನೆ ಕೇಳಿದ್ರೆ, ಇಷ್ಟಕ್ಕೂ ಈ ಪ್ರಕೃತಿ ಅನ್ನುವಂತಹದ್ದು ನಮಗ್ ಸೇವೆ ಮಾಡ್ತಿದೆ, ಸೇವೆ ಮಾಡ್ತಿರುವಂತಹದ್ದು ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಿದ್ಯಾ? ಯಾಕಂದ್ರೆ ಎರಡು ಪಾಸಿಬಿಲಿಟಿ ಇದೆ ಪ್ರಿಯ.
ಇನ್ನೊಬ್ಬರಿಗೆ ನೀವು ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ 2 ಪಾಸಿಬಿಲಿಟಿ ಇದೆ. ಒಂದು ಇಷ್ಟಪಟ್ಟು ಬೇಕಾದ್ರೂ ಸೇವೆ ಮಾಡ್ಬೋದು, ಕಷ್ಟಪಟ್ಟು ಬೇಕಾದ್ರೂ ಸೇವೆ ಮಾಡ್ಬೋದು. ಒಂದು ಮನೆ ಇದೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಇದೆ ಅಂತ ಹೇಳಿದ್ರೆ, ಆ ಕುಟುಂಬದಲ್ಲಿ ಆ ಗಂಡ ಹೆಂಡತಿಯ ಉದಾಹರಣೆ ತಗೊಳ್ಳೋಣ. ಓಕೆ. ಪತಿ ಅಂದ್ರೆ ಗಂಡನು ಹೊರಗಡೆ ಹೋಗಿ ದುಡಿಲಿಕ್ಕೆ ಹೋಗಿ ಬೆಳಗ್ಗಿನಿಂದ ಸಂಜೆವರೆಗೂ ಮಕ್ಕಳನ್ನ, ಕುಟುಂಬವನ್ನ ಪೋಷಿಸ್ಲಿಕ್ಕೋಸ್ಕರ ತುಂಬಾ ಕಷ್ಟಪಟ್ಟು, ತುಂಬಾ ಶ್ರಮಿಸಿ ಕೆಲಸ ಮಾಡಿ ಬೆಳಗ್ಗಿನಿಂದ ರಾತ್ರಿವರೆಗೂ ಸಂಜೆ ಮನೆಗೆ ಬರುವ ಹೊತ್ತಿಗೆ ಹೆಂಡತಿ ಗಂಡನಿಗೋಸ್ಕರ ಏನೇನೆಲ್ಲ ಸಿದ್ಧ ಮಾಡಿ ಇಟ್ಟಿರ್ತಾಳೆ. ಗಂಡನು ಕೆಲಸದಿಂದ ಮನೆಗೆ ಬರ್ತಿದ್ದಾನೆ ಅಂದಿದ ತಕ್ಷಣ, ಯಾಕೆಂದ್ರೆ ಬೆಳಗ್ಗಿನಿಂದ ತುಂಬಾ ಕಷ್ಟಪಟ್ಟು ಬರ್ತಿದ್ದಾನಲ್ವಾ, ನಮ್ಮ ಮನೆಗೋಸ್ಕರ, ನಮ್ಮನ್ನ ಪೋಷಿಸ್ಲಿಕ್ಕೋಸ್ಕರ ಗಂಡನು ಹೊರಗಡೆ ಹೋಗಿ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರ್ತಿದ್ದಾನಲ್ವಾ. ಈಗ ಏನೇನೆಲ್ಲ ಸಿದ್ಧ ಮಾಡಿಟ್ಟಿರ್ತಾಳೆ, ಆತನಿಗೋಸ್ಕರ ಆಹಾರವನ್ನು ಸಿದ್ಧ ಮಾಡಿಟ್ಟಿರ್ತಾಳೆ. ನೆಕ್ಸ್ಟ್, ಆತನಿಗೋಸ್ಕರ ಏನಾದ್ರೂ ತುಂಬಾ ಫಿಸಿಕಲ್ ಆಗಿ ಏನಾದ್ರೂ ವರ್ಕ್ ಮಾಡಿ ಟಯರ್ಡ್ ಆಗಿದ್ರೆ, ಅಂದ್ರೆ ಭಾರ ಎತ್ತುವಂತಹ ಈ ಏನಾದ್ರೂ ಮಾಡಿ ಟಯರ್ಡ್ ಆಗಿದ್ರೆ, ಬರುವಷ್ಟರಲ್ಲಿ ಬಿಸಿನೀರು ಕಾಯಿಸಿ ರೆಡಿ ಮಾಡಿ. ಹೌದಾ? ಹಾಗಾದ್ರೆ ಗಂಡ ಬರುವಷ್ಟರಲ್ಲಿ ಹೆಂಡತಿ ಏನೇನ್ ರೆಡಿ ಮಾಡ್ಕೊಂಡಿದ್ದಾಳೆ? ಬಿಸಿನೀರು ಕಾಯಿಸಿ, ಅಡ್ಗೆ ಮಾಡಿ ಎಲ್ಲ ರೆಡಿ ಇಟ್ಟಿದ್ದಾಳೆ. ಹೌದಾ? ಗಂಡ ಬರುವ ಹೊತ್ತಿಗೆ. ಈಗ ಇದನ್ನೆಲ್ಲ ಹೇಗ್ ಮಾಡಿದ್ಲು ಹೆಂಡತಿ? ಇಷ್ಟಪಟ್ಟು ಮಾಡಿದ್ಲಾ, ಕಷ್ಟಪಟ್ಟು ಮಾಡಿದ್ಲಾ? ಯಾಕಂದ್ರೆ ಗಂಡ ಹೊರಗಡೆ ಹೋಗಿದ್ದಾನೆ, ನಮಗೋಸ್ಕರನೇ ಕಷ್ಟಪಡ್ತಾ ಬರ್ತಿದ್ದಾನೆ, ಬೆಳಗ್ಗಿನಿಂದ ನಮಗೋಸ್ಕರನೇ ಕಷ್ಟಪಟ್ಟಿದ್ದಾನೆ, ನಮ್ಮನ್ನ ಸಾಕ್ಲಿಕ್ಕೋಸ್ಕರ ದುಡಿತಿದ್ದಾನೆ. ಇದೆಲ್ಲ ಹೆಂಡತಿಯ ಮನಸ್ಸಲ್ಲಿ ಇರ್ಬೇಕಾದ್ರೆ ಈ ಕೆಲಸಗಳನ್ನೆಲ್ಲ ಇಷ್ಟಪಟ್ಟು ಮಾಡ್ತಾಳೆ ಹೆಂಡತಿ ಆದಂತವಳು. ಹೌದಲ್ವಾ? ಈಗ ಅದೇ ಗಂಡನು ಕಷ್ಟಪಡದೆ ಬೆಳಗ್ಗಿನಿಂದ ಹೋಗಿ ಸ್ನೇಹಿತರ ಜೊತೆ ಊರೆಲ್ಲ ಸುತ್ತಾಡ್ಕೊಂಡು ರಾತ್ರಿ ಬರುವ ಹೊತ್ತಿಗೆ ಪೂರ್ತಿಯಾಗಿ ಕುಡಿತು, ಓಲಾಡ್ತಾ ತೇಲಾಡ್ತಾ ರಸ್ತೆಯನ್ನೆಲ್ಲ ಅಳತೆ ಮಾಡ್ತಾ, ಪಕ್ಕದ ಮನೆಯವ್ರನ್ನ, ಎದುರು ಮನೆಯವ್ರನ್ನೆಲ್ಲ ಬೈತಾ, ಕೆಟ್ಟ ಮಾತುಗಳನ್ನ ಮಾತಾಡ್ತಾ, ರಸ್ತೆಯಲ್ಲಿರುವಂತವ್ರ ಕೈಯಲ್ಲೆಲ್ಲ ಬೈಸ್ಕೊಳ್ತಾ ಮನೆಗ್ ಬಂದ ಅಂತ ಅನ್ಕೊಳ್ಳಿ. ಓಕೆ. ಈಗ ಈ ವ್ಯಕ್ತಿ ಮನೆಗ್ ಬಂದ್ರು ಸಹ ಹೆಂಡತಿಯ ಬಾಧ್ಯತೆ ಏನು? ಆತನಿಗೆ ಅಡುಗೆ ಮಾಡ್ಬೇಕು, ಊಟ ಹಾಕೊಡ್ಬೇಕು, ಇದೆಲ್ಲ ಮಾಡ್ಬೇಕಾ? ಮಾಡ್ತಾಳೆ ಪಾಪ. ಓಕೆ. ಆದ್ರೆ ಹೇಗ್ ಮಾಡ್ತಿದ್ದಾಳೆ ಈ ಪರಿಸ್ಥಿತಿಯಲ್ಲಿ? ಹೆಂಡತಿ ಹೇಗ್ ಸೇವೆ ಮಾಡ್ತಿದ್ದಾಳೆ? ಸಿಚುವೇಶನ್ 1 ಅಲ್ಲಿ ನಾನೇನ್ ಹೇಳ್ದೆ? ಸಿಚುವೇಶನ್ 1 ಅಲ್ಲಿ ಹೆಂಡತಿ ಹೇಗ್ ಸೇವೆ ಮಾಡ್ತಿದ್ದಾಳೆ? ಇಷ್ಟಪಟ್ಟು, ನನ್ನ ಗಂಡ ನಮ್ಮ ಮನೆಗೋಸ್ಕರ ಕಷ್ಟಪಟ್ಟು ಬೆಳಗಿನಿಂದ ದುಡಿದು ಸುಸ್ತಾಗಿ ಮನೆಗೆ ಬರ್ತಿದ್ದಾನೆ ಅಂತ ಹೇಳಿ ಇಷ್ಟಪಟ್ಟು ಸೇವೆ ಮಾಡಿದ್ಲು. ಸಿಚುವೇಶನ್ 2 ಅಲ್ಲಿ ಏನಾಯ್ತು? ಗಂಡನು ಯಾವ ಕೆಲಸಕ್ಕೂ ಬರದೇ ಇರುವಂತ ಕೆಲಸವನ್ನ ಬೆಳಗ್ಗಿನಿಂದ ಸಂಜೆ ಮಾಡಿ, ಊರೆಲ್ಲ ಸುತ್ತಾಡಿ, ಈ ತರ ಗಂಟ್ಲು ಪೂರ್ತಿ ಕುಡಿದು ಎಲ್ಲರನ್ನು ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಮನೆಗೆ ಬರ್ತಿದ್ದಾನೆ ಅಂದಾಗ ಅವಾಗ್ಲೂ ಹೆಂಡತಿ ಸೇವೆ ಮಾಡ್ತಿದ್ದಾಳೆ, ಊಟ ಹಾಕೊಡ್ತಿದ್ದಾಳೆ, ಅಡ್ಗೆ ಮಾಡ್ತಿದ್ದಾಳೆ. ಆದ್ರೆ ಅದು ಇಷ್ಟಪಟ್ಟು ಮಾಡ್ತಿರುವಂತಹದ್ದಲ್ಲ, ಮಾಡ್ಲೇಬೇಕಲ್ವಾ? ತಪ್ಪೋದಿಲ್ಲ ಅಲ್ವಾ? ಇನ್ನ ಮದ್ವೆ ಆಗಿದ್ದಾಗೋಗಿದೆ, ನನ್ನ ಗಂಡನೇ, ಇನ್ನ ಈತನನ್ನ ಪೋಷಿಸ್ಬೇಕಾಗಿರುವಂತಹದ್ದು ನನ್ನ ಜವಾಬ್ದಾರಿ, ಆಹಾರ ತಯಾರು ಮಾಡ್ಬೇಕಾಗಿರುವಂತಹದ್ದು ಮನೆಗೆ ನನ್ನ ಜವಾಬ್ದಾರಿ, ಮಾಡ್ಬೇಕಲ್ವಾ ಅಂತ ಹೇಳಿ ಮಾಡ್ತಿರ್ತಾಳೆ. ನಮ್ಗೆ ಅರ್ಥ ಆಯ್ತಾ? ಡಿಫ್ರೆನ್ಸ್ ಅರ್ಥ ಆಯ್ತಾ? ಎಕ್ಸಾಂಪಲ್ ಇಂದ ಏನ್ ಅರ್ಥ ಆಯ್ತು ನಮಗೆ? ಎರಡೂ ಸಿಚುವೇಶನ್ ಅಲ್ಲಿ ಹೆಂಡತಿ ಗಂಡನಿಗೆ ಸೇವೆ ಮಾಡ್ತಿದ್ದಾಳೆ. ಆದ್ರೆ ಸಿಚುವೇಶನ್ ನಂಬರ್ 1 ಅಲ್ಲಿ ಇಷ್ಟಪಟ್ಟು ಸೇವೆ ಮಾಡ್ತಿದ್ದಾಳೆ, ಸಿಚುವೇಶನ್ ನಂಬರ್ 2 ಅಲ್ಲಿ ಕಷ್ಟಪಟ್ಟು ಸೇವೆ ಮಾಡ್ತಿದ್ದಾಳೆ. ಇವಾಗ ಹೇಳಿ, ಪ್ರಕೃತಿ ನಮಗೆ ಇಷ್ಟಪಟ್ಟು ಸೇವೆ ಮಾಡ್ತಿದ್ಯಾ? ಪ್ರಕೃತಿಗೆ ನಾವೇನಾಗ್ಬೇಕು ಇಷ್ಟಕ್ಕೂ? ಪ್ರಕೃತಿಗೆ ನಾವು ಏನಾಗ್ಬೇಕು ಇಷ್ಟಕ್ಕೂ? ಯಜಮಾನರಾಗ್ಬೇಕು. ಹೌದಾ ಇಲ್ವಾ? ಯಾಕೆಂದ್ರೆ ತಂದೆ ಆಗಿರುವಂತಹ ದೇವರಿಗೆ ನಾವೇನಾಗ್ಬೇಕು? ಮಕ್ಕಳಾಗ್ಬೇಕು. ತಂದೆ ಆಗಿರುವಂತಹ ದೇವರಿಗೆ ದೇವದೂತರು ಏನಾಗ್ಬೇಕು? ಸೇವಕರಾಗ್ಬೇಕು. ಪ್ರಕೃತಿ ಯಾರು? ದೇವದೂತರು. ಪ್ರಕೃತಿ ಯಾರು? ಸೇವಕರು. ನಮಗೂ ಸೇವಕರು. ಹೌದಾ? ದೇವದೂತರು ದೇವರಿಗೆ ಸೇವಕರು. ದೇವದೂತರಲ್ಲೇ ಸ್ವಲ್ಪ ಜನ ಪ್ರಕೃತಿಯಾಗಿ ಮಾರ್ಪಡಿಸಲ್ಪಟ್ಟಿದ್ದಾರೆ. ಈಗ ಆ ಪ್ರಕೃತಿ ನಮಗೇನು? ಸೇವಕರು. ಹೌದಾ? ಹಾಗಾದ್ರೆ ಪ್ರಕೃತಿಗೆ ನಾವೇನಾಗ್ಬೇಕು? ಯಜಮಾನರಾಗ್ಬೇಕು. ಅಂದ್ರೆ ಪ್ರಕೃತಿಗೆ ಯಾರು ದಣಿಗಳು ಇವಾಗ? ಯಾರು ಯಜಮಾನ್ರು? ಯಾರು? ಭೂಮಿಯ ಮೇಲೆ ಇರುವಂತಹ ಮನುಷ್ಯರು, ದೇವರ ಮಕ್ಕಳಾಗಿರುವಂತಹ ನಾವೇ. ಈಗ ಪ್ರಕೃತಿನೂ ಸಹ ತಮ್ಮ ಯಜಮಾನರಿಗೆ, ತಮ್ಮ ದಣಿಗಳು ಅಂತ ಹೇಳಿದ್ರೆ ಮನುಷ್ಯರಿಗೆ ಹೇಗ್ ಸೇವೆ ಮಾಡ್ತಿದೆ? ಕಷ್ಟಪಟ್ಟು ಸೇವೆ ಮಾಡ್ತಿದ್ಯಾ? ಇಷ್ಟಪಟ್ಟು ಸೇವೆ ಮಾಡ್ತಿದ್ಯಾ? ಏನ್ ಅನ್ಸುತ್ತೆ ನಮಗೆ ಈ ಲೋಕವನ್ನು ನೋಡಿದಾಗ? ಸೇವೆ ಅಂತೂ ಮಾಡ್ಲೇಬೇಕು, ಅದು ದೇವರು ಪ್ರಕೃತಿಗೆ ಕೊಟ್ಟಿರುವಂತಹ ಬಾಧ್ಯತೆ, ಸೇವೆ ಮಾಡ್ಲೇಬೇಕು. ಓಕೆ. ಅದು ಹೇಗೆ ಮಾಡ್ತಿದೆ ಅನ್ನುವಂತಹದೇ ನಮ್ಮ ಕ್ವೆಶ್ಚನ್ ಮಾರ್ಕ್, ಅದೇ ನಮ್ಮ ಸಂದೇಶ ಇವತ್ತು. ಅದಕ್ಕೆ ಪ್ರಕೃತಿಯ ಪ್ರಸವ ವೇದನೆ ಅನ್ನುವಂತಹ ಟೈಟಲ್ ಅನ್ನ ಇಟ್ಟು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಓಕೆ. ಅಂಶವನ್ನು ಶುರು ಮಾಡ್ತಿದೀವಿ. ಇಷ್ಟೊತ್ತು ಅಂಶ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ ಅಂತ ಹೇಳಿ ನಮಗೆ ಅರ್ಥ ಆಗಿದೆ. ಅಂಶವನ್ನು ಶುರು ಮಾಡ್ತಿದೀವಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ಈಗ ಇಷ್ಟಕ್ಕೂ ದೇವರು ಪ್ರಕೃತಿಗೆ ಕೊಟ್ಟಿರುವಂತಹ ಆಜ್ಞೆಗಳನ್ನ ನೋಡ್ತೀರಾ ಒಂದ್ಸಾರಿ? ದೇವರು ಪ್ರಕೃತಿಗೆ ಕೊಟ್ಟಿರುವಂತಹ ಆಜ್ಞೆಗಳನ್ನ ನೋಡ್ತೀರಾ? ಏನಕ್ಕೋಸ್ಕರ ನಿಮ್ಗೆ ಏನ್ ಅನ್ಸುತ್ತೆ? ಏನಕ್ಕೋಸ್ಕರ ಅನ್ಸುತ್ತೆ? ಹಸು ಏನಕ್ಕೋಸ್ಕರ ನಮ್ಗೆ ಹಾಲು ಕೊಡ್ಬೇಕು ಪ್ರಿಯರೇ? ಹಸು ಏನಕ್ಕೋಸ್ಕರ ನಮ್ಗೆ ಹಾಲು ಕೊಡ್ಬೇಕು? ನಾವು ರಕ್ತ ಸಂಬಂಧಿಗಳ
ಹಸು ರಕ್ತ ನಮ್ಮ ರಕ್ತ ಒಂದೇನಾ? ಏನಕ್ಕೋಸ್ಕರ ನಾವು ಅದಕ್ಕೆ ಫ್ಯಾಮಿಲಿಗೆ ಏನಾದ್ರು ರಿಲೇಟ್ ಆಗಿದೀವಾ? ಇಲ್ಲ. ನಮಗೆ ಹಸು ಏನಕ್ಕೋಸ್ಕರ ಹಾಲು ಕೊಡ್ಬೇಕು? ನಮಗೆ ಕೋಳಿ ಮೊಟ್ಟೆ ಏನಕ್ಕೋಸ್ಕರ ಕೊಡ್ಬೇಕು? ಒಂದ್ಸರಿ ಯೋಚನೆ ಮಾಡಿ ನೋಡಿ. ಇದೆಲ್ಲ ಏನಕ್ಕೋಸ್ಕರ ಮಾಡ್ಬೇಕು ಪ್ರಕೃತಿ ನಮಗೆ? ಈ ಸೇವೆ ಎಲ್ಲ ಏನಕ್ಕೋಸ್ಕರ ಮಾಡ್ಬೇಕು? ಅದಕ್ಕೇನಾದ್ರು ಲಾಭ ಬರುತ್ತಾ ಇದನ್ನೆಲ್ಲ ಮಾಡಿದ್ರೆ? ಇಲ್ಲ. ದೇವ್ರು ಏನಂತ ಹೇಳಿರ್ಬೋದು? ಹಸು ನಮಗೆ ಪ್ರತಿದಿನ ಹಾಲು ಕೊಡ್ತಿದೆ ಅಂತ ಹೇಳಿದ್ರೆ, ದೇವರು ಹಸುವಿಗೆ ಏನಂತ ಹೇಳಿರ್ಬೋದು? ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳೋಣ. ಸತ್ಯವೇದದಲ್ಲಿ ಇರುವಂತಹ ಮಾತನ್ನು ಓದುವುದಕ್ಕಿಂತ ಮುಂಚೆ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದಿಯಲ್ಲಿ ಸೃಷ್ಟಿ ಕಾರ್ಯಕ್ರಮ ನಡೀತಿದೆ ಅಂತ ಅನ್ಕೊಳ್ಳಿ. ಆ ಸೃಷ್ಟಿ ಕಾರ್ಯಕ್ರಮದಲ್ಲಿ ದೇವರು ಹಸುವನ್ನ ಸೃಷ್ಟಿ ಮಾಡಿದ್ದಾರೆ. ಹಸುವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ದೇವರು ಹಸುವಿಗೆ ಏನ್ ಹೇಳಿರ್ಬೋದು ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಸು, ಮಿಸ್ಟರ್ ಕೌ, ನಿನ್ನ ಬಾಧ್ಯತೆ ಏನ್ ಗೊತ್ತಾ? ನೀನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದೀನಿ ಗೊತ್ತಾ? ನನ್ನ ಮಕ್ಕಳು ಟೀ ಕಾಫಿ ಇಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಇಲ್ಲದೆ ಅವರ ದಿನನಿತ್ಯದ ದಿನಚರಿ ಸಾಗೋದಿಲ್ಲ. ಅದಕ್ಕೋಸ್ಕರ ನೀನೇನ್ ಮಾಡ್ಬೇಕು ಅವರಿಗೆ? ಅದಕ್ಕೋಸ್ಕರ ನೀನೇನ್ ಮಾಡ್ಬೇಕು ಅವರಿಗೆ? ಹಾಲನ್ನ ಪ್ರತಿದಿನನೂ ಸಹ ಮಿಸ್ ಮಾಡದೆ ಕೊಡಬೇಕು. ಯಾಕಂದ್ರೆ ದೇವ್ರ ಹಸುಗೆ ಏನ್ ಹೇಳಿದ್ದಾರೆ? ಹಸುಗೆ ಏನ್ ಹೇಳಿದ್ದಾರೆ? ಮಕ್ಕಳಾಗಿರುವಂತಹ ನಮಗೆ ಅದು ಮಾಡುವಂತಹ ಸೇವೆ ಏನು? ಹಾಲು ಕೊಡ್ಬೇಕು. ಹಸುಗಿರುವಂತಹ ಇನ್ನೂ ದೊಡ್ಡ ಬಾಧ್ಯತೆ ಏನು ಅಂದ್ರೆ, ಮನುಷ್ಯರಿಗೆ ಇರುವಂತಹ ಬಾಧ್ಯತೆ ಏನು? ತಾಯಂದಿರಿಗೆ ಇರುವಂತಹ ಬಾಧ್ಯತೆ ಏನು? ಎದೆ ಹಾಲನ್ನ ಯಾರ್ಯಾರು ಕೊಡುವಂತಹ ಬಾಧ್ಯತೆ ಇರುತ್ತೆ ತಾಯಿಗೆ? ತನ್ನ ಮಕ್ಕಳಿಗೆ ಕೊಡುವಂತಹ ಬಾಧ್ಯತೆ ಇರುತ್ತೆ. ಹೌದಾ? ಈಗ ಹಸುಗಿರುವಂತಹ ದೇವ್ರು ಕೊಟ್ಟಿರುವಂತಹ ಬಾಧ್ಯತೆ ಎಷ್ಟು ದೊಡ್ಡದು ಅಂದ್ರೆ, ಹಸು ತನ್ನ ಮಕ್ಕಳಿಗೂ ಹಾಲನ್ನ ಕೊಟ್ಟು ಊರೆಲ್ಲಕ್ಕೂ ಹಾಲನ್ನ ಕೊಡ್ಬೇಕು. ಹೌದಾ? ಊರಿಗೆಲ್ಲ ಹಾಲು ಕೊಡ್ಬೇಕು. ಅದೇ ಅಲ್ವಾ ಹಸುಗಿರುವಂತಹ ಬಾಧ್ಯತೆ? ಹೌದು. ಹಾಗಾದ್ರೆ ದೇವ್ರು ಏನ್ ಹೇಳಿರ್ಬೋದು ಆದಿಯಲ್ಲಿ ಹಸುವಿಗೆ? ಹಸು, ನಿನ್ನನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದೀನಿ? ನನ್ನ ಮಕ್ಕಳಿಗೆ ನೀನು ಹಾಲನ್ನ ಕೊಟ್ಟು ಪೋಷಿಸ್ಬೇಕು. ಅವರ ಟೀ ಕಾಫಿಯ ಸಮಸ್ತ ವಿಧವಾಗಿರುವಂತಹ ಅವಶ್ಯಕತೆಯನ್ನ ನೀನೇ ಪೂರೈಸ್ಬೇಕು. ಇದು ಹಸುವಿಗೆ ದೇವ್ರು ಕೊಟ್ಟಿರುವಂತಹ ಆಜ್ಞೆ. ಅದಕ್ಕೋಸ್ಕರನೇ ಹೋಗಿ ನೀವೆಲ್ಲ ವೇಸ್ಟ್ ಅನ್ನ ಹಾಕಿದ್ರು ಹಸುವಿಗೆ, ನಮ್ ತಿಂದು ಬೇಡವಾಗಿರುವಂತಹ ಗಂಜಿ ಒಟ್ಟು ಇದನ್ನೆಲ್ಲ ಹಸುವಿಗೆ ಹಾಕಿದ್ರು, ಅದು ಮಾತ್ರ ಶುದ್ಧವಾಗಿರುವಂತಹ ಹಾಲನ್ನೇ ಕೊಡು. ಏನಕ್ಕೋಸ್ಕರ? ಮರಿಬಾರ್ದು. ಇದು ಹಸು ಪ್ರಕೃತಿಯಲ್ಲಿ ಒಂದು ಭಾಗ, ಇದನ್ನು ಮರಿಬಾರ್ದು. ಓಕೆ, ಇಷ್ಟಕ್ಕೂ ಏನಕ್ಕೋಸ್ಕರ ಕೊಡ್ತಿದೆ ನಮಗೆ? ನಾವು ವೇಸ್ಟ್ ಹಾಕಿದ್ರು ಏನಕ್ಕೋಸ್ಕರ? ಪರಿಶುದ್ಧವಾಗಿರುವಂತಹ ಹಾಲನ್ನೇ ಕೊಡ್ತಿದೆ. ದೇವರ ಹಸುವಿಗೆ ಕೊಟ್ಟಿರುವಂತಹ ಆಜ್ಞೆ ಅದು. ನನ್ನ ಮಕ್ಕಳಿಗೆ ನೀನ್ ಸೇವೆ ಮಾಡ್ಬೇಕು. ಇಷ್ಟಕ್ಕೂ ಕೋಳಿ ಏನಕ್ಕೋಸ್ಕರ ಮೊಟ್ಟೆ ಕೊಡ್ಬೇಕು? ಆದಿಯಲ್ಲಿ ದೇವ್ರು ಕೋಳಿ ಹತ್ರ ಹೋಗಿ ಏನ್ ಹೇಳಿರ್ಬೋದು? ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಏನಂತ ಹೇಳಿರಬಹುದು? ನನ್ನ ಮಕ್ಕಳು ನೀನಿಟ್ಟಿರುವಂತಹ ಮೊಟ್ಟೆಯನ್ನ ಬೇಯಿಸ್ಕೊಂಡು ತಿಂತಾರೆ, ಬಾಯ್ಲ್ ಮಾಡ್ಕೊಂಡು ತಿಂತಾರೆ, ಆಮ್ಲೆಟ್ ಮಾಡ್ಕೊಂಡು ತಿಂತಾರೆ. ಓಕೆ, ನೆಕ್ಸ್ಟ್ ಎಗ್ ಬುರ್ಜಿ ಮಾಡ್ಕೊಂಡು ತಿಂತಾರೆ. ಏನೇನ್ ಡಿಶಸ್ ಅನ್ನ ಬೇಕಾದ್ರೂ ಮಾಡ್ಕೊಂಡು ತಿಂತಾರೆ. ಈಗ ಅವ್ರಿಗೆ ಪ್ರೋಟೀನ್ ಅನ್ನ ಕೊಡ್ಬೇಕು. ಎಗ್ ಅಲ್ಲಿ ಏನಿರುತ್ತೆ? ಇಷ್ಟಕ್ಕೂ ಪ್ರೋಟೀನ್ ಕಂಟೆಂಟ್ ತುಂಬಾ ಇರುತ್ತಲ್ವಾ? ಓಕೆ, ಅವರ ಪ್ರೋಟೀನ್, ಅವರ ಶರೀರಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಕಂಟೆಂಟ್ ಅನ್ನ ಒದಗಿಸುವಂತಹದ್ದು ನಿನ್ನ ಬಾಧ್ಯತೆ. ನೀನ್ ಮೊಟ್ಟೆ ಇಡ್ಬೇಕು, ಅವ್ರು ಅದನ್ನ ಉಪಯೋಗ ಮಾಡ್ಕೊಳ್ತಾರೆ. ಹೌದಾ? ಹಾಗಾದ್ರೆ ಕೊನೆಯವರೆಗೂ ಆದಿಯಲ್ಲಿ ಏನ್ ಹೇಳಿದ್ದಾರೆ ಕೋಳಿಗೆ? ಕೊನೆಯವರೆಗೂ, ಯೇಸುಕ್ರಿಸ್ತರ 2ನೇ ಬರೋಣದವರೆಗೂ, ಭೂಮಿ ನಾಶನ ಆಗುವವರೆಗೂ ನಿನ್ ಕೆಲಸ ಏನು? ನಿನ್ ಮೊಟ್ಟೆ ಇಡ್ತಾನೆ ಇರ್ಬೇಕು, ನನ್ ಮಕ್ಕಳನ್ನ ತಿಂತಾನೆ ಇರ್ತಾರೆ. ಹೌದಾ? ಬರೀ ಮೊಟ್ಟೆ ಇಟ್ರೆ ಸಾಲಲ್ಲ, ನಿನ್ನನ್ನು ಸಹ ಕೊಯ್ಕೊಂಡು ತಿಂತಾರೆ, ನಿನ್ನನ್ನು ಸಹ ಚಿಕನ್ ಮಾಡ್ಕೊಂಡು ತಿಂತಾರೆ. ಇದು ನಿನ್ನ ಬಾಧ್ಯತೆ. ಇದು ನಿನ್ನ ಬಾಧ್ಯತೆ. ನೀನ್ ಮೊಟ್ಟೆ ಕೊಡ್ಬೇಕಾಗಿರುವಂತಹ ಜವಾಬ್ದಾರಿ, ಚಿಕನ್ ಕೊಡ್ಬೇಕಾಗಿರುವಂತಹ ಜವಾಬ್ದಾರಿ ನಿನ್ನದು. ಇದು ದೇವ್ರು ಕೋಳಿ ಕೊಟ್ಟಿರುವಂತಹ ಆಜ್ಞೆ. ನೀವ್ ಏನಕ್ಕೆ ಅನ್ಕೊಂಡಿದ್ದೀರಾ? ಇಷ್ಟಕ್ಕೂ ಕೋಳಿ ತಾನಿಟ್ಟಿರುವಂತಹ ಮೊಟ್ಟೆಯನ್ನು ಎತ್ಕೊಂಡು ಓಡೋಗ್ಬಿಡ್ಬೋದಲ್ವಾ ಮನುಷ್ಯ ಹತ್ರ ಬರ್ತಿರ್ಬೇಕಾದ್ರೆ? ಹೌದಾ? ಯಾವತ್ತಾದ್ರೂ ಮಾಡಿದ್ಯಾ? ಒಂದ್ ವೇಳೆ ಎಲ್ಲಾ ಕೋಳಿಗಳು ನಿರ್ಣಯ ತಗೊಂಡ್ವು ಅಂತ ಅನ್ಕೊಳ್ಳಿ, ಒಂದ್ ಮೊಟ್ಟೆನೂ ಸಿಕ್ಬಾರ್ದು ಕಣ್ರು ಮನುಷ್ಯರಿಗೆ ತಿನ್ಲಿಕ್ಕೆ. ಎಲ್ಲಾ ಮೊಟ್ಟೆಗಳನ್ನ ಎತ್ಕೊಂಡು ಹೋಗಿ ನಾವು ಜೋಪಾನ ಮಾಡ್ಕೊಂಡು ಮಣ್ಣೆಲ್ಲ ತೋಡಿ ಮಣ್ಣಲ್ಲಿ ಒಳಗಡೆ ಇಟ್ಬಿಟ್ಟು ಮುಚ್ಬಿಡೋಣ. ಹೆಂಗ್ ಗೊತ್ತಾಗತ್ತೆ ನೋಡೋಣ ಅಂತ ಹೇಳಿ ಎಲ್ಲಾ ಕೋಳಿಗಳು ನಿರ್ಣಯ ತಗೊಂಡ್ವು ಅಂತ ಹೇಳಿ ಏನ್ ಮಾಡ್ಬೇಕು ಮನುಷ್ಯರು? ಆಮ್ಲೆಟ್ ಮಾಡ್ಕೊಂಡು ತಿನ್ನೋಣ ಅಂದ್ರು ಹೇಳಿದ್ರು ಮೊಟ್ಟೆ ಸಿಕ್ಕತ್ತಾ ನಿಮಗೆ? ಹಸು ಡಿಸೈಡ್ ಮಾಡ್ಕೊಳ್ತು ಅಂತ ಅನ್ಕೊಳ್ಳಿ, ಹಾಲನ್ನ ಕೊಡ್ಲೇಬಾರ್ದು, ಏನಾಗತ್ತೋ ಆಗೋಗ್ಲಿ ಅಂತ. ಏನ್ ಮಾಡ್ಲಿಕ್ಕಾಗತ್ತೆ? ಹಂಗೇನಾದ್ರು ಆಗಿದ್ಯಾ? ಪ್ರಕೃತಿ ನಮಗ್ ಸೇವೆ ಮಾಡ್ತಾನೆ ಇದೆ. ಕೋಳಿ ನಮಗ್ ಮೊಟ್ಟೆ ಕೊಡ್ತಾನೆ ಇದೆ, ಹಸು ನಮಗ್ ಹಾಲು ಕೊಡ್ತಾನೆ ಇದೆ. ಹೌದು. ಒಂದು ಮರದ ಹತ್ರ ಏನ್ ಹೇಳಿರ್ಬೋದು ದೇವ್ರು ಹೋಗಿ? ತೆಂಗಿನ ಮರ ಉದಾಹರಣೆಗೆ ಏನಂತ ಹೇಳಿರ್ಬೋದು ದೇವ್ರು ಹೋಗಿ? ನೀನು ಏನಕ್ಕೋಸ್ಕರ ಸೃಷ್ಟಿ ಮಾಡ್ತಿದ್ದೀನಿ ಗೊತ್ತಾ? ಇದೆಲ್ಲ ಪ್ರಕೃತಿಯಲ್ಲಿ ಒಂದೊಂದು ಭಾಗಗಳು. ಮರ ಅನ್ನುವಂತಹದ್ದು ಪ್ರಕೃತಿಯಲ್ಲಿ ಒಂದು ಭಾಗ, ಕೋಳಿ, ಹಸು ಇದೆಲ್ಲ ಪ್ರಕೃತಿಯಲ್ಲಿ ಒಂದೊಂದು ಭಾಗ. ಇದನ್ನ ತಲೆಯಲ್ಲಿಟ್ಕೋಬೇಕು. ಓಕೆ, ಈಗ ತೆಂಗಿನ ಮರ ನಮಗ್ ಸೇವೆ ಸಲ್ಲಿಸ್ತಿದೆ ಅಂತ ಹೇಳಿದ್ರೆ ದೇವ್ರು ಏನಂತ ಹೇಳಿರ್ಬೋದು? ತೆಂಗಿನ ಮರದ ಹತ್ರ ಹೋಗಿ, ನನ್ನ ಮಕ್ಕಳು ನಿನ್ನಲ್ಲಿ ಬಿಡುವಂತ ಎಳ್ನೀರನ್ನ ಕುಡಿತಾರೆ. ಹೌದಾ? ಹೊರಗಡೆ ಇರುವಂತಹ ಕೊಬ್ಬರಿಯನ್ನ ತಿಂತಾರೆ, ಚಟ್ನಿ ಮಾಡ್ಕೊಳ್ತಾರೆ. ಅದ್ರ ಹೊರಗಡೆ ಇರುವಂತಹದನ್ನು ಬಿಡಲ್ಲ ನನ್ನ ಮಕ್ಕಳು, ಯಾವ್ದು ವೇಸ್ಟ್ ಮಾಡಲ್ಲ. ಅದರ ಹೊರಗಡೆ ಇರುವಂತಹ ಸಿಪ್ಪು ಒಟ್ಟು ಏನಿರುತ್ತೆ ತೆಂಗಿನಕಾಯಿ ಸುತ್ತ, ಅದನ್ನೇನ್ ನಾರು, ಅದನ್ನೇನ್ ಮಾಡ್ತಾರೆ? ನೀರ್ ಕಾಯಿಸ್ಕೊಳ್ಲಿಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾರೆ. ಯಾವುದನ್ನು ವೇಸ್ಟ್ ಮಾಡೋದಿಲ್ಲ.
ಕೊನೆಗೆ ತೆಂಗಿನ ಗರಿಯನ್ನು ಬಿಡುವುದಿಲ್ಲ, ಅದನ್ನು ಉಪಯೋಗ ಮಾಡಿಕೊಂಡು ಫಂಕ್ಷನ್ ಇದ್ರೆ ಅವ್ರ ಮನೆಗಳಲ್ಲಿ ಚಪ್ರಕ್ಕೋಸ್ಕರ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ನಿನ್ನ ಬಾಧ್ಯತೆ ಏನು? ಹ್ಮ್ ತೆಂಗಿನಕಾಯಿಯನ್ನ ಕೊಡ್ಬೇಕು, ಒಳಗಡೆ ಇರುವಂತ ನೀರನ್ನ ಕೊಡ್ಬೇಕು, ಹೊರಗಡೆ ಇರುವಂತ ಕೊಬ್ಬರಿಯನ್ನ ಕೊಡ್ಬೇಕು, ಅದ್ರ ಮೇಲಿರುವಂತಹ ನಾರನ್ನು ಅವ್ರಿಗೆ ಕೊಡ್ಬೇಕು. ಕೊನೆಗೆ ನಿನ್ನನ್ನ ಕಟ್ ಮಾಡಿ ಫರ್ನಿಚರ್ ಮಾಡ್ಕೊಂತಾರೆ. ಅದಕ್ಕೂ ಸಹ ನೀನ್ ರೆಡಿ ಆಗಿರ್ಬೇಕು. ನಿನ್ನ ಗರಿಗಳಲ್ಲಿ ಅವರು ಮನೆಗೆ ಚಪ್ಪರವನ್ನ ಹಾಕಿಸ್ಕೊಳ್ತಾರೆ, ಅದಕ್ಕೂ ನೀನ್ ರೆಡಿ ಇರ್ಬೇಕು. ನಿನ್ನಲ್ಲಿ ಯಾವ್ದು ಒಂದು ಪಾರ್ಟು ಸಹ ವೇಸ್ಟ್ ಮಾಡೋದಿಲ್ಲ ನನ್ನ ಮಕ್ಕಳು. ನಿನ್ ಎಲ್ಲಾ ಪಾರ್ಟ್ಗಳು ಅವ್ರು ಕೊಟ್ಟು ಸೇವೆ ಮಾಡ್ಬೇಕು. ಇದು ತೆಂಗಿನ ಮರಕ್ಕೆ ಹೇಳಿರುವಂತಹದ್ದು. ಹೌದಾ? ಇದನ್ನ ಎಲ್ಲದಕ್ಕೂ ಈಗ ನೀವು ಅಪ್ಲೈ ಮಾಡಿ ನೋಡಿ. ತೆಂಗಿನ ಮರ ಉದಾಹರಣೆ ನೋಡಿದ್ದೀವಿ, ನೀವು ಮಾವಿನ ಮರಕ್ಕೆ ಅಪ್ಲೈ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಹೌದಾ? ಪ್ರಕೃತಿಯಲ್ಲಿ ಪ್ರತಿಯೊಂದೊಂದಕ್ಕೂ ಸಹ ದೇವ್ರು ಇದನ್ನ ಹೇಳಿದಾರ? ಹೌದು. ಅದಕ್ಕೆ ಪ್ರಕೃತಿ ಇವತ್ತಿಗೂ ನಮಗ್ ಸೇವೆ ಮಾಡ್ತಿದೆ ಪ್ರಿಯರೇ. ನಮಗ್ ಸೇವೆ ಮಾಡ್ತಿದೆ ಪ್ರಕೃತಿ ಎಂದಾಗ ನಮ್ಮ ಮುಖಗಳನ್ನ ನೋಡ್ಕೊಂಡು ಸೇವೆ ಮಾಡ್ತಿಲ್ಲ, ನಾವು ಉತ್ತಮರು ಅಂತ ಸೇವೆ ಮಾಡ್ತಿಲ್ಲ. ದೇವರು ತಮಗೆ ಕೊಟ್ಟಿರುವಂತ ಆಜ್ಞೆ, ದೇವರು ಪ್ರಕೃತಿಗೆ ಕೊಟ್ಟಿರುವಂತ ಆಜ್ಞೆ ಏನಂತ ಏನಂತ ನನ್ನ ಮಕ್ಕಳಿಗೆ ನೀವ್ ಸೇವೆ ಮಾಡ್ಬೇಕು, ನನ್ನ ಮಕ್ಕಳಿಗೆ ಈ ಐಟಮ್ಗಳನ್ನ ಕೊಟ್ಟು ನೀವ್ ನೋಡ್ಕೊಳ್ಬೇಕು ಅಂತ ಪ್ರಕೃತಿಗೆ ಹೇಳಿರೋದಕ್ಕೋಸ್ಕರ ನಮ್ಮ ಮಾತನ್ನ ಪ್ರಕೃತಿ ಕೇಳ್ತಿದೆ. ಇಲ್ಲಾಂದ್ರೆ ಕೋಳಿ ಯಾವತ್ತೋ ಮೊಟ್ಟೆ ಎತ್ಕೊಂಡು ಓಡೋಗ್ಬಿಡ್ತಿತ್ತು. ಯಾವತ್ತೂ ಹಸು ಹಾಲು ಕೊಡುವಂತಹದನ್ನ ಬಂದ್ ಮಾಡ್ಬಿಡ್ತೇವೆ. ಹೌದಾ? ಒಂದ್ಸರಿ ನೋಡ್ತೀರಾ ಈಗ ಸತ್ಯವೇದದಿಂದ ದೇವರು ತಮಗೆ ಕೊಟ್ಟಿರುವಂತಹ ಪ್ರಕೃತಿಗೆ ಕೊಟ್ಟಿರುವಂತಹ ಆಜ್ಞೆಯನ್ನು ಒಂದ್ಸರಿ ನೋಡ್ತೀರಾ? ಕೀರ್ತನೆಗಳು ಕೀರ್ತನೆಗಳು 8ನೇ ಅಧ್ಯಾಯ 9ನೇ ವಚನ. ಕೀರ್ತನೆಗಳು 8ನೇ ಅಧ್ಯಾಯ 9ನೇ ವಚನ. 8, 9. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಮುಂದೆ 9 ಲಾಸ್ಟ್ ಬ್ರದರ್. 8ನೇ ಅಧ್ಯಾಯ 6ನೇ ವಚನ. 6. ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ? ಹೌದಾ? ಏನಂತ ಹೇಳಿದ್ದಾರೆ ದೇವರು? ಏನಂತ ಬರ್ಸಿದ್ದಾರೆ ದೇವರು ಸತ್ಯವೇದದಲ್ಲಿ? ನಾನೇ ಮಕ್ಕಳ, ನಿಮಗೆ ಪ್ರಕೃತಿ ಏನಾದ್ರೂ ಅಧೀನವಾಗಿದೆ ಅಂತ ಹೇಳಿದ್ರೆ, ನಿಮಗೆ ಪ್ರಕೃತಿ ಏನಾದ್ರೂ ಸೇವೆ ಸಲ್ಲಿಸ್ತಿದೆ ಅಂತ ಹೇಳಿದ್ರೆ ಕಾರಣ ನಾನೇ ಹೇಳಿರುವಂತಹದ್ದು ಪ್ರಕೃತಿಗೆ ನೀನು ನನ್ನ ಮಕ್ಕಳಿಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿ. ಇಲ್ಲಿ ಏನಂತ ಗೊತ್ತಾಯ್ತು ನಮಗೆ 8ನೇ ಅಧ್ಯಾಯ 6ನೇ ವಚನದಲ್ಲಿ? ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ, ಅಂದ್ರೆ ಮನುಷ್ಯರನ್ನ ಬಿಟ್ಟು ಈ ಪ್ರಕೃತಿ ಏನಿದೆ ಆ ಪ್ರಕೃತಿಯ ಮೇಲೆಲ್ಲ ದೇವ್ರು ಯಾರಿಗಂತೆ ಅಧಿಕಾರ ಕೊಟ್ಟಿದ್ದಾರೆ? ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ನಮಗೆ ಕೊಟ್ಟಿದ್ದಾರಂತೆ ಪ್ರಭುತ್ವವನ್ನ, ಅದರ ಪೂರ್ತಿ ಅಧಿಕಾರ, ಪ್ರಕೃತಿಯ ಮೇಲೆ ಪೂರ್ತಿ ಅಧಿಕಾರವನ್ನ ನಮಗ್ ಕೊಟ್ಟಿದ್ದಾರೆ ಮನುಷ್ಯರಿಗೆ. 7ನೇ ವಚನ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚಲಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ? ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ? ದೇವ್ರು ಏನಂದ್ ಯಾರ್ ಕಂಟ್ರೋಲ್ ಅಲ್ಲಿ ಇಟ್ಟಿದಾರಂತ ಇದನ್ನೆಲ್ಲ? ನಮ್ಮ ಕಂಟ್ರೋಲ್ ಅಲ್ಲಿ, ದೇವರ ಮಕ್ಕಳಾಗಿರುವಂತಹ ನಮ್ಮ ಕೈ ಕೆಳಗಿಟ್ಟಿದಾರಂತೆ. ಪ್ರಕೃತಿ ದೇವ್ರು ಹೇಳಿರುವಂತಹದ್ದೆಲ್ಲ ಇದೆ. ಏನಂತ? ನೀವೆಲ್ಲ ನನ್ನ ಮಕ್ಕಳ ಅಧೀನದಲ್ಲಿರ್ಬೇಕು. ಒಂದು ಮರ, ನೀನು ನನ್ನ ಮಕ್ಕಳ ಅಧೀನದಲ್ಲಿರ್ಬೇಕು. ಹಸು ನನ್ನ ಮಕ್ಕಳ ಅಧೀನದಲ್ಲಿರ್ಬೇಕು. ನಾಯಿ ನನ್ನ ಮಕ್ಕಳ ಅಧೀನದಲ್ಲಿರ್ಬೇಕು. ಸಿಂಹ ನನ್ನ ಮಕ್ಕಳ ಅಧೀನದಲ್ಲಿರ್ಬೇಕು. ಅವ್ರನ್ನ ಒಂದ್ ಸರ್ಕಸ್ ಇಟ್ಟು ನಿನಗೆ ಸುತ್ತ ಒಂದ್ ರಿಂಗನ್ನ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿದ್ರು ನೀನ್ ಮಧ್ಯದಿಂದ ಹಾರ್ಬೇಕು. ಅದು ನಿನ್ನ ಬಾಧ್ಯತೆ. ನೀನ್ ಕಾಡನ್ನ ಬಿಟ್ಟು ಊರಿಗೆ ಬರೋ ಹಂಗಿಲ್ಲ, ಕಾಡಲ್ಲೇ ಇರ್ಬೇಕು, ಅದು ನಿನ್ನ ಜಾಗ. ಊರಲ್ಲಿ ನನ್ನ ಮಕ್ಕಳು ಇರ್ತಾರೆ. ಈ ರೀತಿ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದೊಂದನ್ನು ಸಹ ದೇವರು ನಮ್ಮ ಅಧೀನದಲ್ಲಿ ಇಟ್ಟಿದ್ದಾರಂತೆ. ಹಾಗಾದ್ರೆ ಇದು ಒಂದು ಮಾತು, ದೇವರು ತಮಗೆ ಕೊಟ್ಟಿರುವಂತ ಆಜ್ಞೆ ಯಾವುದು? ನನ್ನ ಮಕ್ಕಳ ಅಧೀನದಲ್ಲಿ ನೀವು ಇರ್ಬೇಕು, ಅವರ ಅವಶ್ಯಕತೆಗಳನ್ನ ನೀನ್ ಪೂರೈಸ್ಬೇಕು. ಏನಕ್ಕೋಸ್ಕರ? ನಾನು ಆಗ್ಲೇ ಹೇಳಿದೆ, ಹಸು ಏನಕ್ಕೋಸ್ಕರ ಹಾಲು ಕೊಡ್ತಿದೆ? ಹಸು ಏನಕ್ಕೋಸ್ಕರ ಹಾಲು ಕೊಡ್ತಿದೆ ಅಂತ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ 8ನೇ ಅಧ್ಯಾಯ 7ನೇ ವಚನ. ಇವಾಗ ಓದಿದ್ವಲ್ವಾ, ಅದನ್ನ ಇನ್ನೊಂದ್ಸಾರಿ ಓದೋಣ. 8ನೇ ಅಧ್ಯಾಯ 7ನೇ ವಚನ. ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ, ಅಂದ್ರೆ ದೇವ್ರು ಕುರಿದನಗಳನ್ನೆಲ್ಲ ಯಾರ ಅಧೀನದಲ್ಲಿ ಇಟ್ಟಿದಾರಂತೆ? ನಮ್ಮ ಅಧೀನದಲ್ಲಿ. ಮುಂದೆ, ನೀನು ಎಲ್ಲಾ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು. ಏನಕ್ಕೋಸ್ಕರ ಮೀನು ಫ್ರೈ, ಸಾರು ಎಲ್ಲ ಮಾಡ್ಕೊಂಡು ತಿಂತಿದೀವಿ? ಏನಕ್ಕೋಸ್ಕರ ಮೀನುಗಳು ನಮ್ ಕೈಯಲ್ಲಿ ಸಿಗ್ತಿದೆ ಗೊತ್ತಾ? ಈ ಆಜ್ಞೆಯಿಂದ. ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ? ದೇವರು ಇವೆಲ್ಲವನ್ನ ನಮ್ಮ ಅಧೀನದಲ್ಲಿ ಇಟ್ಟಿರೋದಕ್ಕೋಸ್ಕರ ನಮ್ ಕೈಗೆ ಸಿಗ್ತಿದೆ, ನಮಗ್ ಸೇವೆ ಮಾಡ್ತಿದೆ. ನಮ್ಮ ಆಹಾರ, ನಮಗೆ ಹಸಿವಾದ್ರೆ ಆ ಹಸಿವನ್ನ ತೀರಿಸ್ತಿದೆ. ಹೌದಾ?
ಅದಕ್ಕೋಸ್ಕರ ಪ್ರಕೃತಿ ನಮಗ್ ಸೇವೆ ಮಾಡ್ತಿರುವಂತಹದ್ದು. ಹೌದು, ಇದೊಂದು ಕಾರಣದಿಂದಾನೇ ಏನೋ ಖುಷಿ ಪಟ್ಟು ಸಂತೋಷ ಪಟ್ಟು ಮನುಷ್ಯರಿಗೆ ನಾವು ಆಹಾರ ಆಗ್ತಿದೀವಲ್ವಾ ಅಂತ ಹೇಳಿ ಸಂತೋಷದಿಂದ ಸೇವೆ ಮಾಡ್ತಿಲ್ಲ. ಬಾಧೆ ಪಟ್ಟು ದುಃಖದಿಂದ ನಮಗ್ ಸೇವೆ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಇಷ್ಟ ಇಲ್ಲದೆ ಹೋದ್ರೂ ಸಹ ದೇವರು ಹೇಳಿರುವಂತಹ ಒಂದು ಆಜ್ಞೆಯ ನಿಮಿತ್ತ ಸೇವೆ ಮಾಡ್ತಿದ್ದೇವೆ. ಇಷ್ಟಕ್ಕೂ ದೇವರು ಆದಿಯಲ್ಲಿ ಪ್ರಕೃತಿಗೆ ಏನಂತ ಹೇಳಿರ್ಬೋದು, ಇವಾಗಲೇ ಮಾತಾಡ್ಕೊಂಡಿದೀವಿ. ಇನ್ನೊಂದ್ ಸ್ವಲ್ಪ ವಿವರಿಸ್ಕೊಂಡು ಮತ್ತೆ ನೆಕ್ಸ್ಟ್ ರೆಫರೆನ್ಸ್ ಹೋಗೋಣ. ಓಕೆ, ಇಷ್ಟಕ್ಕೂ ಆದಿಯಲ್ಲಿ ದೇವರು ಏನಂತ ಹೇಳಿದ್ದಾರೆ ಪ್ರಕೃತಿಗೆ? ನನ್ನ ಮಕ್ಕಳು ಬರ್ತಾರೆ ಮುಂದೆ ಭೂಮಿಯ ಮೇಲೆ. ಯಾರು? ನನ್ನ ಮಕ್ಕಳು ಬರ್ತಾರೆ. ಯಾಕಂದ್ರೆ ಮಕ್ಕಳ ಬಗ್ಗೆ ಅಷ್ಟಿಷ್ಟು ಚಿಕ್ಕದಾಗೆಲ್ಲ ಹೇಳ್ಕೊಳ್ಳೋದಿಲ್ಲ ಪ್ರಿಯರ ದೇವರು, ಹೌದಲ್ವಾ? ಮಕ್ಕಳ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ದೇವ್ರು ಹೆಂಗ್ ಹೇಳ್ಕೊಳ್ತಾರೆ? ನಿಮ್ಮ ಮಗನಿಗೆ ಫಸ್ಟ್ ರ್ಯಾಂಕ್ ಬಂದ್ರೆ ನೀವು ಹೆಂಗ್ ಹೇಳ್ಕೊಳ್ತೀರಾ? ಅಕ್ಕಪಕ್ಕದ ಮನೆಯವರಿಗೆ, ಸುತ್ತಮುತ್ತ ಇರುವಂತಹ ಊರಿಗೆ ಗೊತ್ತಾಗಿರುತ್ತೆ ನಿಜಾನ ಫಸ್ಟ್ ರ್ಯಾಂಕ್ ಬಂದಿರುವಂತಹದ್ದು. ಯಾರು ಹೇಳಿದ್ರು? ನೀವೇ. ಅಷ್ಟು ಶ್ರೇಷ್ಠವಾಗಿ ನೀವು ಅದನ್ನ ಹೇಳ್ಕೊಂಡಿದ್ದೀರಾ, ಹೌದಲ್ವಾ? ನಿಜ ಅಲ್ವಾ? ಅದೇ ರೀತಿ ದೇವರು ಸಹ ತಮ್ಮ ಮಕ್ಕಳ ಶ್ರೇಷ್ಠತೆಯನ್ನ ಚಿಕ್ಕದಾಗಿ ಪುಟ್ಟದಾಗೆಲ್ಲ ಹೇಳ್ಕೊಳ್ಳೋದಿಲ್ಲ. ನಿಮ್ಗೆ ಗೊತ್ತು, ಯೋಬನ ಗ್ರಂಥದಲ್ಲಿ ಯೋಬನ ಬಗ್ಗೆ ಹೆಂಗೆ ಹೇಳಿದ್ರು ಅಂತ ದೇವ್ರು. ಸೈತಾನನ ಮುಂದೆ ಯೋಬನ ಬಗ್ಗೆ ಹೇಳ್ತಾರೆ ದೇವ್ರು. ಏನಂತ ನೋಡಿದ್ಯಾ ನನ್ನ ಮಗ ಭೂಮಿಯ ಮೇಲೆ ಎಷ್ಟು ನೀತಿವಂತನಾಗಿ ಎಷ್ಟು ಚೆನ್ನಾಗಿ ಬದುಕ್ತಿದ್ದಾನೆ ಅಂತ ಹೇಳಿ. ಈ ರೀತಿ ತಮ್ಮ ಮಕ್ಕಳ ಬಗ್ಗೆ ದೇವ್ರು ಯಾವಾಗ್ಲೂ ತುಂಬಾ ಉತ್ತಮವಾಗಿ ಉನ್ನತವಾಗಿ ಹೇಳ್ಕೊಳ್ತಾರೆ, ನಿಜನ? ಅದೇ ರೀತಿ ಈ ಪ್ರಕೃತಿಯನ್ನ ಆದಿಯಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ಆದಾಮನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಯಾವ ಸೃಷ್ಟಿಯಾಗಿತ್ತು? ಪ್ರಕೃತಿ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಕೊನೆ ದಿನ ಅಲ್ವಾ ಆದಾಮನನ್ನ ಸೃಷ್ಟಿ ಮಾಡಿದ್ದು. ಓಕೆ, ಈಗ ಮುಂಚೆ ಆದಾಮನಿಗಿಂತ ಮನುಷ್ಯನಿಗಿಂತ ಮುಂಚೆನೆ ಸೃಷ್ಟಿಯಾಗಿರುವಂತಹ ಪ್ರಕೃತಿ ದೇವ್ರು ಏನಂತ ಹೇಳಿರಬಹುದು? ನನ್ನ ಮಕ್ಕಳು ಮುಂದೆ ಬರ್ತಾರೆ ಭೂಮಿಯ ಮೇಲೆ, ಮುಂದೆ ಇನ್ನೊಂದ್ ಸ್ವಲ್ಪ ಕಾಲ ಆದ ನಂತರ ನನ್ನ ಮಕ್ಕಳನ್ನ ಸೃಷ್ಟಿ ಮಾಡ್ತಿದ್ದೀರಿ ಅಂತ ಪ್ರಕೃತಿ ಏನ್ ಅನ್ಕೊಂಡಿರ್ಬೋದು? ಪ್ರಿಯರೇ? ಓಹೋ, ದೇವರೇ ಇಷ್ಟೊಂದು ನೀತಿವಂತರಾಗಿರ್ಬೇಕಾದ್ರೆ ಇನ್ನು ಅವ್ರ ಮಕ್ಕಳು ಬರ್ತಾರಂತೆ ಭೂಮಿಯ ಮೇಲೆ. ಅವ್ರು ಇನ್ನೆಷ್ಟು ನೀತಿವಂತರಾಗಿರ್ತಾರೋ? ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ದೇವರೇ ಇಷ್ಟೊಂದು ಪರಿಶುದ್ಧರಾಗಿರ್ಬೇಕಾದ್ರೆ ಅವ್ರ ಮಕ್ಕಳು ಬರ್ತಿದಾರಂತೆ ಮುಂದೆ, ಅವ್ರು ಇನ್ನೆಷ್ಟು ನೀತಿವಂತರಾಗಿರ್ತಾರೋ ಅಂತ ಪ್ರಕೃತಿ ಅನ್ಕೊಂಡಿರುತ್ತೆ, ನಿಜನ? ಅದ್ರಿಂದ ಹುಟ್ಟದ ಮೇಲೆ ಗೊತ್ತಾಯ್ತು ಬಂಡವಾಳ ಅದಕ್ಕೆ. ಓಹೋಹೋ, ಮೊಟ್ಟ ಮೊದಲನೇ ಮನುಷ್ಯನೇ ತಪ್ಪು ಮಾಡ್ತಾನೆ. ಮನುಷ್ಯರು ಅಂತ ಹೇಳಿದ್ರೆ ಇದೇನಾ? ದೇವರ ಮಕ್ಕಳು ಅಂದ್ರೆ ಇವರೇನಾ ಅಂತ ಹೇಳಿ ಅವಾಗ ಗೊತ್ತಾಯ್ತು ಅದಕ್ಕೆ, ಹೌದಾ? ಈ ಈ ಹೊಸದಾಗಿ ಮದ್ವೆ ಆಗಿರುವಂತಹ ವಧು ಹೆಣ್ಣಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ಹುಡುಗಿಗೆ ಮದ್ವೆ ಮಾಡ್ಬೇಕಾದ್ರೆ ತನ್ನ ತಂದೆ ತಾಯಿ ಒಂದು ಹುಡುಗನನ್ನ ನೋಡಿರ್ತಾರೆ. ಆ ಹುಡುಗನ ಬಗ್ಗೆ ತುಂಬಾ ಗೊತ್ತಿರೋದಿಲ್ಲ ಹುಡುಗಿಗೆ. ಉದಾಹರಣೆ ಕೊಡ್ತಿದ್ದೀನಿ. ಓಕೆ, ಆ ಹುಡುಗಿಗೆ ಯಾವಾಗ ಗೊತ್ತಾಗುತ್ತೆ ಆ ಹುಡುಗನ ಬಗ್ಗೆ ಸಂಪೂರ್ಣವಾಗಿ? ಮದ್ವೆ ಆಗೋದಕ್ಕಿಂತ ಮುಂಚೆ ಅಲ್ಲ, ಹೌದಾ? ಮದ್ವೆ ಆಗೋದಕ್ಕಿಂತ ಮುಂಚೆ ಎಲ್ಲ ಹೇಗಿರುತ್ತೆ? ಏನಂತ ಹೇಳಿರ್ತಾರೆ ಹುಡುಗನ ಬಗ್ಗೆ? ಹುಡುಗನಿಗೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಎಲ್ಲ ಗುಡ್ ಹ್ಯಾಬಿಟ್ಸ್, ನಿಜನ? ಅದಾದ ನಂತರ ಇನ್ನೂ ಏನೇನ್ ಹೇಳಿರ್ತಾರೆ? ಬೇರೆ ಕೆಟ್ಟ ಸಹವಾಸಗಳಿಲ್ಲ, ಕೆಟ್ಟ ಅಭ್ಯಾಸಗಳಿಲ್ಲ, ಇಷ್ಟು ದುಡಿತಾನೆ, ಸಾಫ್ಟ್ವೇರ್ ಇಂಜಿನಿಯರ್, ಇದನ್ನೆಲ್ಲ ಹೇಳಿ ಮದ್ವೆ ಮಾಡಿರ್ತಾರೆ. ಮದ್ವೆ ಆದ ನಂತರ ಒಂದ್ 6 monthsಗೆ ಎಲ್ಲಿರ್ತಾರೆ ಹುಡುಗಿ? ಗಂಡನ ಮನೇಲಿ ಇರೋದಿಲ್ಲ, ಮಮ್ಮಿಯ ಮನೇಲಿ ಇರ್ತಾರೆ. ಏನಕ್ಕೋಸ್ಕರ ಬಂದಮ್ಮ? ಈ ತರ ನೀವು ಮದ್ವೆ ಆಗುವುದಕ್ಕಿಂತ ಮುಂಚೆ ಹುಡುಗ ಆ ರೀತಿ ಈ ರೀತಿ ಒಳ್ಳೆಯವನು, ಅದು ಇದು ಒಂದು ಕೆಟ್ಟ ಅಭ್ಯಾಸ ಇಲ್ಲ ಅಂತೆಲ್ಲ ಹೇಳಿ ಕಳ್ಸಿದ್ರಲ್ಲ. ಮದ್ವೆ ಆದ ನಂತರ ನನಗ್ ಗೊತ್ತಾದಂತ ವಿಚಾರ ಹೇಳ್ತೀನಿ ಕೇಳು ಮಮ್ಮಿ. ಈ ಹುಡುಗನಿಗಿರುವಂತಹ ದುರಭ್ಯಾಸಗಳು ಇಡೀ ಊರಲ್ಲೇ ಯಾರಿಗೂ ಇಲ್ಲ, ಇದು ನನಗ್ ಗೊತ್ತಾದಂತ ವಿಚಾರ. ಅಂದ್ರೆ ಮದ್ವೆ ಆಗೋದಕ್ಕಿಂತ ಮುಂಚೆ ನಿಮಗಿದ್ದಂತ ಪರ್ಸೆಪ್ಷನ್ ಬೇರೆ ಹುಡುಗನ ಬಗ್ಗೆ, ಮದ್ವೆ ಆದ ನಂತರ ಹುಡುಗನ ಮೇಲೆ ನಿಮ್ಗಿರುವಂತ ಪರ್ಸೆಪ್ಷನ್ ಬೇರೆ, ಹೌದಾ? ಅದೇ ರೀತಿ ಪಾಪ ಪ್ರಕೃತಿಗೂ ಸಹ ದೇವರು ಪ್ರಾರಂಭದಲ್ಲಿ ಪ್ರಕೃತಿಗೆ ಏನ್ ಹೇಳಿರ್ಬೋದು? ನನ್ನ ಮಕ್ಕಳು ಬರ್ತಿದ್ದಾರೆ ಅಂದಾಗ ಪ್ರಕೃತಿ ಏನಂತ ಕನಸ್ಕೊಂಡಿರ್ಬೋದು? ಅಯ್ಯೋ, ದೇವ್ರ ಮಕ್ಕಳು ಎಷ್ಟು ನೀತಿವಂತರಾಗಿರ್ತಾರೋ, ಎಷ್ಟು ಪರಿಶುದ್ಧರಾಗಿರ್ತಾರೋ ಅಂತ ಕನಸ್ಕೊಂಡಿರುತ್ತಾ? ಹೌದು, ಅವ್ರಿಗೆ ನಾವ್ ಸೇವೆ ಮಾಡ್ಬೇಕಂತೆ, ನಾವು ಧನ್ಯರು ಅಂತ ಅನ್ಕೊಂಡಿರತ್ತೆ ಪ್ರಕೃತಿ. ಉತ್ತಮರಾಗಿರ್ತಾರೆ ದೇವರ ಮಕ್ಕಳು, ಅವರಿಗೆ ನಾವು ಸೇವೆ ಮಾಡುವಂತಹದ್ದು ನಮ್ಮ ಧನ್ಯತೆ, ನಮ್ಮ ಬಾಧ್ಯತೆ ಅಂತ ಪ್ರಕೃತಿ ಅನ್ಕೊಂಡಿರುತ್ತೆ. ಆಮೇಲೆ ಗೊತ್ತಾಗಿರುತ್ತೆ ಮನುಷ್ಯರು ಭೂಮಿಯ ಮೇಲೆ ಬಂದ ನಂತರ ತಿನ್ಬಾರದು ಅಂತ ಹೇಳಿದ ಹಣ್ಣನ್ನು ತಿಂದ ನಂತರ, ಅದಾದ ನಂತರ ಮನುಷ್ಯರು ಮಾಡುವಂತಹ ಆಟಗಳು, ಮಾಡುವಂತಹ ಚೇಷ್ಟೆಗಳು, ಮಾಡುವಂತಹ ಪಾಪಗಳು, ಇದನ್ನೆಲ್ಲ ನೋಡಿದ ನಂತರ ಓಹೋ, ಮದ್ವೆ ಆದ ನಂತರ ಹೇಗೆ ಹುಡುಗಿಗೆ ಹುಡುಗನ ಬಗ್ಗೆ ಗೊತ್ತಾಯ್ತು, ಹಾಗೆ ಪ್ರಕೃತಿಗೆ ದೇವರ ಮಕ್ಕಳ ಬಗ್ಗೆ ಅದಾದ ನಂತರ ಗೊತ್ತಾಯ್ತು. ಮನುಷ್ಯರು ಸೃಷ್ಟಿ ಆದ ನಂತರ ಗೊತ್ತಾಯ್ತು, ಇಷ್ಟೊಂದು ನೀಚರ ಇವರು. ದೇವರು ನೋಡಿದ್ರೆ ಅಷ್ಟೊಂದು ಪರಿಶುದ್ಧರು, ಅವ್ರ ಮಕ್ಕಳು ನೋಡಿದ್ರೆ ಇಷ್ಟೊಂದು ನೀಚರು ಅಂತ ಅವಾಗ ಗೊತ್ತಾಗಿದೆ ಪ್ರಕೃತಿಗೆ ನಮ್ಮ ಬಗ್ಗೆ. ಯಾವ ದಿನ ಪ್ರಕೃತಿಗೆ ನಾವು ನೀಚರು, ನಾವು ಪಾಪಿಷ್ಠರು ಅಂತ ಹೇಳಿ ಗೊತ್ತಾಯ್ತು, ಅವತ್ತಿಂದ ಅದಕ್ಕೆ ಇಷ್ಟ ಇಲ್ವಂತೆ ಪ್ರಿಯರೇ ನಮಗ್ ಸೇವೆ ಮಾಡ್ಲಿಕ್ಕೆ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಟ್ರಾನ್ಸಿಷನ್ ಅರ್ಥ ಆಯ್ತಾ?
ಮನುಷ್ಯರು ಪಾಪಿಗಳು ಅಂತ ಹೇಳಿ ಗೊತ್ತಿಲ್ಲದೆ ಇರ್ಬೇಕಾದ್ರೆ, ಅಂದ್ರೆ ಮನುಷ್ಯರು ಮುಂದೆ ಮನುಷ್ಯರು ದೇವರ ಮಕ್ಕಳು ಬರ್ತಾರೆ ಅಂತ ಪ್ರಕೃತಿ ಕನಸ್ಕೊಂಡಿತ್ತ. ಅವಾಗ ಹೇಗಿತ್ತು ಪ್ರಕೃತಿಯ ಮನಸ್ಥಿತಿ, ಪ್ರಕೃತಿಯ ಮೈಂಡ್ ಸೆಟ್ ಹೇಗಿತ್ತು? ಮನುಷ್ಯರು ಬರ್ತಾರಂತೆ, ದೇವ್ರ ಮಕ್ಕಳು ಬರ್ತಾರಂತೆ, ನಾವು ಅವ್ರಿಗೆ ಸೇವೆ ಮಾಡ್ಬೇಕು, ನಾವು ಖುಷಿಯಾಗಿದ್ದೀವಿ, ನಾವು ಆನಂದ ಪಡ್ತಿದೀವಿ ಅಂತ ಕನಸು ಕಾಣ್ತಾ ಇತ್ತು. ಸಂತೋಷವಾಗಿ ಸೇವೆ ಮಾಡ್ಲಿಕ್ಕೋಸ್ಕರ ಕಾಯ್ತಿತ್ತು. ಆದ್ರೆ ನಾವ್ ಯಾವಾಗ ಪಾಪಿಷ್ಠರು, ಯಾವಾಗ ನಾವ್ ದೇವರ ಮಕ್ಕಳಾಗ್ಲಿಕ್ಕೆ ಅನರ್ಹರು ಅಂತ ಹೇಳಿ ಪ್ರಕೃತಿ ಗೊತ್ತಾಯ್ತೋ, ಅವತ್ತಿಂದ ಪ್ರಕೃತಿಯ ಮೈಂಡ್ ಸೆಟ್ ಏನಾಗುತ್ತೆ? ಅಯ್ಯೋ, ದೇವರು ಹೇಳಿದಾರಲ್ವಾ ಸೇವೆ ಮಾಡು ಅಂತ ಹೇಳಿ ಆಜ್ಞೆ ಕೊಟ್ಟಿದಾರಲ್ವಾ, ಆ ಒಂದ್ ಆಜ್ಞೆಯ ನಿಮಿತ್ತ ಸೇವೆ ಮಾಡ್ತಿದ್ದೀನಿ ಅಷ್ಟೇ. ಇಷ್ಟ ಇಲ್ಲ ನನಗ್ ಸೇವೆ ಮಾಡ್ಲಿಕ್ಕೋಸ್ಕರ, ಇಷ್ಟ ಇಲ್ವೇ ಇಲ್ಲ ನನಗ್ ಸೇವೆ ಮಾಡ್ಲಿಕ್ಕೋಸ್ಕರ, ಆದ್ರೂ ಸೇವೆ ಮಾಡ್ತಿದ್ದೀನಿ. ಏನಕ್ಕೋಸ್ಕರ? ನಾನ್ ಮನುಷ್ಯರು ಪರಿಶುದ್ಧರು ಅಂತ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ ಇಷ್ಟಪಟ್ಟೆ ಅವ್ರಿಗೆ ಸೇವೆ ಮಾಡ್ಲಿಕ್ಕೆ. ಆದ್ರೆ ಇವ್ರು ಯಾರು ಭೂಮಿಯ ಮೇಲೆ ಬಂದು ಪಾಪಿಷ್ಠರು, ದೇವರ ಮಕ್ಕಳಾಗ್ಲಿಕ್ಕೆ ಅನರ್ಹರು. ಇವಾಗ ಗೊತ್ತಾಗಿದೆ ದೇವರ ಮಕ್ಕಳಾಗ್ಲಿಕ್ಕೆ ಇವ್ರು ಅನರ್ಹರು ಅಂತ ಹೇಳಿ. ಇವಾಗ ಹೆಂಗಾಗೋಗಿದೆ ಪ್ರಕೃತಿಯ ಪರಿಸ್ಥಿತಿ? ಕಷ್ಟಪಟ್ಟು ನಮ್ಮ ಸೇವೆ ಮಾಡ್ತಿದ್ಯಂತೆ. ಎಲ್ಲಿದೆ ಬ್ರದರ್ ಇದಕ್ಕೋಸ್ಕರ ರೆಫರೆನ್ಸ್ ಸತ್ಯವೇದದಲ್ಲಿ ಅಂತ ಹೇಳಿ ಕೇಳಿದ್ರೆ, ಕೀ ರೆಫರೆನ್ಸ್ ಪ್ರಿಯರೇ, ಇದು ಪಾಠಕ್ಕೆ ಇವತ್ತಿನ ಪಾಠಕ್ಕೆ, ಇವತ್ತಿನ ಪಾಠದ ಟೈಟಲ್ಗೆ ಇದು ಕೀ ರೆಫರೆನ್ಸ್. ಇವಾಗ ನಾವು ನೋಡ್ತಿರುವಂತಹದ್ದು, ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪಾಠದ ಟೈಟಲ್ ಏನು? ಪ್ರಕೃತಿಯ ಪ್ರಸವ ವೇದನೆ, ಹೌದಲ್ವಾ? ಆ ಪದ ನಮಗೆ ಈ ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನದಲ್ಲಿ ಕಾಣಿಸುತ್ತೆ. ಒಂದ್ಸರಿ ಓದೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನ, 8-19. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನು ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಸಾಕು ಪ್ರಿಯರೇ, ಏನಂತ ಓದ್ಕೊಂಡ್ವಿ ನಾವು? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಇದನ್ನ ಒಂದ್ಸರಿ ಓದ. 19ನೇ ವಚನವನ್ನ 1-2 ನಿಮಿಷ ಬಿಟ್ಟು ಓದೋಣ. 20ನೇ ವಚನದಿಂದ ಓದೋಣ. 20 ಅಂತ, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ. ಜಗತ್ತು ಅಂದ್ರೆ ಪ್ರಕೃತಿ ಅಂತ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಓಕೆ, ಈಗ ಜಗತ್ತು ಏನಕ್ಕೂ ಒಳಗಾಯ್ತಂತೆ? ವ್ಯರ್ಥತ್ವಕ್ಕ. ಹೌದು, ಅದು ನಮಗೆ ಸೇವೆ ಮಾಡ್ತಿರುವಂತಹದ್ದೆಲ್ಲ, ಪ್ರಕೃತಿಯ ಮನಸ್ಸಲ್ಲಿರುವಂತಹದ್ದೆಲ್ಲ ಏನ್ ಗೊತ್ತಾ? ನಾವು ಆಡ್ತಿರುವಂತಹದ್ದೆಲ್ಲ ವೇಸ್ಟ್. ಈ ಮನುಷ್ಯರು ನಾವ್ ಎಷ್ಟು ಮಾಡಿದ್ರು ಸಹ ಇವ್ರು ಮಾರ್ಪಡಲ್ಲ. ನಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ತಾರೆ, ಪಾಪ ಮಾಡ್ತಾರೆ. ನಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ತಾರೆ, ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಜೀವನ ಮಾಡ್ತಾರೆ. ನಾವ್ ಇವರಿಗೆ ಸೇವೆ ಮಾಡ್ತಿರುವಂತಹದ್ದು ವೇಸ್ಟ್, ವ್ಯರ್ಥ. ಈ ರೀತಿ ವ್ಯರ್ಥವಾಗಿ ಅವ್ರು ಸೇವೆ ಮಾಡ್ತಿರುವಂತಹದ್ದು ಸ್ವೇಚ್ಛೆಯಿಂದಲ್ಲ, ಇಷ್ಟಪಟ್ಟು ಸೇವೆ ಮಾಡ್ತಿಲ್ವಂತೆ. ಅಲ್ಲಿ ಕೆಳಗಡೆ ಏನಂತ ಹೇಳಿದ್ದಾರೆ? ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ನಮಗ್ ಒಳಗಾಗಿದೆ ಪ್ರಕೃತಿ, ನಮಗ್ ಸೇವೆ ಮಾಡ್ಲಿಕ್ಕೆ ಒಳಗಾಗಿದೆ. ವ್ಯರ್ಥ ಅಂತ ಅನ್ಕೊಂಡೇ ಸೇವೆ ಮಾಡ್ತಿದೆ ನಮಗೆ. ಓಕೆ, ಮುಂದೆ ಏನ್ ಹೇಳ್ತಿದೆ? ಮುಂದೆ ಏನ್ ಹೇಳುತ್ತೆ ವಚನ? ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಅಂದ್ರೆ ಪ್ರಕೃತಿ ನಮಗ್ ಸೇವೆ ಮಾಡ್ತಿರುವಂತಹದ್ದು ಸ್ವೇಚ್ಛೆಯಿಂದಲ್ಲ, ಇಷ್ಟಪಟ್ಟು ಸೇವೆ ಮಾಡ್ತಿಲ್ವಂತೆ. ಇನ್ನೆಂಗ್ ಸೇವೆ ಮಾಡ್ತಿದೆ? ಕೆಳಗಡೆ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಈಗ ಸೇವೆ ಮಾಡ್ತಿರುವಂತಹದ್ದು ಸ್ವೇಚ್ಛೆಯಿಂದಲ್ಲ, ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ಸೇವೆ ಮಾಡ್ತಿಲ್ಲ ಪ್ರಕೃತಿ ನಮಗೆ. ಹೇಗ್ ಸೇವೆ ಮಾಡ್ತಿದೆ? ಅದನ್ನ ಒಳಪಡಿಸಿದವನ ಸಂಕಲ್ಪದಿಂದ. ದೇವ್ರು ಒಂದು ಆಜ್ಞೆ ಕೊಟ್ಟಿದಾರಲ್ವಾ, ನೀನ್ ಒಳಗಾಗಿರ್ಬೇಕು, ಮನುಷ್ಯರಿಗೆ ಒಳಪಡ್ಬೇಕು ಅಂತ ಹೇಳಿ ಆಜ್ಞೆ ಕೊಟ್ಟಿದಾರಲ್ವಾ. ಈ ಆಜ್ಞೆಯ ನಿಮಿತ್ತ ಪ್ರಕೃತಿ ನಮಗೆ ಒಳಗಾಗಿದ್ದು ಸೇವೆ ಮಾಡ್ತಿದೆ. ಸ್ವೇಚ್ಛೆ ಅದಕ್ಕೆ ಇಷ್ಟನೇ ಇಲ್ವಂತೆ, ಅದನ್ನೇ ಬರ್ಸಿರುವಂತಹದ್ದು. ಬೈ ಓನ್ ವಿಲ್, ತನಗೆ ಇಷ್ಟ ಇದೆ ಅಂತ ಹೇಳ್ಕೊಂಡು ಸೇವೆ ಮಾಡ್ತಿಲ್ಲ ಪ್ರಕೃತಿ. ಕಷ್ಟಪಟ್ಟು, ಅಯ್ಯೋ ದೇವ್ರು ಹೇಳಿದಾರಲ್ವಾ, ಆಜ್ಞೆ ಕೊಟ್ಟಿದಾರಲ್ವಾ ಮಕ್ಕಳಿಗೆ ಸೇವೆ ಮಾಡ್ಬೇಕು ಅಂತ ಹೇಳಿ, ಆ ಆಜ್ಞೆಯ ನಿಮಿತ್ತ ಸೇವೆ ಮಾಡ್ತಿದೆ. ಹೌದಾ? ಇಷ್ಟಕ್ಕೂ ಪ್ರಕೃತಿ ಎಲ್ಲರಿಗೂ ಸಹ ಬಾಧೆ ಪಟ್ಕೊಂಡೇ ಸೇವೆ ಮಾಡೋದಿಲ್ಲ ಪ್ರಿಯರೇ. ಇಲ್ಲೊಂದು ಚಿಕ್ಕ ಪಾಯಿಂಟ್ ಇದೆ, ಇನ್ನೊಂದು ರೀಟ್ರೇಟ್ ಮಾಡ್ಬೇಕಾಗಿರುವಂತಹ. ನಾನು ಹೇಳಿದ್ನಲ್ವಾ 19ನೇ ವಚನ ಓದ್ಬೇಕು ಅಂತ ಹೇಳಿ 2 ಮಿನಿಟ್ಸ್ ಆದ್ಮೇಲೆ. ಈಗ 19ನೇ ವಚನ ಓದುವಂತ ಟೈಮ್ ಬಂದಿದೆ. ಅದಕ್ಕಿಂತ ಮುಂಚೆ ಎಕ್ಸ್ಪ್ಲನೇಷನ್ ಅನ್ನು ಕೇಳಿಸ್ಕೊಳ್ತಾ ಇದ್ದೀನಿ. ಓಕೆ, ಇಷ್ಟಕ್ಕೂ ಪ್ರಕೃತಿ ಎಲ್ಲಾ ಮನುಷ್ಯರಿಗೂ ಸೇವೆ ಮಾಡ್ಬೇಕಾದ್ರೆ ದುಃಖಪಟ್ಟು ಬಾಧೆ ಪಟ್ಕೊಂಡೇ ಸೇವೆ ಮಾಡುತ್ತೆ? ಇಲ್ಲ. ಕೆಲವರಿಗೆ ಸೇವೆ ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ತಾ ಸೇವೆ ಮಾಡುತ್ತೆ. ಇನ್ನೂ ಕೆಲವರಿಗೆ ಸೇವೆ ಮಾಡ್ಬೇಕಾದ್ರೆ ಬಾಧೆ ಪಟ್ಟು ಸೇವೆ ಮಾಡುತ್ತೆ. ಈಗ ನಿಮಗೇನ್ ಅನ್ಸುತ್ತೆ? ಯಾರಿಗೆ ಸೇವೆ ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ತಾ ಸೇವೆ ಮಾಡುತ್ತೆ, ಯಾರಿಗೆ ಸೇವೆ ಮಾಡ್ಬೇಕಾದ್ರೆ ಬಾಧೆ ಪಟ್ಟು ಸೇವೆ ಮಾಡುತ್ತೆ? ನಿಮಗೇನ್ ಅನ್ಸುತ್ತೆ? ಒಂದು ಕೋಳಿ ಮೊಟ್ಟೆಯನ್ನ ಎಲ್ಲರಿಗೂ ಕೊಡುತ್ತೆ, ಆದ್ರೆ ಯಾರಿಗೆ ಇಷ್ಟಪಟ್ಟು ಮೊಟ್ಟೆಯನ್ನ ಕೊಡ್ತಿದೆ, ಯಾರಿಗೆ ಕಷ್ಟಪಟ್ಟು ಮೊಟ್ಟೆಯನ್ನ ಕೊಡ್ತಿದೆ? ಹಸು ಎಲ್ಲರಿಗೂ ಹಾಲು ಕೊಡುತ್ತೆ. ಯಾರಿಗೆ ಇಷ್ಟಪಟ್ಟು ಹಾಲು ಕೊಡ್ತಿದೆ, ಯಾರಿಗೆ ಕಷ್ಟಪಟ್ಟು ಹಾಲು ಕೊಡ್ತಿದೆ? ಅಲ್ಲೊಂದು ವಚನವನ್ನ ಓದ್ಕೊಂಡ್ವಲ್ವಾ,
ಆ ವಚನವನ್ನ ಇವಾಗ ಓದೋಣ. 8ನೇ ಅಧ್ಯಾಯ 19ನೇ ವಚನ. 19ನೇ ವಚನ ಓದುವಂತಹ ಟೈಮ್ ಬಂದಿದೆ. ಏನಿದೆ 19ನೇ ವಚನದಲ್ಲಿ ಇಷ್ಟಕ್ಕೂ? ರೋಮಪುರದವರಿಗೆ ಬರೆದ ಪತ್ರಿಕೆ 8:19. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಹೌದಾ? ಪ್ರಕೃತಿಗಿರುವಂತ ಆಸೆ ಎಲ್ಲ ಒಂದೇ ಅಂತೆ. ಜಗತ್ತು ಅಂದ್ರೆ ಪ್ರಕೃತಿ, ಅದಕ್ಕಿರುವಂತ ಆಸೆ ಎಲ್ಲ ಒಂದೇ ಅಂತೆ. ದೇವರ ಮಕ್ಕಳು ಯಾವಾಗ ಪ್ರತ್ಯಕ್ಷ ಆಗ್ತಾರೆ? ಪ್ರತ್ಯಕ್ಷ ಅಂದ್ರೆ ದೇವರ ಮಕ್ಕಳು ಯಾರಾದ್ರೂ ಪ್ಲೀಸ್ ನನ್ನ ಕಣ್ಣು ಕಾಣಿಸಿ ಅಲ್ವಾ? ಇದು ಅದಕ್ಕಿರುವಂತ ಆಸೆ. ಏನು? ಪ್ರಕೃತಿಗಿರುವಂತ ಆಸೆ ಎಲ್ಲ ಏನು? ದೇವರ ಮಕ್ಕಳು ಯಾರಾದ್ರೂ ಪ್ಲೀಸ್ ನನ್ನ ಕಣ್ಣಿಗೆ ಕಾಣಿಸಿ ಅಲ್ವಾ? ಒಂದು ಮರ ಏನಂತ ಕೋರ್ಕೊಳ್ತಿದೆ ಗೊತ್ತಾ ರಸ್ತೆಯಲ್ಲಿ? ಅದಕ್ಕೆ 1000 ಕಾರ್ ಕಾಣಿಸುತ್ತೆ. ಒಂದು ಮರ ರಸ್ತೆ ಪಕ್ಕದಲ್ಲಿ ಇದೆ ಅಂತ ಅನ್ಕೊಳ್ಳಿ, ರಸ್ತೆ ಬದಿಯಲ್ಲಿ ಆ ಕಡೆ ಈ ಕಡೆ. ಓಕೆ, ಈಗ ಮರಗಳಿಗೆಲ್ಲ ಏನ್ ಗೊತ್ತಾ ಆಸೆ? ಈ ಮರಗಳೆಲ್ಲ ಎಷ್ಟು ಕಾರ್ ನೋಡ್ಬೋದು ದಿನಕ್ಕೆ? ಆ ರಸ್ತೆಯಲ್ಲಿ ಹರಿದಾಡುವಂತ ಎಷ್ಟು ಕಾರ್ಗಳನ್ನ ನೋಡ್ಬೋದು? ಸಾವಿರಾರು ಕಾರ್ಗಳನ್ನ ನೋಡುತ್ತೆ. ನಿಜನ? ಆ ಸಾವಿರಾರು ಕಾರ್ಗಳನ್ನ ನೋಡಿದಾಗ, ಸಾವಿರಾರು ಕಾರಲ್ಲಿರುವಂತ ಮನುಷ್ಯರನ್ನ ನೋಡಿದಾಗ ಅದಕ್ಕೆ ಸಂತೋಷ ಇಲ್ವಾ? ಯಾರನ್ನ ನೋಡಿದ್ರೆ ಸಂತೋಷ ಅದಕ್ಕೆ? ಒಂದೇ ಒಂದು ಕಾರ, ಒಂದೇ ಒಂದು ಸೈಕಲ್ ಅಲ್ಲಿ ಯಾರಾದ್ರೂ ಇಬ್ರು ದೇವ ಸೇವಕರು ಹೋದ್ರು ಅಂತ ಅನ್ಕೊಳ್ಳಿ. ದೇವರ ಮಕ್ಕಳು ಸರಿಯಾಗಿ ಇವರನ್ನ ನೋಡಿ, ಅಪ್ಪ ಇವರು ದೇವರ ಎಲ್ಲರೂ ಸಹ ದೇವರ ಮಕ್ಕಳೇ ಪ್ರಿಯರೇ ಪ್ರಾರಂಭದಲ್ಲಿ. ಆದ್ರೆ ಇವಾಗ ದೇವರ ಮಕ್ಕಳು ಅನ್ನುವಂತ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ತುಂಬಾ ಜನ. ನಿಜನ? ಓಕೆ, ಈಗ ನಿಜವಾಗ್ಲೂ ದೇವರಿಗೆ ಇಷ್ಟ ಆಗುವಂತವ್ರು, ದೇವರ ಮಕ್ಕಳಾಗಿರುವಂತವ್ರು ಯಾರಾದ್ರೂ ಇಬ್ರು ಸೈಕಲ್ ಮೇಲೆ ಹೋದ್ರು ನಾವು ಸಂತೋಷ ಪಡ್ತೀವಿ ಅಂತ ಅಂತಿದ್ಯಂತೆ ಮರಗಳು. ನಾನು ಹೇಳಿದ್ ನಿಮಗೆ ಅರ್ಥ ಆಯ್ತಾ? ಒಂದು ರಸ್ತೆಯಲ್ಲಿ 1000 ಜನರನ್ನ ಹೋದಾಗ, ಅವ್ರು ಹೋಗುವಾಗ ಬರುವಾಗ ಎಲ್ಲ ನೋಡಿದ್ರು ಮರಗಳಿಗೆ ಸಂತೋಷ ಇಲ್ಲ, ತೃಪ್ತಿ ಇಲ್ಲ, ಪ್ರಕೃತಿಗೆ ಆನಂದ ಇಲ್ಲ. ಯಾವಾಗ ಆನಂದ ಅದಕ್ಕೆ? ಯಾರಾದ್ರೂ ಇಬ್ರು ಬೇಡ, ಯಾರಾದ್ರೂ ಒಬ್ಬರಾದ್ರೂ ದೇವರ ಮಕ್ಕಳು, ದೇವರಿಗೆ ಪ್ರಿಯ ಆಗಿರುವಂತಹ ಮಕ್ಕಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಮ್ಗೆ ಅಷ್ಟು ಸಾಕು. ಅವರಿಗೆ ನಾವ್ ಏನ್ ಬೇಕಾದ್ರೂ ಸೇವೆ ಮಾಡ್ತೀವಿ. ದೇವರ ಮಕ್ಕಳಿಗೆ ನಾವ್ ಯಾವ ರೀತಿ ಬೇಕಾದ್ರೂ ಸೇವೆ ಮಾಡ್ಲಿಕ್ಕೆ ರೆಡಿ. ಸಂತೋಷದಿಂದ ಸೇವೆ ಮಾಡ್ತೀವಿ, ಕಷ್ಟಪಟ್ಕೊಂಡು ಸೇವೆ ಮಾಡೋದಿಲ್ಲ, ಇಷ್ಟಪಟ್ಟು ಸೇವೆ ಮಾಡ್ತೀವಿ. ಅದನ್ನೇ ಹೇಳ್ತಿದೆ 19ನೇ ವಚನ, 8ನೇ ಅಧ್ಯಾಯ 19ನೇ ವಚನ. ಈಗ ಹೋದ್ರೆ ಇನ್ನೊಂದ್ಸರಿ 19ನೇ ವಚನ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಕ್ಕುತ್ತೆ. ದೇವಪುತ್ರರ ಮಹಿಮೆಯು ಅಂದ್ರೆ ದೇವರ ಮಕ್ಕಳು, ದೇವರಿಗೆ ಇಷ್ಟ ಆಗುವಂತಹ ಮಕ್ಕಳು, ಅವರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತೆಂದು. ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಕಾಣಿಸುವಂತಹದ್ದು. ಯಾವಾಗ ಕಣ್ಣಿಗೆ ಕಾಣಿಸ್ತಾರೆ ಅಂತ ಹೇಳಿ ಏನ್ ಮಾಡ್ತಿದ್ಯಂತೆ ಜಗತ್ತು? ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು, ಬಹು ಕಾತರತೆಯಿಂದ ಕಾಯ್ತಿದ್ಯಂತೆ. ಒಬ್ರಾದ್ರೂ ದೇವರಿಗೆ ಇಷ್ಟ ಆಗುವಂತವ್ರು ಕಾಣಿಸ್ತಾರೆ? ಒಬ್ರಾದ್ರೂ? ಇದು ಪ್ರಕೃತಿಗಿರುವಂತ ಆಸೆ. ಇದು ಒಬ್ರಾದ್ರೂ ಕಾಣಿಸ್ತಾರ? ಅವ್ರಿಗೆ ನಾವು ಸೇವೆ ಮಾಡ್ಲಿಕ್ಕೆ ರೆಡಿ. ಇವಾಗ ಹೇಳಿ, ಕೋಳಿ ಏನಂತ ಆಸೆ ಪಡ್ತಿದೆ? ಕೋಳಿ ಏನಂತ ಆಸೆ ಪಡ್ತಿದೆ? ನೀವು ದೇವ ಸೇವಕರ? ಬೇಡ. ನೀವು ದೇವರಿಗೆ ಇಷ್ಟ ಆಗಿರುವಂತಹ ಮಕ್ಕಳ? ನೀವು ಡೈಲಿ ಬೈಬಲ್ ಓದುವಂತವ್ರ? ನೀವು ಡೈಲಿ ಪ್ರಾರ್ಥನೆ ಮಾಡುವಂತವ್ರ? ಹಾಗಾದ್ರೆ ನೀವು ನನ್ನ ಮೊಟ್ಟೆಯನ್ನು ತಗೊಂಡು ಹೋಗಿ ಬನ್ನಿ, ನನಗ್ ತುಂಬಾ ಸಂತೋಷ. ನಿಮಗೆ ನನ್ನ ಮೊಟ್ಟೆ ಕೊಡ್ಲಿಕ್ಕೆ ನನಗೆ ತುಂಬಾ ಆನಂದ. ನೀವು ಆಮ್ಲೆಟ್ ಮಾಡ್ಕೊಂತೀನಿ, ಬೇಯಿಸ್ಕೊಂತೀನಿ, ಪೂಜೆ ಮಾಡ್ಕೊಂತೀನಿ, ಇನ್ನೊಂದೇನೋ ಮಾಡ್ಕೊಂತೀನಿ. ಹೌದಾ? ಒಂದು ಹಸುವಿಗೆ ನನ್ ಯಾವ್ದು ಆನಂದ? ಒಂದು ಹಸುವಿಗೆ ಯಾವಾಗ ಸಂತೋಷ? 100 ಜನ ಬಂದು ಪಾಪ ಅದ್ರ ಹಾಲನ್ನ ಕರ್ಕೊಂಡ್ ಹೋಗ್ತಾನೆ ಇರ್ತಾರೆ. ಹೌದಾ? ಅವಾಗ ಅದಕ್ಕೆ ಸಂತೋಷ ಇಲ್ಲ, ದುಃಖಪಟ್ಟು ಹಾಲು ಕೊಡ್ತಿದೆ. ಅಯ್ಯೋ ಪಾಪಿಗಳ, ನನ್ ಮಕ್ಳಿಗೆ ಕೊಡ್ಬೇಕು ಅಂತ ಇಟ್ಕೊಂಡಿದ್ದೆ ಹಾಲು, ನೀವ್ ಕರ್ಕೊಂಡು ಹೋಗ್ತಿದ್ದೀರಾ, ಅದು ನೀನ್ ಎಂತ ದೊಡ್ಡ ಪಾಪಿ ಅಂತ ನನಗೆ ಗೊತ್ತು ಅಂತ ಅನ್ಕೊಳ್ತಿರತ್ತ ಹಸು. ಇಷ್ಟಕ್ಕೂ ನಾವು ಮಾಡುವಂತಹ ಪಾಪಗಳು ತಪ್ಪುಗಳೆಲ್ಲ ಅದಕ್ಕೇನ್ ಗೊತ್ತಾಗೋದಿಲ್ಲ ಅನ್ನೋ ಹಂಗಿಲ್ಲ ಪ್ರಿಯರೇ. ಜಂತುಗಳಿಗೆ ಎಕ್ಸ್ಪ್ರೆಸ್ ಮಾಡುವುದಕ್ಕೆ ಇಲ್ಲ ಅಷ್ಟೇ, ಅವಕಾಶ ಇಲ್ಲ ಅಷ್ಟೇ. ನಾವು ಮಾಡುವಂತಹ ಪಾಪಗಳು ತಪ್ಪುಗಳೆಲ್ಲ ಯಾರಿಗೂ ಗೊತ್ತಾಗ್ತಿರುತ್ತೆ? ನಮ್ಮ ಸುತ್ತ ಇರುವಂತ ಎಲ್ಲಾ ಜೀವಿಗಳಿಗೂ ಗೊತ್ತಾಗ್ತಿರುತ್ತೆ. ಇಷ್ಟಕ್ಕೂ ಪ್ರಾಣಿಗಳ ಬ್ರಿಲಿಯನ್ಸ್ ಏನ್ ಗೊತ್ತಾ? ಇಂಟೆಲಿಜೆನ್ಸ್ ಏನ್ ಗೊತ್ತಾ? ಸುನಾಮಿ ಬರುವಂತಹದ್ದು 6 ತಿಂಗಳು ಮುಂಚೆ ಗೊತ್ತಾಗತ್ತಂತೆ ಪ್ರಾಣಿಗಳಿಗೆ. ಮನುಷ್ಯನಿಗೆ ಬಂದು ಎಲ್ಲ ಕೊಚ್ಕೊಂಡು ಹೋದ್ಮೇಲೆ ನ್ಯೂಸ್ ಅಲ್ಲಿ ಗೊತ್ತಾಗತ್ತಿದ್ದಾರೆ ಇಷ್ಟು ಜನ ಹೋದ್ರು ಅಂತ ಹೇಳಿ. ಆದ್ರೆ ಪ್ರಾಣಿಗಳಿಗೆ ಯಾವಾಗ ಗೊತ್ತಾಗುತ್ತೆ ಸುನಾಮಿ ಬರುವಂತಹದ್ದು, ಭೂಕಂಪ ಬರುವಂತಹದ್ದೆಲ್ಲ? ಆನೆಗೆ, ನಿಮ್ಮ ಮುಂದೆ ಇದೆಯಲ್ವಾ ಇಮೇಜ್, ಆನೆಗೆ ಯಾವಾಗ ಗೊತ್ತಾಗತ್ತಂತೆ ಸುನಾಮಿ ಬರುವಂತಹದ್ದು? 6 months ಬ್ಯಾಕ್. ಮೀನುಗಳಿಗೆ 2 ವರ್ಷ ಹಿಂದೆ ಗೊತ್ತಾಗತ್ತಂತೆ ಸುನಾಮಿ ಬರುವಂತಹದ್ದು. ನಮ್ಗೆ ಅರ್ಥ ಆಯ್ತಾ? ಅದು ಅದರ ಇಂಟೆಲಿಜೆನ್ಸ್, ಪ್ರಾಣಿಗಳ ಇಂಟೆಲಿಜೆನ್ಸ್ ಇದು. ನಿಮ್ಮ ಮನೆಯಲ್ಲಿ ಮುಂದೆ ನಾಯಿ ಕಟ್ಟ ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. ಆ ನಾಯಿಗೆ ಏನ್ ಗೊತ್ತಿರುತ್ತೆ? ನೀವು ಬೆಳಗ್ಗೆ ಪಾಪ ಮಾಡಿ, ನೆನ್ನೆ ಪೂರ್ತಿ ಪಾಪ ಮಾಡಿ ಇವತ್ತು ಆಚೆ ಬಂದ್ರಿ ಅಂತ ಅನ್ಕೊಳ್ಳಿ. ಆ ನಾಯಿ ಏನಂತ ಬೈಕೊಳ್ತಿರೋದು ಗೊತ್ತಾ? ಅಯ್ಯೋ ಪಾಪಿ, ನೀನ್ ಎಂತ ದೊಡ್ಡ ಪಾಪಿ ಅಂತ ಹೇಳಿ ನನಗೆ ಗೊತ್ತು, ನೀನ್ ನೆನ್ನೆ ಮಾಡಿರುವಂತಹ ಕೆಲಸಗಳೆಲ್ಲ ನನಗೆ ಗೊತ್ತು. ಹೌದಾ? ನಿನ್ನ ಮನೆನೇ ಕಾಯ್ಬೇಕು ನಾನು. ಅನ್ಫಾರ್ಚುನೇಟ್ಲಿ ನಾನು ನಿನ್ನ ಮನೆನೇ ಕಾಯ್ಬೇಕಾಗಿರುವಂತ ಪರಿಸ್ಥಿತಿ ಬಂದೆ. ಪಾಪಿಷ್ಟನ ಮನೆಯನ್ನ ಕಾಯುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ದೇವ್ರ ಆಜ್ಞೆ ಕೊಟ್ಟಿದಾರಲ್ವಾ, ಅದಕ್ಕೋಸ್ಕರ ನಿನ್ ಮನೆ ಕಾಯ್ಬೇಕು ಅಂತ ಅನ್ಕೊಳ್ತಿರತ್ತ ನಾಯಿ. ನಮಗ್ ಗೊತ್ತಿರೋದಿಲ್ಲ ಅಷ್ಟೇ. ಹೌದಾ? ಆದ್ರೆ ಅದೇ ಜಾಗದಲ್ಲಿ ಆ ಪಾಪಿಷ್ಟನನ್ನ ತೆಗೆದು ನೀತಿವಂತನನ್ನ ಇಟ್ವಿ ಅಂತ ಅನ್ಕೊಳ್ಳಿ. ದೇವರಿಗೆ ಇಷ್ಟ ಆಗಿರುವಂತಹ ಒಬ್ಬ ಮನುಷ್ಯನನ್ನ ಇಟ್ವಿ ಅಂತ ಅನ್ಕೊಳ್ಳಿ. ಆ ಮನುಷ್ಯ ಹೊರಗಡೆ ಬಂದಾಗ ಏನಂತಿರುತ್ತೆ ಕೋಳಿ? ಏನಂತಿರುತ್ತೆ? ನೀನ್ ಬಂದು ನನ್ ಮೊಟ್ಟೆ ತಗೊಂಡು ಹೋಗು ಪ್ಲೀಸ್. ಆ ಕೋಳಿಯ ಮನಸ್ಸಲ್ಲಿ ಇರುವಂತಹದ್ದು ಏನು?
ಈ ನೀತಿವಂತನು ಬಂದು ನನ್ನ ಮೊಟ್ಟೆಯನ್ನು ತಗೊಂಡು ಹೋಗ್ಬೇಕು. ಈ ನೀತಿವಂತನಿಗೆ ನನ್ನ ಮೊಟ್ಟೆ, ನನ್ನ ಮರಿಗಳು ಆಹಾರವಾಗ್ಬೇಕು. ಅದು ನನಗೆ ತುಂಬಾ ಸಂತೋಷ. ಹಸು ಏನ್ ಅನ್ಕೊಳ್ತಿರತ್ತೆ, ಈ ನೀತಿವಂತನ ಬಾಯಿಗೆ ನಾನು ಕಾಫಿ ಹಾಕಿ ಕಾಫಿಯ ರೂಪದಲ್ಲಿ ಹೊರಗಡೆ ಹೋಗ್ಬೇಕು ನನ್ನ ಹಾಲು. ಹೌದಾ? ನಾನು ನೀತಿವಂತರಿಗೆ ಸೇವೆ ಮಾಡ್ಬೇಕು, ದೇವರ ಮಕ್ಕಳಿಗೆ ಸೇವೆ ಮಾಡ್ಬೇಕು. ಇದು ನನಗಿಷ್ಟ, ಇದು ನನಗೆ ಆಸೆ. ಅದೇ ಪ್ರಕೃತಿ ಕೋರ್ಕೊಳ್ತಿರುವಂತಹದ್ದು. ಅದೇ ನೀವೀಗ ಓದಂತಹ ವಚನ. ಇನ್ನೊಂದ್ಸಾರಿ ಓದೋಣ. ಹೇಗ್ ಕಾಯ್ತಿದ್ಯಂತೆ ಪ್ರಕೃತಿ ದೇವರ ಮಕ್ಕಳಿಗೋಸ್ಕರ? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು, ಅಂದ್ರೆ ದೇವರ ಮಕ್ಕಳು ಯಾರಾದ್ರೂ ಕಾಣಿಸೋದಿಲ್ವಾ ನನ್ನ ಕಣ್ಣಿಗೆ ಅಂತ ಕಾಯ್ಕೊಂಡಿದವಂತೆ. ಜಗತ್ತು ಅಂತ ಹೇಳಿ ಪ್ರಕೃತಿ ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ತುಂಬಾ ಕ್ಯೂರಿಯಾಸಿಟಿ ಇಟ್ಕೊಂಡು ಕಾಯ್ತಿದ್ಯಂತೆ. ಯಾರಾದ್ರೂ ದಿನಕ್ಕೆ ಒಬ್ರಾದ್ರೂ ಒಂದ್ ಮರ ಕಾಯ್ತಿರುವಂತಹದ್ದು ಇಷ್ಟಕ್ಕೆ. ಏನಂತ? ದಿನಕ್ಕೆ ನಾನು 1000 ಜನ ನೋಡ್ತೀನಿ. ಹೌದಾ? ಹೋಗಕ್ಕೆ ಬರ್ಲಿಕ್ಕೆ ರಸ್ತೆಯಲ್ಲಿ ಎಲ್ಲ ನನ್ ಮುಂದೆನೆ ಹೋಗ್ತಾ ಬರ್ತಿರ್ತಾರೆ. ಅದ್ರಲ್ಲಿ ದಿನಕ್ಕೆ ಒಬ್ರು ಕಾಣಿಸಿದ್ರೆ ಸಾಕು ದೇವರು. ಒಬ್ರು ಕಾಣಿಸಿದ್ರೆ ಸಾಕು ಪ್ರತಿದಿನ ಸತ್ಯವೇದ ಓದುವಂತವ್ರು, ಒಬ್ರು ಕಾಣಿಸಿದ್ರೆ ಸಾಕು ಪ್ರಾರ್ಥನೆ ಮಾಡುವಂತವ್ರು, ಒಬ್ರು ಕಾಣಿಸಿದ್ರೆ ಸಾಕು ಮೀಟಿಂಗ್ ಅನ್ನ ಬಿಡದೆ ಅಟೆಂಡ್ ಆಗುವಂತವ್ರು. ಹೌದಾ? ಇದಕ್ಕೋಸ್ಕರ ಕಾಯ್ತಿದ್ಯಂತೆ ಪ್ರಕೃತಿ. ಇವಾಗ ಹೇಳಿ, ಪ್ರಕೃತಿಗೆ ನಾವ್ ಏನ್ ಮಾಡ್ತಿದೀವಿ? ಸಂತೋಷ ಉಂಟು ಮಾಡ್ತಿದೀವ? ನಾವ್ ಯಾವತ್ತಾದ್ರೂ ನಿಜವಾಗ್ಲೂ ದೇವರ ಮಕ್ಕಳಾಗಿ, ದೇವರಿಗೆ ಇಷ್ಟ ಆಗಿರುವಂತಹ ಮಕ್ಕಳಾಗಿ ಹೊರಗಡೆ ಹೋದ್ರೆ ಪ್ರಕೃತಿ ಏನ್ ಮಾಡ್ತಿದೆ? ಎಂಜಾಯ್ ಮಾಡ್ತಿದೆ ನಮ್ಮನ್ನ ನೋಡಿ, ಖುಷಿ ಪಡ್ತಿದೆ ನಮ್ಮನ್ನ ನೋಡಿ. ಅದೇ ದಿನ ನಾವು ಪಾಪ ಮಾಡಿ ಒಂದ್ 20 ಸುಳ್ಳುಗಳನ್ನ ಹೇಳಿ ಒಂದ್ 3-4 ಮೋಸಗಳನ್ನ ಮಾಡಿ ಹೊರಗಡೆ ಹೋದ್ವಿ ಅಂತ ಅನ್ಕೊಳ್ಳಿ. ಅವತ್ ಏನ್ ಮಾಡ್ತಿರತ್ತೆ ಪ್ರಕೃತಿ? ನಮ್ಮನ್ನ ನೋಡಿ ಕಣ್ಣೀರ್ ಹಾಕ್ತಿರತ್ತೆ. ಇಂಥ ಪಾಪಿಗೆ ನಾನ್ ಸೇವೆ ಮಾಡ್ಬೇಕಲ್ವಾ ಅಂತ ಹೇಳಿ ಕಣ್ಣೀರ್ ಹಾಕ್ತಿರತ್ತೆ. ಅದೇ 19ನೇ ವಚನ ಓದಿದಾಗ ದೇವಪುತ್ರರಿಗೆ ಸೇವೆ ಮಾಡ್ಬೇಕಾದ್ರೆ ಪ್ರಕೃತಿಯ ಮೈಂಡ್ ಸೆಟ್ ಏನು ಅಂತ ಬರ್ಸಿದ್ದಾರೆ. 20ನೇ ವಚನವನ್ನು ಓದಿದಾಗ ದೇವಪುತ್ರರಲ್ಲದೆ ಇರುವಂತವರಿಗೆ ಸೇವೆ ಮಾಡ್ಬೇಕಾದ್ರೆ ಪ್ರಕೃತಿಯ ಮೈಂಡ್ ಸೆಟ್ ಏನು ಅಂತ ಹೇಳಿ ಬರ್ಸಿದ್ದಾರೆ. ದೇವರ ಮಕ್ಕಳಿಗೆ ಸೇವೆ ಮಾಡ್ಬೇಕಾದ್ರೆ ಪ್ರಕೃತಿ ಖುಷಿ, ದೇವರ ಮಕ್ಕಳಲ್ಲದೆ ಇರುವಂತವರಿಗೆ ಸೇವೆ ಮಾಡ್ಬೇಕಾದ್ರೆ ಪ್ರಕೃತಿಗೆ ದುಃಖ, ಬಾಧೆ. ಹೌದಾ? ಎರೆಮೀಯನ ಗ್ರಂಥ ಇದೇ ವಿಚಾರವನ್ನ, ಇದೇ ಸಂದರ್ಭವನ್ನ ಇನ್ನೊಂದು ವಚನ ಹೇಳುತ್ತೆ ಸತ್ಯವೇದ. ಯಾವ್ದದು? ಎರೆಮೀಯನ ಗ್ರಂಥ 12ನೇ ಅಧ್ಯಾಯ 4ನೇ ವಚನ. ಎರೆಮೀಯನ ಗ್ರಂಥ 12ನೇ ಅಧ್ಯಾಯ 4ನೇ ವಚನ. 12:4. ಇನ್ನೆಷ್ಟರವರೆಗೂ ಎಲ್ಲಾ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು. ಅಲ್ಲಿನ ನಿವಾಸಿಗಳು ದುಷ್ಟರಾಗಿರುವುದರಿಂದ ಮೃಗ ಪಕ್ಷಿಗಳು ಒಡೆದುಕೊಂಡು ಹೋಗಿವೆ. ಆಹಾ, ಅವನು ನಮ್ಮ ಅಂತ್ಯಗತಿಯನ್ನು ನೋಡುವುದೇ ಇಲ್ಲ ಎಂದು ಹೇಳಿದರಷ್ಟೇ ಎಂತೆನ್ನುವ ನನಗೆ ಸಾಕು ಪ್ರಿಯರೇ. ಏನಂತ ಓದ್ಕೊಂಡ್ವಿ ಇಲ್ಲಿ ಎರೆಮೀಯನ ಗ್ರಂಥ 12:4 ಇನ್ನೆಷ್ಟರವರೆಗೆ ಎಲ್ಲಾ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು. ಈ ದೇಶ ಅನ್ನುವಂತಹ ಜಾಗದಲ್ಲಿ ತೆಲುಗು ಅಲ್ಲಿ, ಇಂಗ್ಲಿಷ್ ಅಲ್ಲೆಲ್ಲ ನೀವು ಓದಿದ್ರೆ ಭೂಮಿ ಅನ್ನುವಂತ ಅರ್ಥವನ್ನು ಕೊಡುವಂತಹ ಪದ ಬಳಕೆಯಾಗಿದೆ. ಭೂಮಿ, ದೇಶ ಅನ್ನುವಂತಹ ಜಾಗದಲ್ಲಿ ಏನಿದೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ, ಭೂಮಿ. ದೇಶ ಏನ್ ಮಾಡ್ತಿದ್ಯಂತೆ? ಈ ವಚನದ ಪ್ರಕಾರ ದುಃಖಿಸ್ತಿದ್ಯಂತೆ. ಹಾಗಾದ್ರೆ ದೇಶ ಅನ್ನುವಂತಹ ಜಾಗದಲ್ಲಿ ಏನನ್ನ ಇಟ್ಟು ಓದ್ಬೋದು? ಭೂಮಿ ಅನ್ನುವಂತಹದನ್ನ ಇಟ್ಟು ಓದ್ಬೋದು. ಭೂಮಿ ಅಂದ್ರೆ ಪ್ರಕೃತಿನೇನಾ? ಪ್ರಕೃತಿಯಲ್ಲಿ ಒಂದು ಭಾಗ ಹೌದಾ? ಹೌದು. ಈ ಭೂಮಿ ಅಂದ್ರೆ ಈ ಪ್ರಕೃತಿ ಏನ್ ಮಾಡ್ತಿದ್ಯಂತೆ? ದುಃಖಿಸ್ತಿದ್ಯಂತೆ. ಅದನ್ನೇ ಓದ್ಕೊಂಡು ಇನ್ನೊಂದ್ಸರಿ ಓದನ ಬೇಕಿದ್ರೆ ಅದ್ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗದೆ ಹೋದ್ರೆ, ಇನ್ನೆಷ್ಟರವರೆಗೆ ಎಲ್ಲಾ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು. ತೆಲುಗು ಅಲ್ಲಿ ಯಾರ್ದಾದ್ರೂ ಬೈಬಲ್ ಇದ್ರೆ ದಯವಿಟ್ಟು ಒಂದ್ಸರಿ ಓದ್ಬಿಡ್ತೀರಾ ಈ ವಚನವನ್ನ? ಹಾಗೆ 12:4 ಎರೆಮೀಯನ ಗ್ರಂಥ 12ನೇ ಅಧ್ಯಾಯ 4ನೇ ವಚನ. భూమి దుఃఖింపవలెను, దేశమంతటి బట్టి ఎన్నాళ్ళు ఎండిపోవలెను. ಇನ್ನೊಂದ್సాರಿ ಭೂಮಿ ಎನ್ನಾళ్ళు ದುಃಖಿಂಪವಲೆನು, ಏನಂತೆ? ಭೂಮಿ ಇನ್ನೆಷ್ಟು ದಿನ ದುಃಖಿಸ್ಬೇಕು? ಆದ್ರೆ ಭೂಮಿ ದುಃಖಿಸುತ್ತಾ? ಖಂಡಿತವಾಗಿ ನಾವು ಮಾಡುವಂತಹದನ್ನೆಲ್ಲ ನೋಡಿ ನಮ್ಮಿಂದ ಪಾಪ ನಾವು ತಪ್ಪು ಮಾಡಿದ್ರೆ ದೇವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಕಳೆದ ಸಾರಿ ಮಾತಾಡಿದ್ವಿ. ಸೂರ್ಯ, ಗಾಳಿ, ಮಳೆ ಸಂದೇಶಗಳನ್ನ ಆಲೋಚನೆ ಮಾಡಿದ್ವಿ. ನೆನಪಿದ್ಯಾ? ಸೀರೀಸ್ ಆಫ್ ಮೆಸೇಜ್ ಅನ್ನ ಕಳೆದ ಸಾರಿ ಒಂದ್ 3-4 ತಿಂಗಳ ಹಿಂದೆ. ಏನ್ ಮಾಡ್ತಾರೆ ದೇವರು? ನಾವು ತಪ್ಪು ಮಾಡಿದ್ರೆ ಎಲ್ ಸುನಾಮಿ ತಗೊಂಡ್ಬರ್ತಾರ? ಅಲ್ಲಿರುವಂತ ಮರಗಳೆಲ್ಲ ಏನಾಗ್ಬೇಕು? ನಮ್ಮ ತಪ್ಪುಗಳಿಂದ ಮರಗಳೆಲ್ಲ ಏನ್ ಮಾಡ್ಬೇಕು? ಅದೆಲ್ಲ ನಾಶ ಆಗ್ಬೇಕು. ನೋಡಿದ್ರೆ ನಾವು ಪ್ರಕೃತಿ ಕೊಡ್ತಿರುವಂತಹ ಟಾರ್ಚರ್ ಅಷ್ಟಿಷ್ಟಲ್ಲ. ಮೊಟ್ಟ ಮೊದಲನೇದಾಗಿ ಪ್ರಕೃತಿಗೆ ನಮಗ್ ಸೇವೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ.
ಯಾಕಂದ್ರೆ ಭೂಮಿಯ ಮೇಲೆ ಇರುವಂತವ್ರು ಯಾರು ದೇವರ ಮಕ್ಕಳು ಆ ಅರ್ಹತೆಯನ್ನ ಕಳ್ಕೊಂಡು ಎಲ್ಲ ದೇವರ ಮಕ್ಕಳು ಅಲ್ಲದೆ ಇರುವಂತವ್ರು ಆಗೋಗಿದ್ದಾರೆ. ದೇವರ ಮಕ್ಕಳು ಅಲ್ಲದೆ ಇರುವಂತವ್ರು ಸೇವೆ ಮಾಡ್ಬೇಕಂದ್ರೆ ಪ್ರಕೃತಿಗೆ ಇಷ್ಟ ಆಗೋದಿಲ್ಲ. ಅದರ ಮಧ್ಯದಲ್ಲಿ ಇದು ಬೇರೆ. ನಮ್ಮ ತಪ್ಪುಗಳಿಂದ ದೇವರು ಸುನಾಮಿಯನ್ನ ಭೂಕಂಪವನ್ನೆಲ್ಲ ತಂದು ಪ್ರಕೃತಿಯನ್ನೆಲ್ಲ ಹಾಳು ಮಾಡ್ತಿದ್ದಾರೆ. ನಮ್ಮ ತಪ್ಪುಗಳಿಗೋಸ್ಕರ ಅದೇನಕ್ಕೋಸ್ಕರ ಹಾಳಾಗೋಗ್ಬೇಕು? ಹೌದಲ್ವಾ? ಇಷ್ಟೇ ಅಲ್ಲ, ನಾವು ಪ್ರಕೃತಿ ಕೊಡ್ತಿರುವಂತಹ ಹಿಂಸೆ, ಟಾರ್ಚರ್ ಇಷ್ಟೇ ಅಲ್ಲ, ಇನ್ನೂ ಇದೆ. ಏನೇನು ಏನೇನು ಇದಿಷ್ಟು ಸಹ ಪ್ರಕೃತಿ ನಾವು ಮಾಡುವಂತಹ ತಪ್ಪುಗಳು, ದೇವರಿಗೆ ವಿರುದ್ಧವಾಗಿ ಮಾಡುವಂತ ತಪ್ಪುಗಳನ್ನ ನೋಡಿ ಬಾಧೆ ಪಡ್ತಿರುವಂತಹ. ಇನ್ನೂ ಪ್ರಕೃತಿಗೆ ಏನ್ ಯಾವ ರೀತಿ ಹಿಂಸೆ ಕೊಡ್ತೀವಿ ಗೊತ್ತಾ? ಪ್ರಕೃತಿಯ ಫಲಗಳನ್ನ ಅದ್ ಯಾವ ರೀತಿ ಕೊಡುತ್ತೋ ಅದೇ ರೀತಿ ತಗೊಂಡ್ ತಿಂತೀವ ಪ್ರಿಯರೇ ನಾವು? ನೀವ್ ಹೇಳಿ. ಪ್ರಕೃತಿಯ ಫಲವನ್ನ ಅದ್ ಯಾವ ರೀತಿ ನಮಗ್ ಕೊಡುತ್ತೋ ಅದೇ ರೀತಿ ತಗೊಂಡು ತಿಂತೀವ? ಬಾಳೆಹಣ್ಣು, ಓಕೆ, ನೀವ್ ಮರದಿಂದ ಕಿತ್ತಿರ್ತೀರ, ಅದನ್ನ ತೆಗೆದು ಮನೆಯಲ್ಲಿ ಇಟ್ಟಿರ್ತೀರ, ಅದು ಹಣ್ಣಾಗತ್ತೆ, ತನ್ನಷ್ಟಕ್ಕೆ ತಾನೇ ಹಣ್ಣಾಗ್ಲಿ, ಅದಾದ ನಂತರ ತಿನ್ನೋಣ ಅಂತ ಹೇಳಿ ಸುಮ್ನೆ ಇರ್ತೀರಾ? ಇಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀವಿ? ಅಸೆಟೈಲಿನ್, ಹೌದಾ, ಕ್ಯಾಲ್ಸಿಯಂ ಕಾರ್ಬೈಡ್, ಈ ತರ ಕೆಮಿಕಲ್ಸ್ ಅನ್ನೆಲ್ಲ ಹಾಕಿ ಏನ್ ಮಾಡ್ತೀವಿ? ಬೇಗ ಹಣ್ಣಾಗ್ಬೇಕು. 4 days ಅಲ್ಲಿ ಹಣ್ಣಾಗುವಂತಹದ್ದು 6 hours ಅಲ್ಲಿ ಹಣ್ಣಾಗೋಗ್ಬೇಕು. ಹೌದಾ? ಯಾಕೆ? ನೀವು ಔಷಧಿ ಹಾಕದೆ ಹೋದ್ರೆ ಆದಷ್ಟು ಅದೇ ಹಣ್ಣಾಗೋದಿಲ್ವಾ? ಹಣ್ಣಾಗುತ್ತೆ, ಆದ್ರೆ ಬೇಗ ಬೇಗ ಹಣ್ಣಾಗ್ಬೇಕು. ನಾವು ಬೇಗ ಬೇಗ ಇದನ್ನ ಮಾರಾಟ ಮಾಡ್ಬೇಕು ಅಥವಾ ಬೇಗ ಬೇಗ ಇದನ್ನ ತಿನ್ಬೇಕು. ನಮ್ಮ ಅತಿ ಆಸೆಗೋಸ್ಕರ ಪ್ರಕೃತಿಯನ್ನ ಏನ್ ಮಾಡ್ತಿದೀವಿ? ಹೌದಾ? ಒಂದು ಚಿಕ್ಕ ಮಗು ಇದೆ ಅಂತ ಅನ್ಕೊಳ್ಳಿ, 5 years ಆ ಮಗುವಿಗೆ. ಆ 5 years ಮಗು ಎಷ್ಟು ಎತ್ತರ ಇರ್ಬೇಕು? ಒಂದಿಷ್ಟು ಎತ್ತರ ಇರ್ಬೇಕು ಅಂತ ಅನ್ಕೊಳ್ಳಿ. ಇಲ್ಲ, ಈ ಮಗು ಇಷ್ಟ ಎತ್ತರ ಆಗೋಗ್ಬೇಕು ಅಂತ ಹೇಳಿ ನೀವು ಸ್ಟೆರಾಯ್ಡ್ಸ್ ಅನ್ನ, ಕೆಮಿಕಲ್ಸ್ ಅನ್ನೆಲ್ಲ ತಂದ್ಕೊಟ್ರಿ ಅಂತ ಅನ್ಕೊಳ್ಳಿ. ಆ ಮಗುವಿಗೆ ಆ ಸ್ಟೆರಾಯ್ಡ್ಸ್ ಅನ್ನ, ಕೆಮಿಕಲ್ಸ್ ಅನ್ನೆಲ್ಲ ನೀವು ಕೊಟ್ರೆ 5 yearsಗೆ, ಆ ಮಗು ಒಳಗಡೆ ಎಷ್ಟು ಒದ್ದಾಡ್ತಿರತ್ತೆ ನಮಗ್ ಗೊತ್ತಾ? ಎಷ್ಟು ಹಿಂಸೆ ಆಗ್ತಿರತ್ತೆ ಅದಕ್ಕೆ ಅಂತ ಹೇಳಿ ಗೊತ್ತಿಲ್ಲ ಅಲ್ವಾ? ಆ ಮಗುವಿಗೆ ಎಷ್ಟು ಹಿಂಸೆ ಆಗತ್ತೋ, ನಾವು ಪ್ರತಿ ಸರಿನೂ ಬಲವಂತವಾಗಿ ಹಣ್ಣುಗಳನ್ನ ಮಾಡ್ತಿರುವಂತಹದ್ದು, ಬಲವಂತವಾಗಿ ರೈಪನ್ ಅಂತ ಹೇಳಿ ಕರಿತೀವಿ ಇದನ್ನ. ಹಣ್ಣು ಮಾಡುವಂತಹ ಪ್ರೋಸೆಸ್ಗೆ ರೈಪನ್ ಅಂತ ಹೇಳಿ ಕರಿತೀವಿ. ನಾವು ಪ್ರತಿ ಹಣ್ಣುಗಳನ್ನ ಹಣ್ಣು ಮಾಡ್ತಿದೀವಲ್ವಾ, ಕಾಯಿ ಇರುವಂತಹದನ್ನ ಬೇಗ ಬೇಗ ಕೆಮಿಕಲ್ಸ್ ಹಾಕಿ ಬೇಗ ಬೇಗ ಹಣ್ಣಾಗ್ಬೇಕು ಅಂತ ಮಾಡ್ತಿದೀವಲ್ವಾ. ಈ ಕೆಲಸದಿಂದ ಅದಕ್ಕೆ ಎಷ್ಟು ನೋವಾಗ್ತಿದೆ, ಅದಕ್ಕೆ ಮೊಟ್ಟ ಮೊದಲನೇದಾಗ ಅದಕ್ಕೆ ನಮ್ಗೆ ಬಾಳೆಹಣ್ಣನ್ನ ಬಿಟ್ಟು ಮರದಲ್ಲಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನಾವು ದೇವರ ಮಕ್ಕಳಲ್ಲ, ಪಾಪಿಷ್ಟರು, ನಾವು ಪಾಪಿಗಳು. ಸುಳ್ಳುಗಳನ್ನ, ಮೋಸಗಳನ್ನ, ಇದು ಅದು, ಹೊಟ್ಟೆ ಕಿಚ್ಚುಗಳು, ಈ ರೀತಿ ಪಾಪಗಳನ್ನ ಮಾಡ್ಕೊಂಡು ತಿರ್ಗಾಡ್ತಿರುವಂತವ್ರು ಮನುಷ್ಯರು. ಮೊದಲನೇದಾಗ ಅದಕ್ಕೆ ನಮಗ್ ಹಣ್ಣು ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಅದರ ಮಧ್ಯದಲ್ಲಿ ಇದು ಬೇರೆ. ಹೌದಾ? ನಾವು ಮರದ ಹತ್ರ ಹೋಗ್ತಿದ್ದಂಗೆ ಅದು ಬೈತಾ ಇರುತ್ತೆ. ಏನಂತ? ಒಳಗಡೆ ಬೈಕೊಳ್ತಿರುತ್ತೆ. ಪಾಪ, ಅಯ್ಯೋ ಬರ್ತಾ ಇದ್ದಾನೆ ಪಾಪಿ, ಈತನಿಗೆ ಹಣ್ಣು ಕೊಡ್ಬೇಕು ಇವಾಗ ನಾನು ಅಂತ ಹೇಳಿ ಬೈಕೊಳ್ತಿರುತ್ತೆ. ಈಗ ಹೋಗಿ ನಾವು ಹಣ್ಣನ್ನ ಕಿತ್ಕೊಂಡ್ ಬಂದು ಅದಕ್ಕೆ ಕೆಮಿಕಲ್ ಬೇರೆ ಹಾಕಿ ಬೇಗ ಹಣ್ಣು ಮಾಡ್ಲಿಕ್ಕೆ ಹೋದ್ವಿ ಅಂತ ಅನ್ಕೊಳ್ಳಿ. ನಮ್ಗೆ ಅರ್ಥ ಆಗತ್ತ ಅದಕ್ಕೆ ಆಗುವಂತಹ ಬಾಧೆ? ನಮ್ಗೆ ಅರ್ಥ ಆಗತ್ತ? ಅದು ಪ್ರಕೃತಿಯ ಪ್ರಸವ ವೇದನೆ. ಹೈಬ್ರಿಡ್ ಏನ್ ಅರ್ಥ ಆಗುತ್ತೆ ನಮ್ಗೆ? ಹೈಬ್ರಿಡ್ ಆಗಿ ಮಾಡುವಂತ ಹಣ್ಣುಗಳನ್ನೆಲ್ಲ ನೋಡಿದೀವಲ್ವಾ? ಹೈಬ್ರಿಡ್ ಅಂದ್ರೆ ಏನ್ ಗೊತ್ತಾ ಪ್ರಿಯ? ಇಷ್ಟಕ್ಕೂ ಮನುಷ್ಯನಿಗೆ ಎಂತ ದುರಾಸೆ ಅಂತ ಹೇಳಿದ್ರೆ, ಮಾವಿನ ಹಣ್ಣು ತಿನ್ಬೇಕು. ಓಕೆ, ಮಾವಿನ ಹಣ್ಣು ಸೈಜ್ ಅಲ್ಲಿ ಇದ್ರೆ ಆಗತ್ತಾ? ಆಗೋದಿಲ್ಲ. ಮಾವಿನ ಹಣ್ಣು ಯಾವ ಸೈಜ್ ಅಲ್ಲಿ ಇರ್ಬೇಕು? ಕುಂಬಳಕಾಯಿ ಸೈಜ್ ಅಲ್ಲಿ ಇರ್ಬೇಕು, ಪಂಪ್ಕಿನ್ ಸೈಜ್ ಅಲ್ಲಿ ಇರ್ಬೇಕು. ರುಚಿ ಮಾವಿನ ಹಣ್ಣದ್ ಬೇಕು, ಸೈಜ್ ಕುಂಬಳಕಾಯಿ ಸೈಜ್ ಅಲ್ಲಿ ಇರ್ಬೇಕು. ಹೌದಾ? ಅದಕ್ಕೋಸ್ಕರ ಏನ್ ಮಾಡ್ತಾನೆ? ಮಾವಿನ ಹಣ್ಣಲ್ಲಿ 1 ಜೀನ್ ತೆಗಿತಾನೆ, ಕುಂಬಳಕಾಯಲ್ಲಿ ಇನ್ನೊಂದು ಜೀನ್ ತೆಗಿತಾನೆ, ಎರಡನ್ನು ಸೇರಿಸ್ತಾನೆ. ಅದೇ ಹೈಬ್ರಿಡ್. ನಿಮ್ಗೆ ಅರ್ಥ ಆಯ್ತಾ? ದ್ರಾಕ್ಷಿ, ದೇವರಿಟ್ಟಿರುವಂತಹ ದ್ರಾಕ್ಷಿ, ಬಹುತೇಕ ದ್ರಾಕ್ಷಿಗಳು ಸೀಡ್ ಇರುವಂತಹದ್ದು, ಬೀಜ ಇರುವಂತಹದ್ದು ದ್ರಾಕ್ಷಿ. ಆದ್ರೆ ಮನುಷ್ಯನಿಗೆ ತಕ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೀಡ್ಲೆಸ್. ಹೌದಾ? ನೀವು ದ್ರಾಕ್ಷಿ ಹಣ್ಣನ್ನ ಸೀಡ್ಲೆಸ್ ಮಾಡ್ಬೇಕು ಅಂತ ಹೇಳಿದ್ರೆ, ದ್ರಾಕ್ಷಿ ಹಣ್ಣಲ್ಲಿ 1 ಜೀನ್ ತಗೊಂಡು ಸೀಡ್ ಇಲ್ಲದೆ ಇರುವಂತ ಇನ್ನೊಂದು ಹಣ್ಣಲ್ಲಿ ಇರುವಂತ ಇನ್ನೊಂದು ಜೀನ್ ಅನ್ನು ತಗೊಂಡು ಸೇರಿಸಿದ್ರೆ ಅದು ಸೀಡ್ಲೆಸ್ ದ್ರಾಕ್ಷಿ ಹಣ್ಣಾಗುತ್ತಷ್ಟೇ. ದೇವರು ಪಾಪ ಆದಿಯಲ್ಲಿ ತಮ್ಮ ಜಾತಿಗೆ ಅನುಸಾರವಾಗಿ ಗಿಡಗಳು, ಮರಗಳೆಲ್ಲ ಬೆಳಿಬೇಕು ಅಂತ ಆಜ್ಞೆ ಕೊಟ್ಟಿದ್ರೆ, ನಾವು ಅದಕ್ಕೆ ವಿರುದ್ಧವಾಗಿ ಹೋಗಿ ದೇವ್ರು ಏನಂತ ಆಜ್ಞೆ ಕೊಟ್ಟಿದ್ರು ಆದಿಕಾಂಡದಲ್ಲಿ? ತಮ್ಮ ಜಾತಿಗೆ ಅನುಸಾರವಾಗಿ ಬೆಳಿಬೇಕು. ಪ್ರತಿ ಹಣ್ಣು, ಪ್ರತಿ ತರಕಾರಿ, ಪ್ರತಿ ಹೂವು ಸಹ. ಹೌದಾ? ನಾವೇನ್ ಮಾಡ್ತಿದೀವಿ? ತಮ್ಮ ಜಾತಿಗೆ ಅನುಸಾರವಾಗಿ ಅದಕ್ಕೆ ಬೆಳೆಯಕ್ ಬಿಡದೆ ಈ ಜಾತಿಯನ್ನು ತಗೊಂಡ್ಬಂದು ಅದಕ್ಕೆ ಸೇರಿಸಿ ಇದನ್ನ ಹೈಬ್ರಿಡ್ ಮಾಡಿ. ಅರ್ಥ ಆಗ್ತಿದ್ಯಾ ನಮಗೆ? ಪ್ರಕೃತಿ ಕೊಡ್ತಿರುವಂತ ಟಾರ್ಚರ್ ಎಷ್ಟು? ನಾವು ಪ್ರಕೃತಿ ಕೊಡ್ತಿರುವಂತ ಟಾರ್ಚರ್ ಎಷ್ಟು? ಅದಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ದೇವರ ಮಕ್ಕಳಿಗೆ ಮಾತ್ರ ತುಂಬಾ ಖುಷಿ ಪಟ್ಟು ಸೇವೆ ಮಾಡುತ್ತೆ. ನೀವು ಬೈಬಲ್ ಓದಿದ್ರೆ ಇವತ್ತು ಕರೆಕ್ಟ್ ಆಗಿ ನೀವು ಒಂದು ಪಾಪನೂ ಮಾಡದೆ, ಅಂದ್ರೆ ಸುಳ್ಳುಗಳನ್ನು ಹೇಳುವಂತಹದನ್ನೆಲ್ಲ ಕಮ್ಮಿ ಮಾಡಿ, ಮೋಸಗಳನ್ನ ಅಥವಾ ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಹದ್ದು, ಆಲೋಚನೆ ಮಾಡುವಂತಹದ್ದು, ಇದನ್ನೆಲ್ಲ ಕಮ್ಮಿ ಮಾಡಿ ಇವತ್ತು ರಾತ್ರಿ ಹೋಗಿ ಒಂದು ಹಣ್ಣನ್ನ ನಿಮ್ಮ ತೋಟದಲ್ಲಿ ಕಿತ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ಳಿ.
ಏನಂತಿರುತ್ತೆ ನಿಮ್ಮ ತೋಟದಲ್ಲಿರುವಂತಹ ಹಣ್ಣು? ನಿನಗೆ ನನ್ನ ಆಹಾರ ಆಗ್ಬೇಕು, ಪ್ಲೀಸ್ ನನ್ನನ್ನು ಕಿತ್ಕೊಂಡು ತಿನ್ನು ಅಂತ ಹೇಳಿ ಕೋರ್ಕೊಳ್ತಿರುತ್ತೆ ಒಳಗಡೆ. ಅದೇ ಜಾಗದಲ್ಲಿ ಪಾಪ ಮಾಡಿ, ಸುಳ್ಳು ಹೇಳಿ, ಹೊಟ್ಟೆ ಕಿಚ್ಚು ಪಟ್ಟು, ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡಿ ಹೋದ್ವಿ ಅಂತ ಅನ್ಕೊಳ್ಳಿ ತೋಟಕ್ಕೆ ಹಣ್ಣನ್ನು ಕಿತ್ಕೊಂಡು ತಿನ್ಲಿಕ್ಕೆ. ಏನಂತಿರುತ್ತೆ? ನಾವ್ ಮಾಡಿರುವಂತ ಪಾಪಗಳ ಲಿಸ್ಟ್ ಮಾಡ್ಕೊಂಡಿರುತ್ತೆ ಪ್ರಕೃತಿ. ಪ್ರಭು ಈತನು ಇವಾಗ ತಾನೇ ಒಂದ್ ಸುಳ್ಳು ಹೇಳ್ದ, ಈಗ ಒಬ್ರಿಗೆ ಮೋಸ ಮಾಡ್ದ, ಅದರ ಜೊತೆ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಿದಾನೆ, ಅದರ ಜೊತೆ ಹೊಟ್ಟೆ ಕಿಚ್ಚು ಪಟ್ಟು ಬಂದು ನನ್ನ ಹಣ್ಣನ್ನ ಕಿತ್ಕೊಂಡು ತಿಂತಿದ್ದಾನೆ ನೋಡಿ ಪ್ರಭು ಅಂತ ಹೇಳಿ ದೇವರ ಹತ್ರ ಕಂಪ್ಲೇಂಟ್ ಮಾಡ್ತಾ ಇರುತ್ತೆ ಪ್ರಕೃತಿ. ಪ್ರಸವ ವೇದನೆ ಪಡ್ತಿರುತ್ತೆ. ಹೌದಾ? ಇದು ಪ್ರಕೃತಿಯ ಪರಿಸ್ಥಿತಿ. ಇದು ಪ್ರಿಯರೇ, ಇನ್ ಮುಂದೆ ನಮ್ಗೇನ್ ಅನ್ಸುತ್ತೆ? ಯಾವ ರೀತಿ ಇದ್ರೆ ಪ್ರಕೃತಿಗೆ ಇಷ್ಟ? ನಾವು ದೇವರ ಮಕ್ಕಳಾಗಿರ್ತೀವ, ದೇವರಿಗೆ ಒಳ್ಳೆ ಮಕ್ಕಳಾಗಿರ್ತೀವ, ಅದನ್ನ ನೋಡಿದ್ರೆ ಪ್ರಕೃತಿಗೆ ಇಷ್ಟ. ದೇವರಿಗೆ ಒಳ್ಳೆ ಮಕ್ಕಳಾಗಿರೋದಿಲ್ವಾ? ಪಾಪಗಳು ತಪ್ಪುಗಳು ಯಾವುದನ್ನು ಕಡಿಮೆ ಮಾಡ್ತಿಲ್ವಾ? ಹಳೆ ಜೀವನನೇ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಿದೀವ? ನಾವು ಪಾಪಿಗಳಾದ್ರೆ ಪ್ರಕೃತಿ ಕಷ್ಟ, ಅದು ಸೇವೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಮಗ್ ಸೇವೆ ಮಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ ನಾವು ಪಾಪಿಗಳಾದ್ರೆ. ಹೌದಾ? ಇಷ್ಟಕ್ಕೂ ಪ್ರಕೃತಿಗಿರುವಂತಹ ನಿಷ್ಕಲ್ಮಶವಾಗಿರುವಂತಹ ಗುಣ ಏನ್ ಗೊತ್ತಾ? ಒಂದ್ಸಾರಿ ನೋಡೋಣ, ಇನ್ನೂ ಸ್ವಲ್ಪ ಹೇಗೂ ಪ್ರಕೃತಿಯ ಬಗ್ಗೆ ಆಲೋಚನೆ ಮಾಡ್ತಿದೀವಿ ಆಗಿರೋದ್ರಿಂದ ಇನ್ನೊಂದು ರೆಫರೆನ್ಸ್ ಅನ್ನ ನೋಡೋಣ. ನ್ಯಾಯಸ್ಥಾಪಕರ ಗ್ರಂಥ 9ನೇ ಅಧ್ಯಾಯ 8ನೇ ವಚನ. ನ್ಯಾಯಸ್ಥಾಪಕರ ಗ್ರಂಥ 9ನೇ ಅಧ್ಯಾಯ 8ನೇ ವಚನ, 9-8. ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಎಣ್ಣೆಯ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಅದು ಆಗ ಅವುಗಳಿಗೆ, ಇರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರನ್ನು ಘನಪಡಿಸುತ್ತಾರೆ, ಇದನ್ನು ಬಿಟ್ಟು ಮರಗಳ ಮೇಲೆ ಓಡುವುದಕ್ಕೆ ಬರಬೇಕು ಅಂದಿತು. ತರುವಾಯ ಅವು ಅಂಜೂರ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮ್ಮ ಅರಸನಾಗು ಅನ್ನಲು, ಅದು, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲ ದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಅನಂತರ ಅವು ದ್ರಾಕ್ಷಾಲತೆಯ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಎನ್ನಲು, ಅದು ಅವುಗಳಿಗೆ, ನಾನು ನನ್ನ ರಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಕಡೆಗೆ ಎಲ್ಲಾ ಮರಗಳು ಏನ್ ಅರ್ಥ ಆಗುತ್ತೆ ನಮ್ಗೆ ರೆಫರೆನ್ಸ್ ಇಂದ? ಪ್ರಕೃತಿಗಿರುವಂತಹ ನಿಷ್ಕಲ್ಮಶವಾಗಿರುವಂತಹ ಗುಣವನ್ನ ದೇವರು ಬರೆಸಿದ್ದಾರೆ ಈ ವಚನದಲ್ಲಿ. ಎಷ್ಟು ನಿಷ್ಕಲ್ಮಶವಾಗಿರುವಂತಹ ಗುಣ ಇದೆ ಗೊತ್ತಾ? ನಾವು ಪ್ರಕೃತಿಯ ಕಣ್ಣಲ್ಲಿ ಕಣ್ಣೀರ್ ಹಾಕಿಸ್ತಿದ್ದೇವೆ. ಹೌದಾ? ದೇವರಿಗೆ ಒಳ್ಳೆ ಮಕ್ಕಳಾಗ್ತೆ ಪ್ರಕೃತಿ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡು ಕಣ್ಣೀರ್ ಹಾಕಿಸ್ತಿದೀವಿ ಪ್ರಕೃತಿ ಕೈಯಲ್ಲಿ. ಆದ್ರೆ ಆ ಪ್ರಕೃತಿಗಿರುವಂತಹ ನಿಷ್ಕಲ್ಮಶವಾಗಿರುವಂತಹ ಗುಣ ಎಂತದ್ದು ಗೊತ್ತಾ? ಪ್ರಕೃತಿಯನ್ನು ನೋಡಿ ಕಲಿಬೇಕು ಅಂತ ದೇವರು ಇದೇ ಕಾರಣಕ್ಕೋಸ್ಕರ ಬರ್ಸಿರೋದು. ತುಂಬಾ ಕಡೆ ಸತ್ಯವೇದದಲ್ಲಿ ಪ್ರಕೃತಿಯನ್ನ ನೋಡಿ ಕಲಿ, ಹೌದಾ? ಆಕಾಶ ಪಕ್ಷಿಗಳನ್ನ ವಿಚಾರಿಸು, ಮೃಗಗಳನ್ನ ವಿಚಾರಿಸು, ಆಕಾಶದ ಪಕ್ಷಿಗಳನ್ನ ಕೇಳು, ಅವು ನಿನಗೆ ತಿಳಿಸುವವು. ಈ ರೆಫರೆನ್ಸ್ ಗಳೆಲ್ಲ ನಮಗ್ ಗೊತ್ತು, ತುಂಬಾ ಸಾರಿ ಕೇಳಿದೀವಲ್ವಾ? ಪ್ರಕೃತಿಯನ್ನು ನೋಡಿ ಪಾಠ ಕಲಿ ಅಂತಿದ್ದಾರೆ ದೇವ್ರು. ಏನಕ್ಕೋಸ್ಕರ? ಪ್ರಕೃತಿಯಲ್ಲಿ ಅಷ್ಟು ದೊಡ್ಡ ಗುಣ ಏನು ಅಂತ ಹೇಳಿ ಕೇಳ್ಬೋದು ನೀವು. ಒಂದು ಉದಾಹರಣೆ ಕೊಟ್ಟು ದೇವ್ರ ಸತ್ಯವೇದದಲ್ಲಿ ಒಂದು ಉಪಮಾನವನ್ನ ಬರ್ಸಿದ್ದಾರೆ, ಒಂದು ಎಕ್ಸಾಂಪಲ್ ಅನ್ನು ಬರ್ಸಿದ್ದಾರೆ. ಏನಂತೆ? ಮರಗಳೆಲ್ಲ ಸೇರಿ ಒಂದು ಡಿಸಿಷನ್ ಬಂದುವಂತೆ. ಮರಗಳೆಲ್ಲ ಸೇರಿ ಒಂದು ಡಿಸಿಷನ್ ತಗೊಂಡ್ವಂತೆ. ಏನಂತೆ ಆ ಡಿಸಿಷನ್ ಏನು? ಈ ವಚನದ ಪ್ರಕಾರ ಮರಗಳೆಲ್ಲ ಸೇರಿ ನಮಗೆ ಅಂತ ಹೇಳಿ ಒಬ್ಬ ರಾಜನನ್ನ ನೇಮಿಸ್ಕೊಳ್ಳೋಣ. ಮರಗಳಿಗಿಂತ ಕೆಟ್ಟ ಆಲೋಚನೆ ಇರೋದಿಲ್ಲ. ಅದು ಒಂದು ಉಪಮಾನ ಕೊಟ್ಟು ದೇವರು ಬರ್ಸಿದ್ದಾರೆ. ಪ್ರಕೃತಿಯಲ್ಲಿ ಇರುವಂತಹ ನಿಷ್ಕಲ್ಮಶವಾಗಿರುವಂತಹ ಗುಣವನ್ನ ತೋರಿಸ್ಲಿಕ್ಕೆ ಸತ್ಯವೇದದಲ್ಲಿ ಬರ್ಸಿದ್ದಾರೆ ಇದನ್ನು. ಏನಾಯ್ತಂತೆ? ಮರಗಳೆಲ್ಲ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡು ಮರಗಳು ಮಾತಾಡ್ಕೊಂಡ್ವಂತೆ, ನಮಗೆ ಅಂತ ಹೇಳಿ ಒಬ್ಬ ಅರಸನ್ನ ನೇಮಿಸ್ಕೊಳ್ಳೋಣ. ಒಂದು 10 ಟ್ರೀಸ್ ಇದ್ದೀವಲ್ವಾ, ಈ 10 ಟ್ರೀಸ್ ಒಂದು ಗ್ರೂಪ್ ಆಗುತ್ತಲ್ವಾ, ಈ 10 ಟ್ರೀಸ್ 10 ಮರಗಳಿಗೆ ಸೇರಿ ಒಬ್ಬ ಅರಸನನ್ನು ನೇಮಿಸ್ಕೊಳ್ಳೋಣ ಅನ್ನುವಂತ ಆಲೋಚನೆ ಬಂದಂತೆ ಮರಗಳಿಗೆ. ಯಾರತ್ರ ಹೋದ್ವಂತೆ? ನೀನು ನಮ್ ಕಿಂಗ್ ಆಗ್ತೀಯಾ, ನೀನು ನಮ್ಗೆ ಅರಸನ ಆಗ್ತೀಯಾ ಅಂತ ಕೇಳಿಕ್ಕೆ ಯಾರತ್ರ ಹೋದ್ವಂತೆ? 8ನೇ ವಚನವ ಇನ್ನೊಂದ್ಸರಿ ಓದೋಣ. ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಆಲಿವ್ ಆಯಿಲ್ ಕೊಡುವಂತಹ ಟ್ರೀಸ್ ನಮ್ಮ ಎಲ್ಲರಿಗೂ ಗೊತ್ತಲ್ವಾ? ಆಲಿವ್ ಈ ರೀತಿಯಾಗಿರುವಂತಹ ಟ್ರೀಸ್ ಎಲ್ಲ ನಮ್ಗೆ ಗೊತ್ತಲ್ವಾ? ಆ ರೀತಿ ಎಣ್ಣೆ ಮರದ ಹತ್ರ ಎಲ್ಲಾ ಮರಗಳು ಬಂದು, ಎಣ್ಣೆ ಮರ ಪ್ಲೀಸ್ ನೀನು ನಮಗೆ ಕಿಂಗ್ ಆಗು, ಅರಸನಾಗು ಅಂತ ಹೇಳಿ ಕೇಳಿದ್ವಂತೆ. ನಮ್ಮನ್ನ ಕೇಳಿದ್ರು ಅಂತ ಅನ್ಕೊಳ್ಳಿ ಪ್ರಿಯರೇ. ಈ ಪ್ರಶ್ನೆ 1,000 ಜನ ಒಟ್ಟಿಗೆ ಬಂದು ನೀನು ನಮ್ಗೆ ಅರಸನ ಆಗ್ತೀಯಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರು ಅಂತ ಅನ್ಕೊಳ್ಳಿ, ಮನುಷ್ಯರನ್ನ ಕೇಳಿದ್ರು ಅಂತ ಅನ್ಕೊಳ್ಳಿ. ಪ್ರಶ್ನೆಯನ್ನ ಏನಂತೀವಿ? ಬೇಡ ಅಂತೀವ? ಮನುಷ್ಯರು ಯಾರಾದ್ರೂ ಬೇಡ ಅಂತೀವ? ನೀನ್ ನಮಗ್ ಕಿಂಗ್ ಆಗುವಂತ ಒಂದಷ್ಟು ಜನ ಬಂದ್ರೆ
ಬೇಡ ನನಗೆ ರಾಜ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತೀವ ಏನಂತೀವಿ? ಕಿರೀಟ ತಗೊಂಡ್ ಬಂದಿದ್ದೀರಾ, ಫಸ್ಟ್ ನನ್ನ ತಲೆ ಮೇಲೆ ಇಡಿ ಅಂತೀವಿ, ಹೌದಲ್ವಾ? ಇವತ್ತೇ ಮಾಡ್ಬೇಕು ನನ್ನ ರಾಜ, ನಾಳೆ ಮಾಡ್ತೀನಿ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ನಾವಂತೀವಿ. ಮರ ಏನಂತಿದೆ ಗೊತ್ತಾ? ಆ ಎಣ್ಣೆ ಮರ, ಅಷ್ಟು ಮರಗಳು ಸೇರಿ ಎಣ್ಣೆ ಮರವನ್ನ ಬಂದು ನಿನ್ನ ಕಿಂಗ್ ಆಗು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ ಎಣ್ಣೆ ಮರದ ಬಾಯಿಂದ ಬಂದಂತ ಉತ್ತರ ಏನಂತೆ? 9ನೇ ವಚನ. ಆಗ ಅದು ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ಇದನ್ನ ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು. ನಾನು ಎಣ್ಣೆಯನ್ನು ಕೊಟ್ಟು ಮನುಷ್ಯರಿಗೆ ಸೇವೆ ಮಾಡ್ತಿದ್ದೀನಲ್ವಾ, ನಾನು ನನ್ನಲ್ಲಿರುವಂತಹ, ನನಗೆ ದೇವರು ಕೊಟ್ಟಿರುವಂತಹ ಉತ್ತಮವಾಗಿರುವಂತಹ ವರ ಏನು? ಎಣ್ಣೆ ಮರಕ್ಕೆ ದೇವರು ಕೊಟ್ಟಿರುವಂತಹ ವರ ಏನು? ಮನುಷ್ಯರಿಗೆ ಎಣ್ಣೆ ಕೊಡುವಂತಹದ್ದು, ಆಯಿಲ್ ಸಪ್ಲೈ ಮಾಡುವಂತಹದ್ದು, ಮನುಷ್ಯರ ದಿನನಿತ್ಯದ ಜೀವನಿಗೆ ಆಯಿಲ್ ಸಪ್ಲೈ ಮಾಡುವಂತಹದ್ದು, ಹೌದಾ? ದೇವರು ಕೊಟ್ಟಿರುವಂತ ಈ ಕೆಲಸವನ್ನ ಬಿಟ್ಟು ದೇವರು ಮನುಷ್ಯರಿಗೆ ಸೇವೆ ಮಾಡುವಂತ ನನಗೊಂದು ಕೆಲಸ ಕೊಟ್ಟಿದ್ದಾರೆ. ನಿನ್ನಲ್ಲಿರುವಂತ ಆಯಿಲ್ ಅನ್ನ ಕೊಟ್ಟು ಮನುಷ್ಯರಿಗೆ ಸೇವೆ ಮಾಡುವಂತ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ. ನಾನು ಈ ಕೆಲಸವನ್ನ ಬಿಟ್ಟು ಬಂದು ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡಿರುವಂತಹದ್ದು, ಓಲಾಡುವಂತಹದ್ದು ನ್ಯಾಯನ ಅಂತ ಕೇಳ್ತಿದೆ ಮರ. ನಮಗ ಅರ್ಥ ಆಯ್ತಾ? ನಮಗೂ ಪ್ರಕೃತಿಗೂ ಇರುವಂತಹ ವ್ಯತ್ಯಾಸ ಅರ್ಥ ಆಯ್ತಾ? ಇನ್ನೊಂದ್ಸರಿ ಓದೋಣ ಅದನ್ನೇ. ಆಗ ಅದು ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ತರುವಾಯ ಅವು ಅಂಜೂರದ ಗಿಡದ ಬಳಿಗೆ ಹೋಗಿ, ಇವಾಗ ಎಣ್ಣೆ ಮರ ಆಗೋಯ್ತು, ಈಗ ಎಲ್ಲಾ ಮರಗಳು ನೆಕ್ಸ್ಟ್ ಎಣ್ಣೆ ಮರ ಒಪ್ಕೊಳ್ಳಿಲ್ಲ ಅಲ್ವಾ ಕಿಂಗ್ ಆಗ್ಲಿಕ್ಕೆ, ಈಗ ಇನ್ನೊಂದ್ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಅಂಜೂರದ ಮರದ ಹತ್ರ ಹೋಗ್ತಿದೆ ಎಲ್ಲಾ ಮರಗಳು ಸೇರಿ. ಏನಂತೆ? ತರುವಾಯ ಅವು ಅಂಜೂರದ ಗಿಡ, 10ನೇ ವಚನ. ತರುವಾಯ ಅವು ಅಂಜೂರ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮಗೆ ಅರಸನಾಗು ಅನ್ನಲು ಅದು ಅಂಜೂರದ ಮರ ಏನಂತಿದ್ಯಂತೆ? ನಮ್ ತರ ಈಸಿಯಾಗಿ ಯಾವಾಗ ಮಾಡ್ತೀರಾ, ಕಿರೀಟ ತಗೊಂಡ್ ಬಂದಿದ್ದೀರಾ, ಅದು ಇದು ಅಂತ ಅನ್ಲಿಲ್ಲ. ಅಂಜೂರದ ಮರ ಏನಂತಂತೆ? ಅದು, ನಾನು ನನ್ನ ಶ್ರೇಷ್ಠವಾದ ಮಧುರ ಫಲ ದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಅಂದ್ರೆ ದೇವ್ರ ಅಂಜೂರದ ಮರಕ್ಕೆ ಒಂದು ದೊಡ್ಡ ವರವನ್ನ ಕೊಟ್ಟಿದಾರಂತೆ. ಆ ಅಂಜೂರದ ಮರ ಏನ್ ಅನ್ಕೊಳ್ತಿದೆ ಗೊತ್ತಾ ಮೈಂಡ್ ಅಲ್ಲಿ? ದೇವ್ರು ನನ್ಗೊಂದು ವರವನ್ನ ಕೊಟ್ಟಿದ್ದಾರೆ. ಆ ವರ ಏನು? ನನ್ನಲ್ಲಿರುವಂತ ಅಂಜೂರದ ಹಣ್ಣಿನ ದಾನ ಮಾಡುವಂತಹದ್ದು. ಯಾರಿಗೆ? ಮನುಷ್ಯರಿಗೆ ನಾನು ದಾನ ಮಾಡ್ತಿದ್ದೀನಿ. ಅಂಜೂರದ ಮರದ ಮೈಂಡ್ ಅಲ್ಲಿ ಇರುವಂತ ಕಾನ್ಸೆಪ್ಟ್ ಏನಂತೆ? ದೇವ್ರು ನನ್ಗೊಂದು ವರ ಕೊಟ್ಟಿದ್ದಾರೆ. ಆ ವರ ಏನು? ಅಂಜೂರದ ಹಣ್ಣನ್ನ ನಾನು ಮನುಷ್ಯರಿಗೆ ದಾನ ಮಾಡ್ತಿದ್ದೀನಿ. ಮಧುರ ಫಲ ದಾನ ಮಾಡುವಂತಹ ವರವನ್ನ ದೇವ್ರು ನನಗೆ ಕೊಟ್ಟಿದ್ದಾರೆ. ದೇವ್ರು ಕೊಟ್ಟಿರುವಂತ ಈ ಕೆಲಸವನ್ನ ಬಿಟ್ಟು ಆ ಕಡೆ ಈ ಕಡೆ ರಾಜಂತರ ಓಡಾಡ್ಕೊಂಡಿರುವಂತಹ ಕೆಲಸ ನನಗೆ ಬೇಡ. ರಿಜೆಕ್ಟೆಡ್ ಆಫರ್, ರಿಜೆಕ್ಟೆಡ್. ಇದು ಅಂಜೂರದ ಮರದ ಬಾಯಿಂದ ಬರ್ತಿರುವಂತಹ ಮಾತು. ಇಂಥ ಪ್ರಕೃತಿಯ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸುವಂತಹ ನ್ಯಾಯನ ಪ್ರಿಯರೇ, ಅದನ್ನೇ ನೋಡ್ತಿದೀವಲ್ವ ಪ್ರಾರಂಭದಿಂದ. ಇಷ್ಟೊಂದು ನಿಷ್ಕಲ್ಮಶವಾಗಿ ಅದಕ್ಕೆ ದೇವ್ರು ಕಾಣಿಸ್ಬೇಕು ಅಂತ ಹೇಳಿದ್ರೆ ಮನುಷ್ಯರಲ್ಲಿ ಕಾಣಿಸೋದಿಲ್ಲ, ಪ್ರಕೃತಿಯಲ್ಲಿ ಕಾಣಿಸ್ತಿದ್ದಾರೆ ದೇವರು. ದೇವರ ತ್ಯಾಗ ಕಾಣಿಸ್ಬೇಕು ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಕಾಣಿಸ್ತಿದೆ ದೇವರ ತ್ಯಾಗ, ಹೌದಲ್ವಾ? ಇಂಥ ಒಳ್ಳೆ ಪ್ರಕೃತಿಯ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸುವಂತಹದ್ದು ನ್ಯಾಯನ? ಇದು ಮಾಡಬಾರ್ದಲ್ವಾ ನಾವು? ಯಾವಾಗ ಪ್ರಕೃತಿ ಕಣ್ಣೀರ್ ಹಾಕುತ್ತೆ? ನಾವು ದೇವರಿಗೆ ಮಕ್ಕಳಾಗದೆ ಹೋದಾಗ, ನಾವು ಪಾಪಿಷ್ಟರಾದಾಗ, ನಾವು ಪಾಪಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾಗ ಯಾವಾಗ ಖುಷಿ ಪಡುತ್ತೆ ಪ್ರಕೃತಿ? ನಾವು ದೇವರಿಗೆ ಒಳ್ಳೆ ಮಕ್ಕಳಾದಾಗ, ನಮ್ಮ ಪಾಪಗಳನ್ನ ನಾವು ಕಡಿಮೆ ಮಾಡ್ಕೊಂಡಾಗ, ಅವಾಗ ಪ್ರಕೃತಿನೇ ತನ್ನ ಮನ್ಸ ಅನ್ಕೊಳ್ತಿರತ್ತೆ, ನೀನ್ ಬಂದ್ ನನ್ನ ಹಣ್ಣನ್ನ ತಿನ್ನು. ಹಸು ಅನ್ಕೊಳ್ತಿರತ್ತೆ, ನೀನ್ ಬಂದ್ ನನ್ನ ಹಾಲನ್ನ ಕರ್ಕೊಂಡು ಹೋಗು ಕುಡಿ. ಕೋಳಿ ಅಂತಿರತ್ತೆ, ನೀನ್ ಬಂದ್ ನನ್ ಮೊಟ್ಟೆ ತಗೊಂಡು ಹೋಗು ತಿನ್ನು. ನಾವು ದೇವರ ಮಕ್ಕಳಾಗಿದ್ದಾಗ, ನಾವು ದೇವರಿಗೆ ಏನಾದ್ರು ಮಾಡ್ತಿದ್ದಾಗ, ಹೌದಾ? ಇವತ್ ಸತ್ಯವೇದ ಓದಿದ್ವಾ? ಇವತ್ ಪ್ರಾರ್ಥನೆ ಮಾಡಿದ್ವಾ? ಮಾಡ್ಬೇಕಾಗಿರುವಂತ ಕೆಲಸಗಳು, ಮೀಟಿಂಗ್ ಅಟೆಂಡ್ ಮಾಡಿದ್ವಾ? ಗೂಗಲ್ ಮೀಟ್ ಅಟೆಂಡ್ ಮಾಡಿದ್ವಾ? ಪ್ರಸಂಗ ಕೇಳಿದ್ವಾ? ಇಷ್ಟನ್ನು ಮಾಡಿದ್ವಾ? ನೋಟ್ಸ್ ಬರ್ಕೊಂಡ್ವಾ? ಅದನ್ನ ರಿವೈಸ್ ಮಾಡಿದ್ವಾ? ಪಾಪಗಳನ್ನ ಕಡಿಮೆ ಮಾಡಿದ್ವಾ? ಅಟ್ಲೀಸ್ಟ್ ಇವತ್ತು 10 ಸುಳ್ಳು ಹೇಳುವಂತವ್ರು 2 ಸುಳ್ಳು 1 ಸುಳ್ಳಿಗೆ ಈ ತರ ಕಮ್ಮಿ ಮಾಡ್ಕೊಂಡು ಬರ್ತಿದೀವ? ಇದನ್ನೆಲ್ಲ ನೋಡಿದಾಗ ಪ್ರಕೃತಿ ಏನಂತ ಆನಂದ ಪಡ್ತಿರತ್ತೆ? ಈತನು ಬಂದು ನನ್ನ ಆಹಾರವನ್ನ ತಗೊಂಡು ಹೋಗ್ಲಿ. ಹಣ್ಣು ಏನಂತಿರುತ್ತೆ? ಈತನು ಬಂದು ನನ್ನ ಕಿತ್ಕೊಂಡು ಹೋಗ್ಲಿ, ಈತನ ಬಾಯಿಗೆ ನನ್ನ ಆಹಾರವಾಗಿ ಹೋಗ್ಬೇಕು ಅಂತ ಇರುತ್ತೆ. ಅದೇ ನಾವ್ ಯಾವ ಕೆಲಸವನ್ನು ಮಾಡದೇ ಇದ್ವಿ ಅಂತ ಅನ್ಕೊಳ್ಳಿ. ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಗೂಗಲ್ ಮೀಟ್ ಅಟೆಂಡ್ ಮಾಡಿಲ್ಲ, ಸೀರಿಯಲ್ ನೋಡಿದ್ವಿ, ಮೂವಿ ನೋಡಿದ್ವಿ, ಬರೀ ಈ ತರ ಕೆಲಸಗಳನ್ನೇ ಮಾಡ್ಕೊಂಡಿದ್ದು, ಪಾಪಗಳನ್ನ ಮಾಡ್ಕೊಂಡು, ಸುಳ್ಳು ಹೇಳ್ಕೊಂಡು, ಈ ತರ ಇದ್ರೆ ಆ ಪ್ರಕೃತಿಗೆ ನಮಗ್ ಸೇವೆ ಮಾಡ್ಲಿಕ್ಕೆ ಇಷ್ಟನೇ ಇರೋದಿಲ್ಲ. ಸೇವೆ ಮಾಡುತ್ತೆ, ಆದ್ರೂ ಕಷ್ಟಪಟ್ಟು ಸೇವೆ ಮಾಡುತ್ತೆ, ಇಷ್ಟಪಟ್ಟು ಸೇವೆ ಮಾಡೋದಿಲ್ಲ. ಆಗ ನಮ್ಗೆ ಅರ್ಥ ಆಯ್ತಾ ಮೆಸೇಜ್? ಮೆಸೇಜ್ ಆಗೋಯ್ತು. ಆದ್ರೆ ಇನ್ನೂ 1-2 ಮಿನಿಟ್ಸ್ ಇದೆ ಸಮರೈಸ್ ಮಾಡುವಂತದ್ದು. 2 ಮಿನಿಟ್ಸ್ ಇದೆ. ಓಕೆ, ಈ ಮೆಸೇಜ್ ನ ಅತ್ಯಂತ ಮುಖ್ಯವಾಗಿರುವಂತಹ ಘಟ್ಟಕ್ಕೆ ಬಂದಿದ್ದೀವಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅತ್ಯಂತ ಮುಖ್ಯವಾಗಿರುವಂತಹ ಘಟ್ಟಕ್ಕೆ ಬಂದಿದ್ದೀವಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಕೃತಿ ನಮಗೇನಾಗ್ಬೇಕು ಅಂತ ಹೇಳಿ ಇಷ್ಟೊತ್ತು ಮಾತಾಡಿದ್ವಿ. ಪ್ರಕೃತಿ ನಮ್ಗೇನಾಗ್ಬೇಕು? ಸೇವಕರು, ನಮಗ್ ಸೇವಕರು, ಹೌದಾ? ಓಕೆ,
ನಮಗೂ ಅದಕ್ಕೂ ಏನಾದ್ರು ಬ್ಲಡ್ ರಿಲೇಷನ್ ಇದೆಯಾ ಪ್ರಿಯರೇ? ಬ್ಲಡ್ ರಿಲೇಷನ್ ಇದೆಯಾ? ಇಲ್ಲ. ರಕ್ತ ಸಂಬಂಧ ಇದೆಯಾ? ಇಲ್ಲ. ತಂದೆ ಮಕ್ಕಳ ಸಂಬಂಧ ಇದೆಯಾ? ಇಲ್ಲ. ಬಂಧು ಬಳಗನ ನಮಗೆ? ಅಲ್ಲ. ನಮಗ್ ಸೇವಕರಷ್ಟೇ. ಹೌದಲ್ವಾ? ಹ್ಮ್. ನಾವು ದೇವರಿಗೆ ವಿರುದ್ಧವಾಗಿ ಹೋದ್ರೆ, ನಾವು ದೇವರಿಗೆ ವಿರುದ್ಧವಾಗಿರುವಂತಹ ಪಾಪ ಮಾಡಿದ್ರೆ ಯಾರು ಬಾಧೆ ಪಡ್ತಿದಾರಂತೆ ಇಲ್ಲಿ? ಈ ಗ್ಯಾಪ್ ಅಲ್ಲಿ ಇವಾಗ ನಾವು ನೋಡಿದಂತಹ ಮೆಸೇಜ್ ಅಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ಹೋದ್ರೆ, ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನ ಮಾಡಿದ್ರೆ, ದೇವರಿಗೆ ಇಷ್ಟ ಇಲ್ಲದೆ ಇರುವಂತಹ ಮಕ್ಕಳಾಗಿ ಬದಲಾದ್ರೆ ಯಾರು ಬಾಧೆ ಪಡ್ತಿದಾರಂತೆ? ಸೇವಕರು ಬಾಧೆ ಪಡ್ತಿದಾರಂತೆ. ಹೌದಾ? ಪ್ರಕೃತಿ ಸೇವಕರಲ್ವಾ? ನಾವು ತಪ್ಪು ಮಾಡ್ತಿರುವಂತಹದ್ದು, ನಾವು ದೇವರಿಗೆ ವಿರುದ್ಧವಾಗಿ ಹೋಗ್ತಿರುವಂತಹದ್ದು, ನಾವು ದೇವರಿಗೆ ಇಷ್ಟ ಇಲ್ಲದೆ ಇರುವಂತಹ ಮಕ್ಕಳಾಗ್ತಿರುವಂತಹದನ್ನ ನೋಡಿ ಯಾರು ಬಾಧೆ ಪಡ್ತಿದ್ದಾರೆ? ಸೇವಕರೇ ಬಾಧೆ ಪಡ್ತಿದಾರಂತೆ. ಸಂಬಂಧ ಇಲ್ಲ, ನಮಗೂ ಅದಕ್ಕೂ ರಕ್ತ ಸಂಬಂಧ ಏನಿಲ್ಲ, ಕನೆಕ್ಷನ್ ಏನಿಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಏನು ಆಗ್ಬೇಕಾಗಿಲ್ಲ. ಪ್ರಕೃತಿ ನಮಗೆ ಸೇವಕರಷ್ಟೇ. ಅಂದ್ರೆ ನಮಗ್ ಕೆಲಸದವರಾಗಿರುವಂತಹ ಪ್ರಕೃತಿ ಬಾಧೆ ಪಡ್ತಿದ್ಯಾ? ನಾವು ಕೆಟ್ಟು ಹೋದ್ರೆ ಯಾರು ಬಾಧೆ ಪಡ್ತಿದ್ದಾರೆ? ನಮಗ್ ಕೆಲಸದವರಾಗಿರುವಂತಹ, ನಮ್ಮ ಸೇವಕರಾಗಿರುವಂತಹ ಪ್ರಕೃತಿ ಬಾಧೆ ಪಡ್ತಿದ್ಯಾ? ನಮ್ಗೆ ಅರ್ಥ ಆಯ್ತಾ? ಒಂದು ಮನೆಯಲ್ಲಿ ನಿಮ್ದೊಂದು ದೊಡ್ಡ ಮನೆ ಇದೆ ಅಂತ ಅನ್ಕೊಳ್ಳಿ. ನಿಮ್ಗೊಂದು 1000 crores ಪ್ರಾಪರ್ಟಿ ಇದೆ. ನೀವು 1000 crores ಓನರ್ ಆಗಿದ್ದೀರಾ. ನಿಮ್ಗೊಬ್ಬ ಮಗ ಇದ್ದಾನೆ. ನಿಮ್ 1000 crores ಆಸ್ತಿಗೆ ವಾರಸ್ಥನಾಗಿರುವಂತಹ ಒಬ್ಬ ಮಗ ಇದ್ದಾನೆ. ಓಕೆ. ಕೆಲಸದವ್ರು 10 ಜನ ಇದ್ದಾರೆ. ಆ ಒಬ್ಬ ಮಗನನ್ನು ನೋಡ್ಕೊಳ್ಳುವಂತ ಕೆಲಸದವ್ರು ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ ನಿಮ್ಮ ಮನೇಲಿ ಕೆಲಸದವ್ರು. ಓಕೆ. ಈಗ ನಿಮ್ಮ ಮಗ ತಪ್ಪು ಕೆಲಸಗಳನ್ನ, ಪಾಪದ ಕೆಲಸವನ್ನ, ದರೋಡೆ, ಕೊಲೆ, ಅತ್ಯಾಚಾರ ಈ ತರ ಕೆಲಸಗಳಲ್ಲಿ ಪಾಲ್ಗೊಳ್ತಿದ್ದಾನೆ ಅಂತ ಅನ್ಕೊಳ್ಳಿ. ನಿಮ್ಮ ಮನೇಲಿ ಇರುವಂತ ಕೆಲಸದವ್ರಿಗೆ ಬಾಧೆ ಆಗ್ತಿದ್ಯಂತೆ. ಆ 10 ಜನ ಕೆಲಸದವ್ರಿಗೆ ಬಾಧೆ ಆಗ್ತಿದ್ಯಂತೆ. ಅಯ್ಯಯ್ಯೋ, ನಮ್ಮ ದಣಿ ನೋಡಿದ್ರೆ ಅಷ್ಟೊಂದು ಒಳ್ಳೆಯವರು, ಆತನ ಮಗ ನೋಡಿದ್ರೆ ಶುದ್ಧ ಮುಟ್ಟಾಳನು, ಮೂರ್ಖನು ಅಂತ ಹೇಳಿ ನಿಮ್ ಮನೇಲಿ ಇರುವಂತ ಕೆಲಸದವ್ರಿಗೆ ಬಾಧೆ ಆಗ್ತಿದ್ಯಂತೆ. ನಿಮ್ಮ ಮಗನನ್ನ ನೋಡಿದಾಗ ನಿಮ್ಮ ಕೆಲಸದವ್ರಿಗೆ ಬಾಧೆ ಆಗ್ತಿದ್ಯಂತೆ. ನಮಗ್ ಅರ್ಥ ಆಯ್ತಾ? ಕೆಲಸದವ್ರು ಪ್ರತಿದಿನ ಕಣ್ಣೀರ್ ಹಾಕ್ತಿದಾರಂತೆ. ಕೆಲಸದವ್ರಿಗೆ ಅಷ್ಟೊಂದ್ ಬಾಧೆ ಆಗ್ಬೇಕಾದ್ರೆ, ಯಾವ ಸಂಬಂಧನೂ ಇಲ್ಲದೆ ಇರುವಂತ ಕೆಲಸದವರಿಗೆ ಅಷ್ಟೊಂದ್ ಬಾಧೆ ಆಗ್ಬೇಕಾದ್ರೆ, ಆ ಮಗನನ್ನ ಹೆತ್ತಿದೀರಾ ಅಲ್ವಾ? ಮಗ ಕೆಟ್ಟು ಹೋದ್ರೆ ಕೆಲಸದವ್ರಿಗೆ ಅಷ್ಟೊಂದ್ ಬಾಧೆ ಆಗ್ತಿರ್ಬೇಕಾದ್ರೆ, ಯಾವ ಸಂಬಂಧನೂ ಇಲ್ಲದೆ ಇರುವಂತ ಕೆಲಸದವ್ರಿಗೆ ಅಷ್ಟೊಂದ್ ಬಾಧೆ ಆಗ್ತಿರ್ಬೇಕಾದ್ರೆ, ಆ ಮಗನನ್ನ ನೀವು ಹೆತ್ತಿದ್ದೀರಾ, ಆ ಮಗನಿಗೆ ನೀವು ಜನ್ಮ ಕೊಟ್ಟಿದ್ದೀರಾ. ಆ ತಂದೆಗೆ ಇನ್ನೆಷ್ಟು ಕಣ್ಣೀರು, ಇನ್ನೆಷ್ಟು ಬಾಧೆ, ಇನ್ನೆಷ್ಟು ದುಃಖ, ಇನ್ನೆಷ್ಟು ಸಂಕಟ ಆಗ್ತಿರಬಹುದು. ನಮ್ಗೆ ಅರ್ಥ ಆಯ್ತಲ್ವಾ? ಅದ್ ಒಂದು ಪಾಯಿಂಟ್ ಅನ್ನ ಹೇಳಲಿಕ್ಕೆ ಈ 1 hour ಮೆಸೇಜ್ ಮಾತಾಡ್ಬೇಕಾಯ್ತು. ಈ 2 minutes ಸಮರಿ ಹೇಳಲಿಕ್ಕೋಸ್ಕರ ಈ 1 hour ಹೇಳ್ಕೊಂಡ್ ಬಂದಿತ್ತು. ಎಷ್ಟಕ್ಕೂ ಪ್ರಕೃತಿಗ್ ಬಾಧೆ, ಪ್ರಕೃತಿ ಕಣ್ಣೀರು, ಇದೆಲ್ಲ ನಮ್ ಪಾಯಿಂಟ್ ಆಫ್ ವ್ಯೂ. ಈ ಮೆಸೇಜ್ ಅಲ್ಲಿ ಇದೆಲ್ಲ ಇಂಪಾರ್ಟೆಂಟ್. ಪ್ರಕೃತಿಗ್ ಬಾಧೆ ಆದ್ರೆ ನಮ್ಗೇನಾಗ್ಬೇಕು? ನಮಗೂ ಅದಕ್ಕೂ ಏನಾದ್ರು ರಕ್ತ ಸಂಬಂಧನ? ಇಲ್ಲ. ನಮಗ್ ಸೇವಕರಾಗಿ ದೇವ್ರು ಸೃಷ್ಟಿ ಮಾಡಿದಾರೆ ಅಷ್ಟೇ. ಯಾರ ಕಷ್ಟ ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರ ಪ್ರಕೃತಿಯ ಬಾಧೆ ನೋಡಿದ್ವಿ ಗೊತ್ತಾ? ನಾವು ಪಾಪ ಮಾಡಿದ್ರೆ, ನಾವ್ ದೂರ ಆದ್ರೆ ದೇವರಿಗೆ, ನಾವು ತಂದೆಗೆ ಒಳ್ಳೆ ಮಕ್ಕಳಾಗದೆ ಹೋದ್ರೆ, ಪ್ರಕೃತಿಯ ಕಣ್ಣಲ್ಲಿ ನೀರ್ ಬರ್ತಿದೆ ಅಂತ ಹೇಳಿದ್ರೆ, ಸೇವಕರಾಗಿರುವಂತಹ ಯಾವ ಸಂಬಂಧನೂ ಇಲ್ಲದೆ ಇರುವಂತಹ ಪ್ರಕೃತಿ ಕಣ್ಣಲ್ಲಿ ನೀರ್ ಬರ್ತಿದೆ ಅಂತ ಹೇಳಿದ್ರೆ, ಪ್ರಕೃತಿಗೆ ಬಾಧೆ ಆಗ್ತಿದೆ ಅಂತ ಹೇಳಿದ್ರೆ, ಪ್ರಕೃತಿಗೆ ಒಂದು ಮಗುವನ್ನ ತಾಯಿ ಹೆರ್ಬೇಕಾದ್ರೆ ತಾಯಿಗೆ ಎಷ್ಟು ನೋವಾಗ್ತಿದ್ಯೋ ಪ್ರಕೃತಿಗೆ ಅಷ್ಟು ನೋವಾಗ್ತಿದೆ ಅಂತ ಹೇಳಿದ್ರೆ, ಸೇವಕರಿಗೆ ಎಷ್ಟೊಂದು ನೋವಾಗ್ತಿರ್ಬೇಕಾದ್ರೆ ನಮ್ಗೆಲ್ಲ ಜನ್ಮ ಕೊಟ್ಟಿರುವಂತಹ ನಮ್ಮ ತಂದೆಗೆ ಇನ್ನೆಷ್ಟು ನೋವಾಗ್ತಿರ್ಬೇಕು. ಪ್ರಕೃತಿ ಕಣ್ಣಲ್ಲಿ ನೀರ್ ಹಾಕ್ತಿದೆ ಅಂತ ಹೇಳಿದ್ರೆ ನಮ್ಮ ತಂದೆ ಕಣ್ಣಲ್ಲಿ ನೀರ್ ಹಾಕ್ದೇ ಇರ್ತಾರ? ನಾವು ಕೆಟ್ಟು ಹೋದ್ರೆ ನಮ್ಮ ಸೇವಕರಾಗಿರುವಂತಹ ಪ್ರಕೃತಿ ಕಣ್ಣಲ್ಲಿ ನೀರ್ ಬರ್ತಿದ್ಯಂತೆ, ಪ್ರಸವ ವೇದನೆ ಪಡ್ತಿದ್ಯಂತೆ. ಇನ್ ನಮ್ ಹೆತ್ತಂತಹ ತಂದೆಯ ಕಣ್ಣಲ್ಲಿ ಎಷ್ಟು ನೀರ್ ಬರ್ಬೋದು? ಪ್ರಕೃತಿ ದಿನ ಅಳ್ತಿದ್ಯಂತೆ. ಇನ್ನು ದೇವ್ರ ದಿನ ಅಳ್ದೇ ಇರ್ತಾರ? ನಮಗ್ ಜನ್ಮ ಕೊಟ್ಟಿದಾರಲ್ವಾ, ನಮಗೂ ಅವ್ರಿಗೂ ರಕ್ತ ಸಂಬಂಧ ಅಲ್ವಾ? ರಕ್ತ ಸಂಬಂಧ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಹೇಳ್ತಿದೀವಿ. ತಂದೆ ಮಕ್ಕಳ ಸಂಬಂಧ ಅಲ್ವಾ? ಹೌದಲ್ವಾ? ಇನ್ನೆಷ್ಟು ನೋವು ಮಾಡ್ತಿದೀವಿ ತಂದೆ ಆಗಿರುವಂತಹ ದೇವರಿಗೆ. ನಾವು ಪಾಪಗಳನ್ನ ಮಾಡಿ, ನಾವು ಸುಳ್ಳುಗಳನ್ನ ಹೇಳಿ, ನಾವು ತಪ್ಪುಗಳನ್ನ ಮಾಡಿ, ನಾವು ಮೋಸಗಳನ್ನ ಮಾಡಿ, ನಾವು ಸತ್ಯವೇದದಲ್ಲಿ ಬರ್ದಿರುವಂತಹ ಲಿಸ್ಟ್ ಇದೆಯಲ್ವಾ, ಸತ್ಯವೇದದಲ್ಲಿ ಪಾಪಗಳ ಲಿಸ್ಟ್, ಇದನ್ನ ಮಾಡಬಾರದು ಅಂತ ಹೇಳಿ ಆ ಕೃತ್ಯಗಳನ್ನೆಲ್ಲ ನಾವು ಮಾಡ್ತಿರ್ಬೇಕಾದ್ರೆ ಪ್ರಕೃತಿ ಬಾಧೆ, ಪ್ರಕೃತಿ ಕಣ್ಣಲ್ಲಿ ನೀರು, ಪ್ರತಿದಿನ ಕಣ್ಣೀರಾಗ್ತಿದೆ, ಪ್ರತಿದಿನ ಪ್ರಸವ ವೇದನೆ ಪಡ್ತಿದೆ. ಸಂಬಂಧನೇ ಇಲ್ಲದೆ ಇರುವಂತಹ ಪ್ರಕೃತಿ ಆಳ್ತಿರ್ಬೇಕಾದ್ರೆ ಸಂಬಂಧ ಇರುವಂತಹ ದೇವ್ರು ನಾವು ತಪ್ಪು ಮಾಡಿದ್ರೆ ಇನ್ನೆಷ್ಟು ಆಳ್ಬಹುದು, ನಾವು ತಪ್ಪು ಮಾಡಿದ್ರೆ ಇನ್ನೆಷ್ಟು ಬಾಧೆ ಪಡಬಹುದು. ಹೌದಲ್ವಾ? ಅದು ಒಂದು ಪಾಯಿಂಟ್ ಅನ್ನ ಹೇಳಲಿಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಗಿ ಬಂತು. ಯಾಕಂದ್ರೆ ದೇವ್ರು ಕಷ್ಟ ಪಡ್ತಿದ್ದಾರೆ, ದೇವ್ರು ಬಾಧೆ ಪಡ್ತಿದ್ದಾರೆ, ದೇವ್ರು ಕಣ್ಣೀರ್ ಹಾಕ್ತಿದ್ದಾರೆ ಅಂದ್ರೆ ಜನಕ್ಕೆ ನಾರ್ಮಲ್ ಆಗಿ ಕನೆಕ್ಟ್ ಆಗೋದಿಲ್ಲ. ಅಳ್ತಾರೆ ಬಿಡಿ ಬ್ರದರ್ ಅಂತ. ಆದ್ರೆ ದೇವರ ಆ ಕಣ್ಣೀರಿನ ಇಂಟೆನ್ಸಿಟಿ ಎಷ್ಟು ದೊಡ್ಡದು ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ಮೆಸೇಜ್ ನಮ್ಗೆ ಅರ್ಥ ಆಗ್ಬೇಕು. ಪ್ರಕೃತಿ ಎಂತ ಸುಮ್ನೆ ಬಾಧೆ ಪಡ್ತಿಲ್ಲ. ಪ್ರಕೃತಿಗೆ ನಾವು ಚುಚ್ಚಿದಾಗ, ಮನುಷ್ಯರಿಗೆ ಚುಚ್ಚಿದಾಗೋ ಅಥವಾ ಒಂದ್ ಚಿಕ್ಕದಾಗಿ ಕಟ್ಟಾದ್ರೆ ಕೈ ನೋವಾಗುತ್ತಲ್ವ, ಅಷ್ಟು ಬಾಧೆ ಪಡ್ತಿಲ್ವಂತೆ ಪ್ರಕೃತಿಗೆ. ಎಷ್ಟು ಬಾಧೆ ಪಡ್ತಿದ್ಯಂತೆ ನೀವು ಈಗ ತಾನೇ ಓದಿದ್ರಿ ರೋಮ ಪತ್ರಿಕೆಯಲ್ಲಿ ಇರುವಂತಹ ಮಾತು.
ಮನುಷ್ಯರು ತಪ್ಪು ಮಾಡಿದ್ರೆ, ಮನುಷ್ಯರು ದೇವರಿಗೆ ಒಳ್ಳೆ ಮಕ್ಕಳಾಗದೆ ಹೋದ್ರೆ ಪ್ರಕೃತಿ ಏನ್ ಪಡ್ತಿದ್ಯಂತೆ? ಪ್ರಸವ ವೇದನೆ. ಪ್ರಸವ ವೇದನೆ ಅಂದ್ರೆ ಏನು? ಒಂದು ಮಗುವನ್ನ ಹೆರ್ಬೇಕಾದ್ರೆ ತಾಯಿ ಪಡುವಂತಹ ವೇದನೆ ಪ್ರಕೃತಿ ಪಡ್ತಿದ್ಯಂತೆ. ಮನುಷ್ಯರು ತಪ್ಪು ಮಾಡಿದಾಗ ಸಂಬಂಧ ಇಲ್ಲದೆ ಇರುವಂತಹ ಪ್ರಕೃತಿ ಅಷ್ಟೊಂದು ನೋವನ್ನ ಅನುಭವಿಸ್ತಿರ್ಬೇಕಾದ್ರೆ ನಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ನಾವು ಸಂಬಂಧ ಡೆವಲಪ್ ಮಾಡ್ಕೊಂಡು ತಂದೆ ಆಗಿರುವಂತಹ ದೇವರ ಜೊತೆನೆ ಅಲ್ವಾ? ನಮ್ ಮೊಟ್ಟ ಮೊದಲನೇ ಸಂಬಂಧ ಅಂದ್ರೆ ಅದೇ ಅಲ್ವಾ? ಇನ್ ದೇವ್ರಿಗೆ ಎಷ್ಟು ಬಾಧೆ ಆಗ್ತಿರ್ಬೋದು, ದೇವ್ರಿಗೆ ಎಷ್ಟು ನೋವಾಗ್ತಿರ್ಬೋದು. ಇನ್ ಎಷ್ಟ್ ಸರಿ ಅಳಿಸ್ಬೋದು ನಾವು ದೇವರನ್ನ? ಪ್ರಕೃತಿ ಪ್ರತಿದಿನ ಕಣ್ಣೀರಾಗ್ತಿದ್ಯಂತೆ, ಪ್ರಕೃತಿ ಪ್ರತಿದಿನ ಬಾಧೆ ಪಡ್ತಿದ್ಯಂತೆ. ಇನ್ ಎಷ್ಟು ಸರಿ ದೇವ್ರನ್ನ ಅಳಿಸ್ಬೋದು? ಸಂಬಂಧ ಇಲ್ಲದೆ ಇರುವಂತಹ ಪ್ರಕೃತಿ ಪ್ರತಿದಿನ ಅಳ್ತಿರ್ಬೇಕಾದ್ರೆ ನಮ್ಮ ಸಂಬಂಧ, ನಮಗೆ ತಂದೆ ಮಕ್ಕಳ ಸಂಬಂಧ, ನಮಗೂ ತಂದೆ ಆಗಿರುವಂತಹ ದೇವರಿಗೂ ನಮ್ಮಿಬ್ಬರ ಮಧ್ಯ ಇರುವಂತಹ ಆ ಸಂಬಂಧದ ನಿಮಿತ್ತ ನಾವು ತಪ್ಪು ಮಾಡಿದಾಗ ತಂದೆ ಆಗಿರುವಂತಹ ದೇವರು ಎಷ್ಟ್ ಸರಿ ಕಣ್ಣೀರ್ ಹಾಕ್ಬೋದು? ತಪ್ಪು ಮಾಡ್ಬೇಕಾದ್ರೆ ಇದೇ ನಮಗ್ ನೆನಪು ಬರ್ಬೇಕಾಗಿರುವಂತಹದ್ದಿದೆ. ತಪ್ಪು ಮಾಡ್ಬೇಕಾದ್ರೆ ಇದೇ ನೆನಪು ಬರ್ಬೇಕು. ತಪ್ಪು ಮಾಡ್ಬೇಕು ಅನ್ನಿಸ್ತಾ ಸುಳ್ಳು ಹೇಳ್ಬೇಕು, ಸುಳ್ಳು ಹೇಳ್ಬೇಕಾಗಿರುವಂತ ಅನಿವಾರ್ಯತೆ ಬಂದಿದೆ, ಸುಳ್ಳು ಹೇಳೋಣ ಅಂತ ಅನ್ನಿಸ್ತಾ ಇದು ನಮಗ್ ನೆನಪು ಬರ್ಬೇಕು. ನಾನು ಒಂದ್ ಸುಳ್ಳು ಹೇಳಿದ್ರೆ ನನ್ ಪಕ್ಕ ಇರುವಂತಹ ಪ್ರಕೃತಿ ಕಣ್ಣಲ್ಲಿ ನೀರಾಗುತ್ತೆ. ನನ್ ಪಕ್ಕ ಇರುವಂತಹ ಪ್ರಕೃತಿ ನನಗ್ ಸೇವೆ ಮಾಡ್ಲಿಕ್ಕೆ ಹಿಂಜರಿಯತ್ತೆ. ಈ ಪ್ರಕೃತಿನೇ ಇಷ್ಟೊಂದು ಕಣ್ಣೀರ್ ಆಗ್ತಿರ್ಬೇಕಾದ್ರೆ ನಾನು ಸುಳ್ಳು ಹೇಳಿದಾಗ ನನ್ನ ತಂದೆ ಎಷ್ಟು ಬಾಧೆ ಪಡ್ಬೋದು? ನಾನೊಂದ್ ಚಿಕ್ಕ ತಪ್ಪು ಮಾಡಿದಾಗ ಪ್ರಕೃತಿ ಇಷ್ಟೊಂದು ಬಾಧೆ ಪಡ್ತಿರ್ಬೇಕಾದ್ರೆ ನನ್ನ ದೇವ್ರಿಗೆ ಹೆಂಗಾಗಬಹುದು? ಇದ್ ನಮಗ್ ನೆನಪಿಗೆ ಬಂದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಜೀವನದಲ್ಲಿ ನಾವು ಮಾಡುವಂತ ತಪ್ಪುಗಳು, ಪಾಪಗಳೆಲ್ಲ ಕಡಿಮೆ ಆಗ್ತಾ 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 ಹೋಗ್ತಿರುತ್ತೆ. ಇದು ನಮ್ಮ ತಲೆಗೆ ಬರದೆ ಹೋದ್ರೆ, ಇದು ನಮಗ್ ಅರ್ಥ ಆಗದೆ ಹೋದ್ರೆ, ಈ ಸಬ್ಜೆಕ್ಟ್ ನಮ್ಗೆ ಅರ್ಥ ಆಗದೆ ಹೋದ್ರೆ ನಮ್ಗೇನು ಅನ್ಸೋದೇ ಇಲ್ಲ. ನಮ್ ಪಾಟಿಗೆ ನಾವು ತಪ್ಪುಗಳನ್ನ ಮಾಡ್ಕೊಂಡು ಪಾಪಗಳನ್ನ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಇವತ್ತಿಗೂ ಅದನ್ನ ನಿಲ್ಸೋದಿಲ್ಲ, ಕಡಿಮೆ ಮಾಡ್ಬೇಕು ಅನ್ನುವಂತಹ ಆಲೋಚನೆಯೂ ನಮಗ್ ಬರೋದಿಲ್ಲ. ಆ ದೇವರ ಬಾಧೆ ಅರ್ಥ ಆದ್ರೆ, ಇಲ್ಲ ಈ ತಪ್ಪನ್ನ ಮಾಡಿ ನಾನು ದೇವ್ರನ್ನ ಬಾಧೆ ಪಡಿಸುವಂತ ಅನಿವಾರ್ಯತೆ ಇದೆಯಾ? ನನ್ ದೇವ್ರ ಈ ತಪ್ಪನ್ನ ಮಾಡಿ ಏನಕ್ಕೋಸ್ಕರ ನನ್ನ ತಂದೆಗೆ ಬಾಧೆ ಪಡಿಸ್ಬೇಕು ಅಂತ ಹೇಳಿ ತೆಗೆದು ಸೈಡ್ಗೆ ಹಾಕ್ತೀವಿ ಆ ತಪ್ಪನ್ನ. ಅನ್ನಿಸ್ತಿಲ್ಲ ಅದು ಅಂತ ಹೇಳಿದ್ರೆ ದೇವರ ಬಾಧೆ ನಮ್ಗೆ ಅರ್ಥ ಆಗ್ತಿಲ್ಲ. ದೇವರ ಬಾಧೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರನೇ ಈ ಸಬ್ಜೆಕ್ಟ್ ಅನ್ನ ಆಲೋಚನೆ ಮಾಡಿದ್ವಿ. ಅರ್ಥ ಆಯ್ತು ಅಂತ ಅನ್ಸುತ್ತೆ ಈ ಸಬ್ಜೆಕ್ಟ್ ನಮ್ಗೆ. ಈ ಸಬ್ಜೆಕ್ಟ್ ನ ಸಾರಾಂಶ ಏನು ಅಂತ ಹೇಳಿ ಕೊನೆ 2 minutes ಅಲ್ಲಿ ಡಿಸ್ಕಸ್ ಮಾಡಿದ್ವಿ, 2-3 minutes ಅಲ್ಲಿ. ಆ ಸಾರಾಂಶ ಒಂದೇ ನಮ್ ನೆನಪಲ್ಲಿದ್ರೆ ಇನ್ನೊಂದ್ಸರಿ ನಮಗ್ ತಪ್ಪು ಮಾಡ್ಬೇಕು, ಪಾಪ ಮಾಡ್ಬೇಕು ಅನ್ನಿಸ್ದಾಗ, ಇಲ್ಲಪ್ಪ ಅಂತ ತ್ಯಾಗ ಪುರುಷನು ನಮ್ಮ ತಂದೆ ಆಗಿರುವಂತಹ ದೇವರ ಕಣ್ಣಲ್ಲಿ ನೀರು ಹಾಕ್ಸಿ ನನ್ ತಪ್ಪು ಮಾಡ್ಬೇಕು, ನನ್ ಪಾಪ ಮಾಡುವಂತಹದ್ದು ಸೂಕ್ತ ಅಲ್ಲವೇ ಅಲ್ಲ. ನನ್ ಪಾಪವನ್ನ ಮಾಡದೆ ಬೇಕಾದ್ರೂ ನಾನು ತಡ್ಕೊಂಡ್ಬಿಡ್ತೀನಿ, ತಪ್ಪನ್ನ ಮಾಡದೆ ಬೇಕಾದ್ರೂ ನಾನು ತಡಿತೀನಿ. ತಂದೆ ಕಣ್ಣಲ್ಲಿ ಮಾತ್ರ ಕಣ್ಣೀರ್ ಹಾಕ್ಸೋದಿಲ್ಲ. ಇಷ್ಟು ದಿನ ಸಾಕಲ್ವಾ? ಇಷ್ಟು ವರ್ಷ ನಾವು ಕಣ್ಣೀರ್ ಹಾಕ್ಸಿರುವಂತಹ ಸಾಕಲ್ವಾ ದೇವರ ಕಣ್ಣಲ್ಲಿ? 20 ವರ್ಷ ಒಬ್ಬ ಮನುಷ್ಯನಿಗೆ ಅಂದ್ರೆ ಈ 20 ವರ್ಷ ಪ್ರತಿದಿನನೂ ಕಣ್ಣೀರ್ ಹಾಕ್ಸಿರ್ತಾನೆ. ಪ್ರತಿದಿನ 3 ಸರಿ 4 ಸಾರಿ ಕಣ್ಣೀರ್ ಹಾಕ್ತಿರ್ತಾನೆ. ಇನ್ ಮುಂದೆನೂ ಹೀಗೆ ಕಂಟಿನ್ಯೂ ಮಾಡ್ತೀವ? ಅದನ್ನ ಈ ಕ್ವೆಶನ್ ಮಾರ್ಕ್ ಅನ್ನ ಪ್ರತಿಯೊಬ್ಬೊಬ್ರು ಸಹ ನಮಗೆ ನಾವೇ ಹಾಕೋಬೇಕು. ತಪ್ಪು ಮಾಡಿದಾಗ ಪ್ರತಿ ಸಾರಿನೂ ಈ ಸಬ್ಜೆಕ್ಟ್ ನಮ್ಮ ನೆನಪಿಗೆ ಬರ್ಬೇಕು. ಬರುತ್ತೆ ಅನ್ನುವಂತಹದನ್ನ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರಪ್ಪ. ನೀವು ಕೊಟ್ಟಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಮಾತುಗಳನ್ನ ಆಲೋಚನೆ ಮಾಡಿದ್ದೀವಿ ಅಪ್ಪ. ಸತ್ಯವೇದದಲ್ಲಿ ನೀವು ಬರೆಸಿರುವ ರೀತಿಯಲ್ಲಿ ಪ್ರಪಂಚದಲ್ಲಿ ಯಾವ ಗ್ರಂಥದಲ್ಲೂ ಸಹ ಇರುವಂತಹದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ತಂದೆ. ಹೌದು, ಪ್ರಕೃತಿಗೆ ಹೇಗಾಗುತ್ತೆ, ಸಂಬಂಧ ಇಲ್ಲದೆ ಇರುವಂತಹ ಪ್ರಕೃತಿಗೆ ನಾವು ಪಾಪಿಷ್ಟರಾಗಿರುವಂತಹದನ್ನ ನೋಡಿದಾಗ, ನಾವು ತಪ್ಪುಗಳನ್ನ ಮಾಡುವಂತಹದನ್ನ ನೋಡಿದಾಗ, ನಾವು ನಿಮಗೆ ಒಳ್ಳೆ ಮಕ್ಕಳಾಗದೆ ಇರುವಂತಹದನ್ನ ಪ್ರಕೃತಿ ನೋಡಿದಾಗ ಅದಕ್ಕಾಗುವಂತಹ ಬಾಧೆ ಎಷ್ಟು ಅಂತ ಹೇಳಿ ನೋಡಿದೀವಿ ತಂದೆ. ಸಂಬಂಧ ಇಲ್ಲದೆ ಇರುವಂತಹ ಪ್ರಕೃತಿಗೆ ಇಷ್ಟೊಂದು ಬಾಧೆ ಆಗ್ಬೇಕಾದ್ರೆ, ನಮ್ಮನ್ನ ಹೆತ್ತಂತ ನಿಮಗೆ ಹೇಗಾಗ್ಬೇಕು ನಾವು ತಪ್ಪು ಮಾಡ್ಬೇಕಾದ್ರೆ, ನಾವು ನಿಮಗೆ ಒಳ್ಳೆ ಮಕ್ಕಳಾಗದೇ ಇರ್ಬೇಕಾದ್ರೆ, ನಾವು ನಿಮಗೆ ಕೆಟ್ಟ ಮಕ್ಕಳಾಗಿರ್ಬೇಕಾದ್ರೆ ನಿಮಗೆ ಹೇಗಾಗ್ಬೇಕು ಆ ಬಾಧೆ? ನಿಮಗೆ ಎಷ್ಟು ಸಾರಿ ಕಣ್ಣೀರ್ ಹಾಕ್ಸಿದೀವಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿದೀವಿ. ಇಷ್ಟು ವರ್ಷ ನಮ್ಮ ಜೀವನದ ನಿಮಿತ್ತ ನಾವು ಕ್ಷಮಾಪಣೆ ಕೇಳ್ತಾ, ಇನ್ ಮುಂದೆ ನಿಮ್ಗೆ ಒಳ್ಳೆ ಮಕ್ಕಳಾಗಿ ನಡ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಪ್ರತಿಯೊಬ್ಬೊಬ್ಬರೂ ಸಹ ಈ ಸಂದೇಶವನ್ನ ಕೇಳಿದ ನಂತರ ಆಲೋಚನೆ ಮಾಡಿ ಅವರ ಮನಸ್ಸುಗಳನ್ನ ಬದಲು ಮಾಡ್ಕೊಳ್ತಾರೆ ಅನ್ನುವಂತಹದನ್ನ ಆಶ್ವಾಸಿಸ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಈ ಕಾರ್ಯಕ್ರಮಕ್ಕೋಸ್ಕರ ಕಷ್ಟಪಡ್ತಿರುವಂತಹ ಸಭಾಪಾಲಕರು ಹಾಗೆ ಅವರ ಕುಟುಂಬದವರು, ಅವರ ಆರೋಗ್ಯ ಪರಿಸ್ಥಿತಿಗಳು, ಅವರ ಅನಿವಾರ್ಯತೆಗಳು, ಅವರ ಅವಶ್ಯಕತೆಗಳನ್ನ ನೆನಪಿಸ್ಕೊಳ್ಳಿ ಅನ್ನುವಂತ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.